ಒಂದು ಮಾಹಿತಿಯನ್ನು ಕೊಟ್ಟು ಈ ಟೈಮಲ್ಲಿ ಏನೆಲ್ಲ ಜಾಗರೂಕತೆಯನ್ನು ನಾವು ಮಾಡಬೇಕು, ಇದನ್ನು ನಮ್ಮ ಸಮಾಜ ಬಾಂಧವರಿಗೆ ಅಥವಾ ಬಂಧು ಮಿತ್ರರಿಗೆ ಎಲ್ಲರಿಗೂ ಸ್ವಲ್ಪ ಇನ್ನೂ ಕೂಡ ತಿಳಿಸಿ ಹೇಳಿದ್ರೆ ಇದು ತುಂಬಾ ಉತ್ತಮವಾಗಿರ್ತದೆ, ಸ್ವಲ್ಪ ಎಲ್ಲರಿಗೂ ಸ್ವಲ್ಪ ಉಪಯೋಗವಾಗ್ಬೋದು ಅಂತ ನಾವು ಎಣಿಸಿ ನಾವು ಡಾಕ್ಟರ್ ಅನುಪಮ ಅವರನ್ನು ರಿಕ್ವೆಸ್ಟ್ ಮಾಡಿದಾಗ ಅವರು ಒಪ್ಪಿಕೊಂಡ್ರು. ಅವರು ಈಗ ರಾಮಯ್ಯ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಅಲ್ಲಿ ಕೂಡ ಕೊರೋನಾ ಕೇಸ್ಗಳನ್ನು ತುಂಬಾ ಅವರು ನೋಡ್ತಾ ಇದ್ದಾರೆ. ಅವ್ರದ್ದು ಎಕ್ಸ್ಪೀರಿಯನ್ಸ್ ಈ ಬಗ್ಗೆ ತುಂಬಾ ಇದೆ. ತುಂಬಾ ಜನಕ್ಕೆ ಸಹಾಯ ಕೂಡ ಮಾಡ್ತಾ ಇದ್ದಾರೆ. ಅವರು ಕನ್ಸಲ್ಟೇಷನ್ ಫ್ರೀಯಾಗಿ ಕನ್ಸಲ್ಟೇಷನ್ ಎಲ್ಲಾ ಕೊಡ್ತಾ ಇದ್ದಾರೆ. ಆದ್ರೂ ಕೂಡ ಅವರಿಗೂ ನಾವು ಮಾತಾಡಿದಾಗ ಅವರಿಗೂ ಒಂದು ಮನಸ್ಸಲ್ಲಿದೆ, ಏಕೆ ಇಷ್ಟು ಇದು ಗೊತ್ತಾದ್ರು, ಎಷ್ಟು ಮೆಸೇಜ್ಗಳು ಬರ್ತಾ ಇದ್ರು, ಎಷ್ಟು ಅಲರ್ಟ್ ಕೊಡ್ತಾ ಇದ್ರು, ಯಾಕೆ ಜನಗಳು ಇನ್ನೂ ಕೂಡ ಅಷ್ಟು ಕೇರ್ ತಗೋತಾ ಇಲ್ಲ, ಯಾಕೆ ಇನ್ನೂ ಸ್ವಲ್ಪ ಇದು ಮಾಡಿದ್ರೆ ಅವಾಯ್ಡ್ ಮಾಡ್ಬೋದಲ್ಲ ಅಂತ ಅವರು ಮನಸ್ಸಲ್ಲಿದೆ. ಅದರಿಂದಾಗಿ ಅವರು ಇಮಿಡಿಯೇಟ್ ಆಗಿ ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಇದು ಮಾಡಲಿಕ್ಕೆ ನಿಮಗೆ ಸಲಹೆಗಳನ್ನು ಕೊಡ್ಲಿಕ್ಕೆ ಅಥವಾ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಬಂದಿದ್ದಾರೆ. ಅವರಿಗೆ ನಾವು ಕೂಟದ ಪರವಾಗಿ ತುಂಬಾ ಆಭಾರಿಯಾಗಿದ್ದೇನೆ. ಈ ಸಭೆಯ ಅಥವಾ ಈ ಕಾರ್ಯಕ್ರಮದ ಉಪಯೋಗವನ್ನು ಎಲ್ಲರೂ ಪಡೆದು ನಿಮ್ಗೆ ಏನಾದ್ರು ಕ್ವಶನ್ಗಳಿದ್ರೆ ಕೇಳಿ ಕ್ಲಾರಿಫಿಕೇಶನ್ ಪಡಿಬೇಕು. ಆಮೇಲೆ ಇದ್ರದ್ದು ನಮ್ಗೆ ಗೊತ್ತಾಗ್ತದೆ ಅದನ್ನು ನಮ್ಮ ಬಂಧು ಮಿತ್ರರಿಗೆ ಇನ್ನೂ ತಿಳಿಸಿ. ಸೊ ಎಲ್ಲರನ್ನು ನಾವು ಸ್ವಲ್ಪ ಜಾಗೃತಿಯನ್ನು ಗೊಳಿಸಿ ಈ ಅಲೆಯನ್ನು ನಾವು ಬಹುಬೇಗವನ್ನು ಗೆದ್ದು ಮುಂದೆ ಬರ್ಬೇಕು ಅಂತ ನನ್ನ ಮಿತ್ರರಿಗೆ, ಸಮಾಜ ಬಾಂಧವರಿಗೆಲ್ಲ ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೇನೆ. ಸೊ ಹಾಗಾಗಿ ನಾನು ಹೆಚ್ಚು ಮಾತಾಡಲಿಕ್ಕೆ ಇಷ್ಟಪಡುದಿಲ್ಲ, ಯಾಕಂದ್ರೆ ಡಾಕ್ಟರ್ ಅನುಪಮ ನುರಿತ ವೈದ್ಯರು ಮತ್ತೆ ಈಗಿನ 2ನೇ ಅಲೆಯ ತುಂಬಾ ತಿಳ್ಕೊಂಡಿದ್ದವರು, ಅವರಿಗೆ ನಾನು ಮುಂದಿನ ಕಾರ್ಯಕ್ರಮ ಶುರು ಮಾಡ್ಲಿಕ್ಕೆ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ಧನ್ಯವಾದಗಳು. ನಾನು ಈಗಾಗ್ಲೇ ಒಂದ್ಸಲ COVID-19 ಬಗ್ಗೆ ಒಂದ್ಸಲ ಮಾತಾಡಿದ್ದೇನೆ ಎಲ್ಲರ ಹತ್ರ. ಬಟ್ ಅದೇ ಈಗ ಇವರು ನಮ್ಮ ಅಧ್ಯಕ್ಷರು ಹೇಳಿದಾಗೆ ತುಂಬಾ ಕೇಸಸ್ ಆಗಿದೆ, ಮತ್ತೆ ನಮ್ಗೆ ಗೊತ್ತಿರೋರಲ್ಲೇ ತುಂಬಾ ಜನ ಡೆತ್ ಆಗೋದ್ ನೋಡುವಾಗ ಬೇಜಾರಾಗತ್ತೆ. ಸೊ ಅದಕ್ಕೆ ಸ್ವಲ್ಪ ನನ್ಗೆ ತಿಳಿದಷ್ಟು ಹೌ ವಿ ಕ್ಯಾನ್ ಟೇಕ್ ಪ್ರಿಕಾಷನ್ ಅಂತ ಸ್ವಲ್ಪ ಹೇಳುವ, ಮತ್ತೆ ಯಾವಾಗ ನಾವು ವೆನ್ ವಿ ಶುಡ್ ಥಿಂಕ್ ಆಫ್ ಅಡ್ಮಿಷನ್, ಅದು ತುಂಬಾ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ನಾನು ಇದೊಂದು ಕೆಲವು ಮಾತು ಹೇಳುವ, ಸೊ ದಟ್ ಅವೇರ್ ಅಂತ ಹೇಳಿ ಇದು ಪ್ರೆಸೆಂಟೇಶನ್ ಮಾಡುವ ಅಂತ ಒಪ್ಕೊಂಡೆ. ಸೊ ಹೌ ಟು ಫೇಸ್ COVID-19. ಸೊ ಈಗಾಗ್ಲೇ ಫಸ್ಟ್ ಸ್ವಲ್ಪ ಜನಕ್ಕೆ ಆಗಿ ಹೋಯ್ತು. ಅವಾಗ ನಾವ್ ಅನ್ಕೊಂಡಿದ್ದು ಇದೇ ಮ್ಯಾಕ್ಸಿಮಮ್ ಅಂತ. ಲಾಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಇಟ್ ವಾಸ್ ವೀಕ್. ಸೊ ಅದಾದ್ಮೇಲೆ ಕಡಿಮೆ ಆದಾಗ ನಾವೆಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆದೆವು. ಬಟ್ ಈ ಸಲನೂ ಅದು ಮಾರ್ಚ್ ಅಲ್ಲೇ ಪೀಕ್ ಆಗ್ಲಿಕ್ಕೆ ಶುರು ಆಯ್ತು. ಬಟ್ ಆಗ ನಮ್ಗೆ ಅಷ್ಟು ಅವೇರ್ನೆಸ್ ಬರ್ಲಿಲ್ಲ ಇನಿಷಿಯಲಿ. ಆಮೇಲೆ ಎಷ್ಟು ಹೇಳಿದ್ರು ಗೌರ್ಮೆಂಟ್ ಇದು ಅವ್ರು ಅರ್ಥ ಮಾಡ್ಕೊಂಡು ಅದನ್ನ ಅಳವಡಿಸುವಾಗ ಸ್ವಲ್ಪ ಲೇಟ್ ಆಯ್ತು. ಸೊ ಹಾಗಾಗಿ ಇದು ಕೈ ಮೀರಿ ಹೋಗಿತ್ತು ಪರಿಸ್ಥಿತಿ ಅಷ್ಟೊತ್ತಿಗಾಗ್ಲೆ. ಸೊ ಈ ಸತಿ ನಾವು ನೋಡಿದಾಗೆ ತುಂಬಾ ಜನಕ್ಕೆ ಅಫೆಕ್ಟ್ ಆಗಿದೆ. ಇಟ್ ಇಸ್ 4 times ಮೋರ್ ದೆನ್ ದ ಪ್ರೀವಿಯಸ್ ವೇವ್. ಅದು ಇದ್ರಲ್ಲಿ ಬಂದಿರೋದು, ಸ್ಟಾಟಿಸ್ಟಿಕ್ಸ್ ಬಂದಿರೋದು. ಬಟ್ ಎಷ್ಟೋ ಜನ ಹಾಗೆ 2 ದಿನ ಫೀವರ್ ಬಂದು ಟೆಸ್ಟ್ ಮಾಡದೆ ಕ್ಯೂರ್ ಆದವರು ಎಷ್ಟೋ ಜನ ಇದ್ದಾರೆ. ಸೊ ದಟ್ ಮಸ್ಟ್ ಬಿ ಅನದರ್ 4 times ಮೋರ್ ದೆನ್ ದ ನಂಬರ್ಸ್ ವಿಚ್ ವಿ ಆರ್ ಸೀಯಿಂಗ್ ಆಕ್ಚುಲಿ. ಸೊ ಡೈರೆಕ್ಟ್ಲಿ ನಾನು ಪ್ರಿವೆನ್ಷನ್ ಇದ್ರ ಮೆಷರ್ಸ್ಗೆ ಹೋಗ್ತೇನೆ. ಸೊ ಹೇಗೆ ನಾವು ಇದನ್ನ ತಡೆ ಇಟ್ಬೋದು? ಸೊ ಎಲ್ಲರಿಗೂ ಗೊತ್ತು, ಈಗ ಮಾಸ್ಕ್ ಹಾಕ್ಬೇಕು, ಸೋಷಿಯಲ್ ಡಿಸ್ಟೆನ್ಸಿಂಗ್. ನ್ಯೂಸ್ ಅಲ್ಲಿ ಯಾವ್ದೇ ಟಿವಿ ಚಾನೆಲ್ ಹಾಕಿದ್ರು ಈಗ ಎಲ್ಲರೂ ಹೇಳ್ತಿದ್ದಾರೆ. ಬಟ್ ಆದ್ರೂ ನಾನು ನೋಡುದು ಕೆಲವರು ಜನರು ಮಾಸ್ಕ್ ಅನ್ನ ಸರಿಯಾಗಿ ಹಾಕೊಳ್ಳೋದೇ ಇಲ್ಲ. ಸೊ ಮಾಸ್ಕ್ ಹಾಕುವಾಗ ಪ್ರಾಪರ್ ಯೂಸೇಜ್ ಅಂದ್ರೆ ಹೇಗೆ? ಈಗ ಯಾವ ಮಾಸ್ಕ್ ಉಪಯೋಗಿಸಬಹುದು ಅಂತ ಹೇಳಿದ್ರೆ, ಬಟ್ಟೆ ಮಾಸ್ಕ್ ಉಪಯೋಗಿಸಬಹುದು. ಬಟ್ ಅದು ನೀವು ಹೀಗೆ ಜನರಲಿ ವಾಕಿಂಗ್ ಹೋಗ್ತಾ ಇದ್ದು ಅಲ್ಲಿ ಜಾಸ್ತಿ ಕ್ರೌಡ್ ಇಲ್ಲ ಅಂತ ಆದ್ರೆ ನೀವು ಬಟ್ಟೆ ಮಾಸ್ಕ್ ಹಾಕೊಳ್ಬಹುದು, ತೊಂದ್ರೆ ಇಲ್ಲ. ಬಟ್ ತುಂಬಾ ಕ್ರೌಡೆಡ್ ಏರಿಯಾಗೆ ಹೋಗ್ತಿದ್ದೀರಿ, ಮಾರ್ಕೆಟ್ಗೆ ಹೋಗ್ತಿದ್ದೀರಿ, ಈಗ ಬರೀ 4 hours ಇರೋದ್ರಿಂದ ಅಲ್ಲಿ ತುಂಬಾ ಕ್ರೌಡ್ ಇರ್ತದೆ. ಸೊ ಅಂತ ಟೈಮ್ ನಲ್ಲಿ ನೀವು ಹತ್ರ ನಿಂತ್ಕೊಳ್ಬೇಕಾಗೋ ಪರಿಸ್ಥಿತಿ ಬರ್ತದೆ. ಸೊ ಅಂತ ಟೈಮ್ ನಲ್ಲಿ ಬೆಟರ್ ಟು ಯೂಸ್ ಅ ಸರ್ಜಿಕಲ್ ಮಾಸ್ಕ್. ಈ ತರ ನಂದು ವಿಡಿಯೋ ಕಾಣಿಸ್ತಾ ಉಂಟಲ್ಲ? ಓಕೆ. ಸೊ ಇದು ಸರ್ಜಿಕಲ್ ಮಾಸ್ಕ್. ಸೊ ಇದನ್ನು ಉಪಯೋಗಿಸಬಹುದು. ಸೊ ಇದರಲ್ಲಿ ಬೆಟರ್ ಟು ಹ್ಯಾವ್ ಅ ಮಾಸ್ಕ್ ವಿತ್ ನೋ ಸ್ಪಿನ್. ಇಲ್ಲಿ ಒಂದು ವೈಟ್ ಕಲರ್ ಬ್ಯಾಂಡ್ ಇರ್ತದೆ. ಸೊ ಅದನ್ನ ನಾವು ಹಾಕೊಂಡು ಹೀಗೆ ಪ್ರೆಸ್ ಮಾಡಿದ್ರೆ
ಇಲ್ಲಿ ನಮ್ಗೆ ಕರೆಕ್ಟ್ ಆಗಿ ನೋಸ್ಗೆ ಕವರ್ ಆಗ್ತದೆ. ಮತ್ತೆ ಕರೆಕ್ಟ್ ಫಿಟ್ಟಿಂಗ್ ಇರ್ಬೇಕು. ನಾವೀಗ ಸ್ಪ್ರೆಡ್ ಮಾಡಿ ಹಾಕಿದಾಗ ಇಲ್ಲಿ ಸೈಡ್ಸ್ ಫುಲ್ ಕವರ್ ಆಗ್ಬೇಕು. ಸೊ ಲೂಸ್ ಫಿಟ್ಟಿಂಗ್ ಇದ್ದಾಗ ಏನಾಗುತ್ತೆ, ಇಲ್ಲಿ ಸೈಡ್ಸ್ ಅಲ್ಲಿ ತುಂಬಾ ಓಪನ್ ಬರ್ತದೆ. ಸೊ ಅವಾಗ ಅದು ಏರ್ ಜಾಸ್ತಿ ಮೂವ್ ಆದಷ್ಟು ನಮ್ಗೆ ಯೂಸ್ ಕಡಿಮೆ ಆಗ್ತದೆ ಅದ್ರದ್ದು. ಸೊ ಇದು ಒಂದು. ಇಲ್ಲದೆ ಇದ್ರೆ ಇಫ್ ಪಾಸಿಬಲ್ ಬೆಟರ್ ಈಸ್ ಟು ಯೂಸ್ N95. ಸೊ ಇದು N95 ಮಾಸ್ಕ್ ನಾವು ಆಕ್ಚುಲಿ ಡ್ಯೂಟಿ ಎಲ್ಲ ಮಾಡುವಾಗ ಹಾಕೊಳ್ತೇವೆ. ಬಟ್ ಇದು ಈಗದ ಇದ್ರಲ್ಲಿ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ರೆ ನಿಮ್ಗೆ 1 ಮಾಸ್ಕಿಗೆ 30-40 rupees ಬರ್ತದೆ. ಇದು ಸರ್ಜಿಕಲ್ ಮಾಸ್ಕ್ ಏನಂದ್ರೆ ಇದು ಲೆಸ್ ಕಾಸ್ಟ್, ಬಟ್ ಇಟ್ ಇಸ್ ಡಿಸ್ಪೋಸಬಲ್. ಸೊ ನಾವು ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ ಇದನ್ನ. N95 ಆದ್ರೆ ನಾವು ರೀಯೂಸ್ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ ಅದನ್ನ ನಾವು ಯಾರ ಕೈಗೂ ಸಿಗದಿದ್ದಾಗೆ ಸಪರೇಟ್ ಆಗಿ ನಮ್ಮ ಬಾಲ್ಕನಿಯಲ್ಲಿ ಎಲ್ಲಿಯಾದ್ರೂ ಪಿನ್ ಮಾಡಿ ಇಟ್ಟು ಆಫ್ಟರ್ 2-3 days ವಿ ಕ್ಯಾನ್ ರೀಯೂಸ್ ಇಟ್. ಅದ್ರದ್ದೇ ಪೌಚ್ ಬರ್ತದಲ್ಲ, ಆ ಪ್ಯಾಕೆಟ್ಗೆ ಹಾಕಿ ಇಟ್ಬಿಡ್ಬೋದು. ಸೊ ವಿ ಕ್ಯಾನ್ ರೀಯೂಸ್ ಅಟ್ ಲೀಸ್ಟ್ ಫಾರ್ 3-4 times ಆತರ. ಆದ್ರೆ ಜಾಗ್ರತೆ ಮಾಡ್ಬೇಕಂದ್ರೆ ಅದನ್ನ ನಾವು ಏರ್ ಡ್ರೈ ಮಾಡಿ ಇಡ್ಬೇಕು. ಇಟ್ಟು 3-4 times ಉಪಯೋಗಿಸಬಹುದು. ಆಫ್ಟರ್ 3 to 4 days ರೀಯೂಸ್ ಮಾಡ್ಬೋದು N95 ಯೂಸ್ ಮಾಡಿದ್ರೆ. ಅದಲ್ಲದಿದ್ರೆ ಇದು ಸರ್ಜಿಕಲ್ ಮಾಸ್ಕ್ ಇಸ್ ಬೆಟರ್. ಸೊ ಇದೆರಡು ನಾವು ಯಾವಾಗ ಉಪಯೋಗಿಸಬಹುದು ಅಂದ್ರೆ ನಾವು ವೆನ್ ವಿ ಆರ್ ಗೋಯಿಂಗ್ ಟು ಮಾರ್ಕೆಟ್ ಏರಿಯಾ, ತುಂಬಾ ಜನ ಇರುವ ಕಡೆ ಅದನ್ನ ಬೆಟರ್ ಟು ಯೂಸ್ ಎನಿ ಆಫ್ ದೀಸ್ 2 ಮಾಸ್ಕ್. ಯಾಕಂದ್ರೆ ನಮ್ಮ ಬಟ್ಟೆ ಮಾಸ್ಕ್ ಅಷ್ಟು ಪ್ರೊಟೆಕ್ಷನ್ ಕೊಡುದಿಲ್ಲ. ಮೊರೋವರ್ ಅದು ಇಲಾಸ್ಟಿಕ್ ಎಲ್ಲ ಲೂಸ್ ಇರ್ತದೆ, ಜಾರ್ತಾ ಇರ್ತದೆ. ನಾನ್ ನೋಡಿದ್ ಕೆಲವರೆಲ್ಲ ಮೂಗು ಕವರ್ ಮಾಡುದಿಲ್ಲ, ಬಾಯಿಗೆ ಹಾಕ್ತಾರೆ. ಕೆಲವರು ಇನ್ನು ಫುಲ್ ಕೆಳಗೇನೆ ಇರ್ತದೆ. ಮತ್ತೆ ಅವ್ರು ಅನ್ಕೊಳ್ಳೋದು ಮಾತಾಡುವಾಗ ನಾವು ಹಾಕೊಂಡ್ರೆ ಅದು ಉಸಿರು ಕಟ್ತದೆ ಅಂತೆಲ್ಲ. ಅದೆಲ್ಲ ಆಕ್ಚುಲಿ ಇಟ್ ಇಸ್ ಫಾಲ್ಸ್. ಅದು ನಮ್ ಸೈಕಲಾಜಿಕಲ್. ಸೊ ನಾನ್ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ನಾವು ಈಗ ಡ್ಯೂಟಿ ಮಾಡುವಾಗ ನಾವ್ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ N95 ಹಾಕೊಂಡು ಇದಕ್ಕೆ ಮತ್ತೆ ಇಲ್ಲಿ ಪ್ಲಾಸ್ಟರ್ ಹಾಕ್ತೇವೆ ನಾವು ಇಲ್ಲಿ ಸುತ್ತ ಪ್ಲಾಸ್ಟರ್ ಹಾಕೊಂಡು ಅದ್ರ ಮೇಲೆ ನಾವು ಪುನಃ ಸರ್ಜಿಕಲ್ ಮಾಸ್ಕ್ ಹಾಕೊಳ್ತೇವೆ. ಸೊ ಇದು 2 ಹಾಕೊಂಡು ಇದ್ರ ಮೇಲೆ ಫೇಸ್ ಶೀಲ್ಡ್ ಹಾಕೊಳ್ತೇವೆ. ಸೊ ಆ ಫೇಸ್ ಶೀಲ್ಡ್ 3 ಹಾಕೊಂಡು ನಾವು ಅದನ್ನ ಕರೆಕ್ಟ್ ಆಗಿ ಸೀಲ್ ಮಾಡ್ಕೊಂಡು ನಾವು 6 hours ನಾವು ವರ್ಕ್ ಮಾಡ್ತೇವೆ. ಸೊ ಅದಕ್ಕೆ ಏನು ಉಸಿರಾಡೋ ತೊಂದ್ರೆ ಯಾರಿಗೂ ಬರುವುದಿಲ್ಲ, ಅದು ಮಾತ್ರ ಫಾರ್ ಶ್ಯೂರ್. ಸೊ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ನಾವು ಇಸ್ ಟು ಪ್ರೊಟೆಕ್ಟ್ ಅವರ್ ಸೆಲ್ಸ್. ಸೊ ನಮ್ಗೆ ಹಾಗೆ ಅನ್ಸಿದ್ರೆ ಬಾಯಲ್ಲಿ ಉಸಿರಾಡಿ, ಸ್ವಲ್ಪ ಡೀಪ್ ಬ್ರೆತ್ ತಗೊಳ್ಬಹುದು. ಆತರ ನಮ್ಗೆ ಏನಾದ್ರು ಉಸಿರಾಡೋ ತೊಂದ್ರೆ ಅಂತ ಅನ್ಸಿದ್ರೆ. ಸೊ ಪ್ಲೀಸ್ ವೇರ್ ಮಾಸ್ಕ್ ಪ್ರಾಪರ್ಲಿ. ಮಾಸ್ಕ್ ಕರೆಕ್ಟ್ ಆಗಿ ಹಾಕೊಂಡ್ರೆ ನಮ್ಗೆ more than 95% ನಮ್ದು ರಿಸ್ಕ್ ಕಡಿಮೆ ಆಗ್ತದೆ. ಸೊ ಅದಕ್ಕೋಸ್ಕರ ಮಾಸ್ಕ್ ಹ್ಯಾಸ್ ಟು ಬಿ ಓನ್ ಪ್ರಾಪರ್ಲಿ. ಇನ್ನೊಂದು, ನಾವು ಲೂಸ್ ಹಾಕೊಂಡಾಗ ಏನಾಗ್ತದೆ ಅಂದ್ರೆ ಅದು ಕೆಳಗ್ ಬರ್ತಾ ಇರುವಾಗ ಅದನ್ನ ಅಡ್ಜಸ್ಟ್ ಮಾಡ್ಲಿಕ್ಕೆ ಹೋಗ್ತಿರ್ತಾರೆ. ಸೊ ವಿ ಶುಡ್ ನೆವರ್ ಟಚ್. ಈ ಮುಂದೆ ಭಾಗ ಉಂಟಲ್ಲ ಮಾಸ್ಕ್ ಇದನ್ನ ನಾವು ಮುಟ್ಲೇಬಾರ್ದು. ಯಾಕಂದ್ರೆ ಇಲ್ಲಿ ಇನ್ಫೆಕ್ಷನ್ ಇರ್ತದೆ. ನಾವು ಎಕ್ಸ್ಪೋಸ್ ಆದಾಗ ನಾವು ಇದು ಹಾಕೊಳ್ಳೋದೇನಕ್ಕೆ, ನಮ್ಮ ಮೂಗಿಗೆ ಬಾಯಿಗೆ ಹೋಗ್ಬಾರ್ದು ಅಂತಲ್ವಾ. ಸೊ ಅದು ಇಲ್ಲಿ ವೈರಸ್ ಬಂದ್ ಕೂತಿರ್ತದೆ. ಸೊ ವಿ ಶುಡ್ ಆಲ್ವೇಸ್ ಇಮ್ಯಾಜಿನ್, ನಾವು ಎಲ್ಲಿ ಹೋದ್ರು ಯಾರ ಹತ್ರ ನಿಂತ್ರು ಅವ್ರು ಕೋವಿಡ್ ಅಂತಾನೆ ಅನ್ಕೊಂಡು ನಾವು ನಡ್ಕೊಳ್ಬೇಕು. ಸೊ ಅಂತ ಪರಿಸ್ಥಿತಿ ಬಂದಿದೆ ಈಗ. ಸೊ ಹಾಗಾಗಿ ಅದ್ರ ಮುಂದಿನ ಭಾಗ ಮುಟ್ಲೇಬಾರ್ದು. ಸೊ ಒನ್ಸ್ ನಾವು ಮಾಸ್ಕ್ ಹಾಕೊಂಡ್ಮೇಲೆ ಮನೆಗೆ ಬಂದು ಅದನ್ನ ಡಿಸ್ಪೋಸ್ ಮಾಡಿ ಹ್ಯಾಂಡ್ ವಾಶ್ ಮಾಡುವವರೆಗೆ ಅದನ್ನ ಮುಟ್ಲಿಕ್ಕೆ ಹೋಗ್ಬಾರ್ದು. ಮುಖ ಆಗ್ಲಿ, ಮುಖದ ಯಾವುದೇ ಭಾಗ ಆಗ್ಲಿ, ಯಾವುದೇ ಕಾರಣಕ್ಕೂ ಮುಟ್ಟಬಾರ್ದು. ಸೊ ಅದೊಂದು ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸೊ ನಾವ್ ಇಷ್ಟು ಮಾಡಿದ್ರೆ ಸಾಕು, ನಮ್ಗೆ ಐ ಟೋಲ್ಡ್ ಯು ಅದೇ 96% ಮೋರ್ ದನ್ ದಟ್ ವಿ ವಿಲ್ ಗೆಟ್ ಅ ಗುಡ್ ಪ್ರೊಟೆಕ್ಷನ್. ಸೊ ಡೋಂಟ್ಸ್, ಅದೇ ನಾನು ಹೇಳಿದಾಗೆ ಮಾಸ್ಕ್ ಕರೆಕ್ಟ್ ಆಗಿರ್ಬೇಕು. ಅದು ಹರಿದೋದ ತರ ಇರಬಾರ್ದು, ಲೂಸ್ ಇರಬಾರ್ದು, ಮತ್ತೆ ಅಡ್ಜಸ್ಟ್ ಮಾಡ್ಕೊಳ್ಬಾರ್ದು ಮಾಸ್ಕ್ ಅನ್ನ. ಸೊ ಒಂದ್ಸಲ ಹಾಕಿದ್ಮೇಲೆ ಇಟ್ ಶುಡ್ ಬಿ ದೇರ್ ಟಿಲ್ ಈವ್ನಿಂಗ್. ಈಗ ನಾವು ಕೆಲ್ಸಕ್ಕೆ ಹೋಗುವಾಗ್ಲೂ ನಾವು ಬೆಳಿಗ್ಗೆ 8:30 ನನ್ ಮನೆ ಬಿಡುವಾಗ ಹಾಕಿದ್ರೆ ಸಾಯಂಕಾಲ 5 ಗಂಟೆ ತನಕ ಇರ್ತದೆ. ದೇರ್ ಇಸ್ ನೋ ಪ್ರಾಬ್ಲಮ್ ಇನ್ ವೇರಿಂಗ್ ಮಾಸ್ಕ್ ಫಾರ್ ಲಾಂಗ್ ಅವರ್ಸ್. ಸೊ ಅವರ್ ಪ್ರೊಟೆಕ್ಷನ್ ಈಸ್ ಮೋರ್ ಇಂಪಾರ್ಟೆಂಟ್ ಇಂಥ ಟೈಮ್ ನಲ್ಲಿ. ಸೊ ಇದು ಒಂದು. ಇನ್ನೊಂದು, ವ್ಯಾಕ್ಸಿನ್ಸ್ ಎಲ್ಲರೂ ನನ್ಗನ್ಸುದು ಅದೇ ಅಟ್ಲೀಸ್ಟ್ more than 60 years ಇರೋರೆಲ್ಲ 2 ಡೋಸ್ ತಗೊಂಡಿರ್ಬೋದು ಇಷ್ಟೊತ್ತಿಗಾಗ್ಲೇ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ವ್ಯಾಕ್ಸಿನ್ ಆಗ್ಲಿ, ಯಾವುದೇ ಅವೈಲೇಬಲ್ ಇರ್ಲಿ ನಮ್ಮ ಏರಿಯಾದಲ್ಲಿ, ಅದನ್ನ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ತಗೊಳ್ಳೋದು ಒಳ್ಳೇದು. ಇನ್ನೊಂದೇನು ನೆನ್ಪಿಟ್ಕೊಳ್ಬೇಕು ಅಂತ ಹೇಳಿದ್ರೆ, ವ್ಯಾಕ್ಸಿನ್ 100% ಪ್ರೊಟೆಕ್ಷನ್ ಕೊಡುದಿಲ್ಲ. ಈಗ ನಮ್ಮಲ್ಲಿ ಸಹ ಎಷ್ಟೋ ಜನ 2 ಡೋಸ್ ಆಗಿ ನಮ್ದೆಲ್ಲ ಆಲ್ಮೋಸ್ಟ್ 2.5 months ಆಯ್ತು. ಸೊ ಈಗ್ಲೂ ಕೆಲವರಿಗೆ ಇನ್ಫೆಕ್ಷನ್ ಬಂದಿದೆ. ಸೊ ಹಾಗಾದ್ರೆ ಯಾಕೆ ತಗೋಬೇಕು ಅಂತ ಕ್ವಶನ್ ಬರ್ಬೋದು. ಯಾಕೆ ತಗೊಳ್ಬೇಕು ಅಂತ ಹೇಳಿದ್ರೆ, ದ ಸಿವಿಯರಿಟಿ ಈಸ್ ಲೆಸ್. ಸೊ ಆತರ ಸಿವಿಯರ್ ಆಗಿ ಹಾಸ್ಪಿಟಲೈಸ್ ಆಗುವ ಚಾನ್ಸಸ್ ಕಡಿಮೆ ಬರ್ತದೆ. ಯಾಕಂದ್ರೆ ಆಲ್ರೆಡಿ ವ್ಯಾಕ್ಸಿನ್ ತಗೊಳ್ಳುವಾಗ ಅಟ್ಲೀಸ್ಟ್ ತಕ್ಕ ಮಟ್ಟಿಗೆ ಸ್ವಲ್ಪ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆದ್ರಿಂದ ಸೊ ಅದು ನಮ್ಗೆ ಸಿವಿಯರ್ ಫಾರ್ಮಿಗೆ ಹೋಗೋದನ್ನ ಪ್ರಿವೆಂಟ್ ಮಾಡ್ತದೆ. ಸೊ ಯಾವುದೇ ವ್ಯಾಕ್ಸಿನ್ ಆಗ್ಲಿ ಎಲ್ಲದ್ರದ್ದು ಈಕ್ವಲ್
ಎಫೆಕ್ಟಿವ್ನೆಸ್ ಇದೆ ಈಗ ಆಸ್ ಆಫ್ ನೌ. ಸೊ ಹಾಗಾಗಿ ಏನು ಗೊಂದಲ ಇಲ್ಲದೆ ವ್ಯಾಕ್ಸಿನ್ ಖಂಡಿತ ತಗೊಳ್ಳಿ. ಎಷ್ಟು ಬೇಗ ಸಾಧ್ಯವಾಗುತ್ತೋ ಅಷ್ಟು ಬೇಗ. ಈಗ ಅದೇ 18 to 45 years ಸ್ವಲ್ಪ ಹಾಲ್ಟ್ ಮಾಡಿದ್ದಾರೆ. ಸೊ ಯಾವಾಗ ಅದು ಕೊಡ್ಲಿಕ್ಕೆ ಶುರು ಮಾಡ್ತಾರ, ಮತ್ತೆ ಅಗೇನ್ ಅಲ್ಲಿ ಕೂಡ ರಶ್ ಆಗೋದ್ರಿಂದ ಅಲ್ಲಿ ಸಹ ಬರೋ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ಸಾಧ್ಯ ಆದಷ್ಟು ಅಲ್ಲಿ ಸಹ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ವ್ಯಾಕ್ಸಿನ್ ತಗೊಳ್ಬೇಕಾಗ್ತದೆ. ಸೊ ವಿಚ್ ವ್ಯಾಕ್ಸಿನ್ ಇಸ್ ಬೆಟರ್ ಅನ್ನೋದಕ್ಕೆ ದೇರ್ ಇಸ್ ನೋ ಆನ್ಸರ್. ಎಲ್ಲದು ಆಲ್ಮೋಸ್ಟ್ ಈಕ್ವಲಿ ಇಫೆಕ್ಟಿವ್ ಇದೆ. ಸೊ ಹಾಗಾಗಿ 2 ಡೋಸ್ ತಗೊಳ್ಳೋದು ತುಂಬಾ ಅವಶ್ಯ. ಮಾಸ್ಕ್ ಬಗ್ಗೆ ಹೇಳಿದ್ದೇನೆ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ಲರಿಗೂ ಗೊತ್ತೇ ಇದೆ ಅಂತ ಅನ್ಕೊಳ್ತೇನೆ. ಬಟ್ ಆದ್ರೂ ಏನಾಗ್ತದೆ ಅಂದ್ರೆ ಟೈಮ್ ಆಗ್ತಾ ಬಂತು, ಈಗ 10 ಗಂಟೆಗೆ ಸ್ವಲ್ಪನೇ ಸಮಯ ಇದೆ ಅಂತ ಆಗುವಾಗ ರಶ್ ಜಾಸ್ತಿ ಆಗ್ತದೆ. ಆಗ ಎಲ್ಲ ಲೈನ್ ಬಿಟ್ಟು ಹೋಗ್ತಾರೆ. ನಾವು ಸಹ ನಮ್ಗೆ ಸಹ ತಗೊಳ್ಬೇಕು ಅನ್ನೋ ಇದ್ರಲ್ಲಿ ನಾವು ಹೋಗ್ತೇವೆ. ಸೊ ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಏನಿದೆಯೋ ಅದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ಡೋಂಟ್ ಎವರ್ ಗೋ ಟು ಕ್ರೌಡೆಡ್ ಏರಿಯಾದಲ್ಲಿ ಆತರ ಲೈನ್ ಇಲ್ಲ, ಡಿಸಿಪ್ಲಿನ್ ನಲ್ಲಿ ಯಾರು ಹೋಗ್ತಿಲ್ಲ ಅಂತ ಅನ್ನೋ ಕಡೆಯಲ್ಲಿ ಹೋಗ್ಲಿಕ್ಕೆ ಹೋಗ್ಬೇಡಿ. ಸೊ ಆದಷ್ಟು ಎಲ್ಲಿ ಲೈನ್ ನಿಂತು ನೀಟಾಗಿ ತಗೊಳ್ತಾ ಇದ್ದಾರೋ ಅಂತ ಕಡೆ ಮಾತ್ರ ಹೋಗಿ ಥಿಂಗ್ಸ್ ನ ತಗೊಂಡ್ ಬನ್ನಿ. ಆಮೇಲೆ ಇದೆಲ್ಲ ಪ್ರಿಕಾಷನ್ ತಗೊಂಡಿದ್ದೇವೆ ಅಂತಾನೆ ಇಟ್ಕೊಳ್ಳುವ. ಸೊ ಎಲ್ಲ ಆಗಿ ನಮ್ಗೀಗ ಟೆಸ್ಟಿಗೆ ಹೋಗೋ ಅವಶ್ಯಕತೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಒಂದು ನಾವು ವೆನ್ ವಿ ಆರ್ ಇನ್ ಕಾಂಟ್ಯಾಕ್ಟ್ ವಿತ್ ಕೋವಿಡ್ ಪಾಸಿಟಿವ್ ಪರ್ಸನ್. ಸೊ ಮನೆಯಲ್ಲಿ ಯಾರಿಗಾದ್ರು ಬಂದಿರ್ಬೋದು, ಅಥವಾ ಕೆಲ್ಸಕ್ಕೆ ಹೋಗುವಲ್ಲಿ ನಮ್ಮ ಜೊತೆಯಲ್ಲಿ ಇರೋರಿಗೆ ಯಾರಿಗಾದ್ರೂ ಬಂದಿದ್ರೆ, ಸೊ ಅವಾಗ ನಾವು ಕೋವಿಡ್ ಟೆಸ್ಟಿಂಗ್ ಹೋಗ್ಬೇಕಾಗ್ತದೆ. ಯಾವಾಗ ಅಂದ್ರೆ ಆಫ್ಟರ್ 5 days ಆಫ್ ಎಕ್ಸ್ಪೋಜರ್. ಯಾಕಂದ್ರೆ ಇಮಿಡಿಯೇಟ್ ಹೋದ್ರೆ ನಮ್ಮಲ್ಲಿ ಆ ವೈರಲ್ ಲೋಡ್ ಜಾಸ್ತಿ ಇಲ್ಲದೆ ನೆಗೆಟಿವ್ ಬಂದು ಆಮೇಲೆ 4-5 days ಆದ್ಮೇಲೆ ಸಿಂಪ್ಟಮ್ಸ್ ಬರ್ಬೋದು. ಸೊ ಅದಕ್ಕೆ ಎಕ್ಸ್ಪೋಜರ್ ಆಗಿ 4 to 5 days ನಂತರ ನಾವು ಟೆಸ್ಟಿಂಗ್ ಹೋದ್ರೆ ವಿ ವಿಲ್ ನೋ ವೆದರ್ ವಿ ಆರ್ ಇನ್ಫೆಕ್ಟೆಡ್ ಆರ್ ನಾಟ್ ಅಂತ ಗೊತ್ತಾಗ್ತದೆ. ಅದು ಒಂದು. ಇನ್ನೊಂದು, ಯಾವಾಗ ನಾವು ಟೆಸ್ಟಿಂಗ್ ಹೋಗ್ಬೇಕು ಅಂತ ಹೇಳಿದ್ರೆ ಸಿಂಪ್ಟಮ್ಸ್ ಬಂದಾಗ. ಸೊ ಈಗಾಗ್ಲೇ ಎಲ್ಲರಿಗೆ ಗೊತ್ತಿದೆ, ಫೀವರ್, ಕಾಫ್, ಕೋಲ್ಡ್, ಗಂಟಲು ನೋವು, ಮತ್ತೆ ಮೈಕೈ ನೋವು, ಅಥವಾ ಉಸಿರಾಟ ತೊಂದ್ರೆ ಮತ್ತೆ ಬರುದು. ಸೊ ಇನಿಷಿಯಲಿ ಫೀವರ್, ಶೀತ, ಕೆಮ್ಮು, ಗಂಟಲು ನೋವು ಇದೆಲ್ಲ ಕಾಮನ್ ಸಿಂಪ್ಟಮ್ಸ್. ಅದು ಅಲ್ಲದೆ ಮೋಸ್ಟ್ ಕಾಮನ್ ಸಿಂಪ್ಟಮ್ ನೋಡಿರೋದು ಏನಂತ ಹೇಳಿದ್ರೆ ಲಾಸ್ ಆಫ್ ಸ್ಮೆಲ್ ಅಂಡ್ ಟೇಸ್ಟ್. ಸೊ ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇಟ್ ಈಸ್ ಆಸ್ ಗುಡ್ ಆಸ್ RT-PCR ಅಂತ ಹೇಳ್ತಾರೆ ಲಾಸ್ ಆಫ್ ಸ್ಮೆಲ್ ಅನ್ನೋದು. ಕೆಲವರಿಗೆ ಸಿಂಪ್ಟಮ್ಯಾಟಿಕ್ ಇರ್ತಾರೆ, ಸಿಂಪ್ಟಮ್ಸ್ ಇರುವುದಿಲ್ಲ, ಆದ್ರೆ ಸ್ಮೆಲ್ ಮಾತ್ರ ಗೊತ್ತಾಗದೇ ಇರ್ತದೆ ಕೆಲವರಿಗೆ. ಸೊ ಆತರ ಸ್ಮೆಲ್ ಇದು ಉಂಟಲ್ಲ, ಅದು ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಹ್ಯಾವ್ ದಿಸ್ ಲಾಸ್ ಆಫ್ ಸ್ಮೆಲ್ ಅಂಡ್ ಟೇಸ್ಟ್. ಸೊ ಅದೊಂದು. ಸೊ ದಿ ಸಿಂಪ್ಟಮ್ಸ್ ಇದ್ದಾಗ ನಾವು ಟೆಸ್ಟಿಗೆ ಹೋಗ್ಬೇಕಾಗ್ತದೆ. ಈವನ್ ಬಿಫೋರ್ ಟೆಸ್ಟಿಂಗ್ ಯಾವುದೇ ತರದ ಫೀವರ್ ಆಗ್ಲಿ, ಶೀತ ಕೆಮ್ಮಾಗ್ಲಿ, ಅದನ್ನ ನಾವು ನಿಗ್ಲೆಕ್ಟ್ ಮಾಡೋದು ಬೇಡ. ಅಂದ್ರೆ ಇದು ಮೋಸ್ಟ್ಲಿ ಈಗ ಮಳೆ ಬರ್ತಾ ಉಂಟಲ್ಲ ಅದಕ್ಕೆ ಶೀತ ಕೆಮ್ಮು ಅಂತ ಅನ್ಕೊಂಡು ಇರೋದು ಬೇಡ. ಬಂದ ತಕ್ಷಣ ನಾವು ಮನೆಯಲ್ಲಿ ಐಸೋಲೇಟ್ ಮಾಡ್ಕೊಳ್ಳೋದು ಮೋಸ್ಟ್ ಇಂಪಾರ್ಟೆಂಟ್. ನೀವು ಟೆಸ್ಟಿಗೆ ಬೇಕಾದ್ರೆ 1-2 ದಿನ ವೇಟ್ ಮಾಡಿ ಹೋಗಿ, ಆದ್ರೆ ಕೂಡ್ಲೆ ಐಸೋಲೇಟ್ ಮಾಡ್ಕೊಳ್ಳಿ, ಸೊ ದಟ್ ವಿ ಡೋಂಟ್ ಸ್ಪ್ರೆಡ್ ಟು ಅದರ್ಸ್. ಸೊ ಅದೊಂದು ಇಂಪಾರ್ಟೆಂಟ್. ಫೀವರ್ ಬಂದ ತಕ್ಷಣ ದೂರ ಇರೋದು ಒಳ್ಳೇದು. ಇನ್ನೊಂದು, ಅಟ್ಲೀಸ್ಟ್ 1 day ವೇಟ್ ಮಾಡಿ, ಸೆಕೆಂಡ್ ಡೇ ಅಟ್ಲೀಸ್ಟ್ ನಾವು ಟೆಸ್ಟಿಗೆ ಹೋಗ, ಅಥವಾ 3rd day. ಬಟ್ ಡೋಂಟ್ ಡಿಲೇ ಇಟ್ ಫರ್ದರ್. ಯಾಕಂದ್ರೆ ಡಿಲೇ ಮಾಡಿದಷ್ಟು ರಿಪೋರ್ಟ್ ಬರೋದು ಲೇಟ್ ಆಗ್ತದೆ. ರಿಪೋರ್ಟ್ ಬಂದ ಮೇಲೆ ಅಷ್ಟೊತ್ತಿಗಾಗ್ಲೇ ಕೆಲವರು 3 to 4 days ಅಲ್ಲಿ ಸ್ವಲ್ಪ ಪ್ರೋಗ್ರೆಸ್ ಆಗುವ ಚಾನ್ಸಸ್ ಇರ್ತದೆ. ಸೊ ಅದಕ್ಕೆ ನಾವು ಡಿಲೇ ಮಾಡಿದಷ್ಟು ನಮ್ಗೆ ಫರ್ದರ್ ಟ್ರೀಟ್ಮೆಂಟ್ ಮ್ಯಾನೇಜ್ಮೆಂಟ್ ಗೆ ಪ್ರಾಬ್ಲಮ್ ಆಗ್ತದೆ. ಸೊ ಆದಷ್ಟು ಡಿಲೇ ಮಾಡದೆ ಅಟ್ಲೀಸ್ಟ್ 3rd day ಅಟ್ಲೀಸ್ಟ್ ವಿ ಶುಡ್ ಗೋ ಫಾರ್ ಟೆಸ್ಟಿಂಗ್. ಅಂಡ್ ಈಗದ ಸಿಚುವೇಶನ್ ಹೇಗಿದೆ ಅಂದ್ರೆ, ಎನಿ ಫೀವರ್, ಎನಿ ಕೋಲ್ಡ್ ಅಂಡ್ ಕಾಫ್, ಅನ್ಲೆಸ್ ಪ್ರೂವ್ಡ್ ಅದರ್ವೈಸ್ ನಾವು ಅದನ್ನ ಕೋವಿಡ್ ಅಂತಾನೆ ತಗೊಳ್ಬೇಕಾಗಿದೆ. ಸೊ ಎಲ್ಲಿ ಟೆಸ್ಟ್ ಮಾಡ್ಬೇಕು ಅನ್ನೋದು, ಸೊ ಇದು ನಮ್ಮ ಆಧಾರ್ ಕಾರ್ಡ್ ತಗೊಂಡ್ ಹೋದ್ರೆ ನಮ್ಮ BBMP ಸೆಂಟರ್ಸ್ ಯಾವ್ದೆಲ್ಲ ಹಾಸ್ಪಿಟಲ್ಸ್ ಇದೆ ಅಕ್ಕಪಕ್ಕ ಎಲ್ಲಿ ಬೇಕಾದ್ರೂ ಟೆಸ್ಟ್ ಮಾಡಿಸ್ಬೋದು. ಅದು ಅಲ್ಲದೆ ಪ್ರೈವೇಟ್ ಲ್ಯಾಬ್ ನವರು ಎಲ್ಲರೂ ಟೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಮನೆಗೆ ಬಂದು ಸಹ ಟೆಸ್ಟ್ ಮಾಡುವ ತುಂಬಾ ಲ್ಯಾಬ್ಸ್ ಇದೆ. ನಾವು ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರೆ ಪ್ರೈವೇಟ್ ಲ್ಯಾಬ್ಸ್ ನಿಯರ್ ಮೈ ಲೊಕೇಶನ್ ಕೊಟ್ರೆ ಎಷ್ಟು ಲ್ಯಾಬ್ಸ್ ಇದು ಬರ್ತದೆ. ಸೊ ಅವ್ರ ಮನೆಗೆ ಬಂದು ಸ್ವಾಬ್ ತಕೊಂಡ್ ಹೋಗಿ ಟೆಸ್ಟ್ ಮಾಡ್ತಾರೆ. ಡಿಫ್ರೆನ್ಸ್ ಏನಂದ್ರೆ, ನಾವು BBMP ಅಲ್ಲಿ ಮಾಡಿದ್ರೆ ಚಾರ್ಜ್ ಮಾಡೋದಿಲ್ಲ, ಬಟ್ ರಿಪೋರ್ಟ್ ಬರೋದು ಅಟ್ಲೀಸ್ಟ್ 2 days ಲೇಟ್ ಆಗ್ತದೆ. ಪ್ರೈವೇಟ್ ಲ್ಯಾಬ್ ಅಲ್ಲಿ ಮಾಡಿದ್ರೆ ನಮ್ಗೆ ರಿಪೋರ್ಟ್ ಅಟ್ಲೀಸ್ಟ್ 24 hours ಅಲ್ಲಿ ಬರ್ತದೆ, 1 ದಿನದಲ್ಲಿ ಬರ್ತದೆ, ಬಟ್ ಅವರು ಚಾರ್ಜ್ ಮಾಡ್ತಾರೆ. ಸೊ ಅದು ಡಿಫ್ರೆನ್ಸ್ ಇದೆ 2 ಕಡೆ ಮಾಡೋದ್ರಲ್ಲಿ. ರಿಪೋರ್ಟ್ ಇಸ್ ರಿಲಯಬಲ್, 2 ಕಡೆ ಸಹ ರಿಪೋರ್ಟ್ ರಿಲಯಬಲ್ ಇರ್ತದೆ. ಆಧಾರ್ ಕಾರ್ಡ್ ತಗೊಂಡು ಹೋಗ್ಲೇಬೇಕು, ಯಾಕಂದ್ರೆ ಆಧಾರ್ ನಂಬರ್ ಅವ್ರು ಕೇಳ್ತಾರೆ, ಅದು ವೆರಿ ಇಂಪಾರ್ಟೆಂಟ್. ರಿಸಲ್ಟ್ ಹೇಗೆ ಚೆಕ್ ಮಾಡುದು ಅಂತ ಹೇಳಿದ್ರೆ, ಯೂಶಲಿ ಪಾಸಿಟಿವ್ ಬಂದ ತಕ್ಷಣ ಅಲ್ಲಿ BBMP ಇಂದ ಮೆಸೇಜ್ ಬರ್ತದೆ. ಇಲ್ಲಾದ್ರೆ ಲ್ಯಾಬ್ ಅಲ್ಲಿ ಆದ್ರೆ ಈಗ ಅವರು ಇಮೇಲ್ ಅಲ್ಲೇ ರಿಪೋರ್ಟ್ಸ್ ಎಲ್ಲ ಕಳಿಸ್ತಾರೆ.
ಸೊ ಅದರಲ್ಲಿ ನಮ್ಗೆ ಒಂದು ಆ ಮೆಸೇಜ್ ಜೊತೆ ಒಂದು SRF-ID ಅಂತ ಕೊಡ್ತಾರೆ, ಸ್ಪೆಸಿಮೆನ್ ರೆಫರಲ್ ಫಾರ್ಮ್ ID ಅಂತ. ಸೊ ಇದು ಇಂಪಾರ್ಟೆಂಟ್, ಯಾಕಂದ್ರೆ ಅಡ್ಮಿಷನ್ ಟೈಮ್ ನಲ್ಲಿ ಇದು SRF-ID ಅಂತ ಕೇಳ್ತಾರೆ ಅವರು. ಸೊ ಅದೊಂದು ದೊಡ್ಡ ನಂಬರ್ ಇದೆ, 13-14 ಡಿಜಿಟ್ ನಂಬರ್ ಇದೆ. ಸೊ ಆ ನಂಬರ್ ಅಡ್ಮಿಷನ್ ಆಗೋ ಚಾನ್ಸಸ್ ಬಂದ್ರೆ ಅವಾಗ ಅದ್ ಬೇಕಾಗ್ತದೆ. ಆಲ್ಸೋ ನಾವು ರಿಸಲ್ಟ್ ನಮ್ಗೆ ಬರ್ಲಿಲ್ಲ, ಮೆಸೇಜ್ ಬರ್ಲಿಲ್ಲ, ಏನಾಗಿದೆ ಅಂತ ನಮ್ಗೆ 2 ದಿನ ಆದ್ರೂ ಗೊತ್ತಾಗದೆ ಇದ್ರೆ ನಾವು ಇಲ್ಲಿ ಕೆಳಗಡೆ ನಾನು ಲಿಂಕ್ ಹಾಕಿದ್ದೇನಲ್ಲ, covidwar.karnataka.gov.in. ಸೊ ಇದ್ರಲ್ಲಿ ನಾವು ಈ ಲಿಂಕಿಗೆ ಹೋಗಿ ನಮ್ಮ SRF-ID ಅನ್ನ ಹಾಕಿದ್ರೆ ನಮ್ಗೆ ರಿಸಲ್ಟ್ ಬರ್ತದೆ. ಸೊ ರಿಸಲ್ಟ್ ಇನ್ನೂ ಅದು ಟೆಸ್ಟಿಂಗ್ ಆಗದೆ ರಿಪೋರ್ಟ್ಸ್ ಅವೇಟೆಡ್ ಅಂತ ಬರ್ತದೆ, ಅಥವಾ ರಿಸಲ್ಟ್ ಬಂದಿದ್ರೆ ರಿಪೋರ್ಟ್ ಯು ವಿಲ್ ಕಮ್ ಟು ನೋ ವೆದರ್ ಇಟ್ ಇಸ್ ಪಾಸಿಟಿವ್ ನೆಗೆಟಿವ್ ಅಂತ ಗೊತ್ತಾಗ್ತದೆ. ಇನ್ನೊಂದು, ಈ ಬೆಂಗಳೂರಲ್ಲಿ ಇರೋರಿಗೆ ಈ BU ನಂಬರ್ ಅಂತ ಒಂದು ಕೊಡ್ತಾರೆ, ಅಂದ್ರೆ ಬ್ಯಾಂಗ್ಳೂರಲ್ಲಿ ಇರೋ ಪೇಷಂಟ್ ಐಡೆಂಟಿಫಿಕೇಶನ್ ನಂಬರ್ ಒಂದು ಸಿಗ್ತದೆ. ಸೊ ಇದು ಕೂಡ ಅಡ್ಮಿಷನ್ ಟೈಮ್ ನಲ್ಲಿ ವೆರಿ ಇಂಪಾರ್ಟೆಂಟ್. ಸೊ ಅದು ವಿತ್ ದ ರಿಪೋರ್ಟ್ ಅದು ಮೆಸೇಜ್ ಅಲ್ಲೇ ಬರ್ತದೆ BU ನಂಬರ್. ಬರ್ದೇ ಇದ್ರೂ ಅದು ಆನ್ಲೈನ್ ಹೋಗಿ ಚೆಕ್ ಮಾಡ್ಕೊಳ್ಬಹುದು BU ನಂಬರ್. ಈಗ ಯಾವ ಟೆಸ್ಟ್ ಮಾಡ್ಬೇಕು ಅಂತ ಹೇಳುದು, ಸೊ ಅದರಲ್ಲಿ 2 ತರ ಟೆಸ್ಟ್ ಇದೆ. ಒಂದು ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಅಂತ ಹೇಳಿ, ಇದು ಕೂಡ್ಲೆ ನಮ್ಗೆ 15ರಿಂದ 20 ನಿಮಿಷದೊಳಗೆ ರಿಸಲ್ಟ್ ಗೊತ್ತಾಗ್ತದೆ. ಬಟ್ ಇದೇನಂತ ಹೇಳಿದ್ರೆ, ಇದರಲ್ಲಿ ಪಾಸಿಟಿವ್ ಬಂದ್ರೆ ಇಟ್ ಈಸ್ 100% ಯು ಆರ್ ಪಾಸಿಟಿವ್, ಬಟ್ ನೆಗೆಟಿವ್ ಬಂದ್ರೆ ಯು ಕೆನಾಟ್ ಟೆಲ್ ದಟ್ ಯು ಆರ್ ನೆಗೆಟಿವ್. ಸೊ ನೆಗೆಟಿವ್ ಬಂದು ಸಿಂಪ್ಟಮ್ಸ್ ಇದೆ ಅಂತ ಆದ್ರೆ ಇಟ್ ಇಸ್ ಬೆಟರ್ ಟು ಗೋ ಫಾರ್ RT-PCR. ಸೊ RT-PCR ಇಸ್ ಮೋರ್ ಕನ್ಫರ್ಮೇಟರಿ ದನ್ ದಿಸ್ ಆಂಟಿಜೆನ್ ಟೆಸ್ಟ್. ಸೊ ಅದಕ್ಕೆ RT-PCR ಮಾಡ್ಲೇಬೇಕಾಗ್ತದೆ ಸಿಂಪ್ಟಮ್ಸ್ ಇನ್ನೂ ಇದೆ ಅಂತ ಆದ್ರೆ. ಸೊ RT-PCR ಮಾಡಿದ್ರೆ ನಾನು ಹೇಳಿದಾಗೆ ಅದೇ ಯೂಶಲಿ ಪ್ರೈವೇಟ್ ಲ್ಯಾಬ್ಸ್ ಆತರ ಎಲ್ಲ 24 hours ಅಲ್ಲಿ ರಿಸಲ್ಟ್ ಕೊಡ್ತಾ ಇದ್ದಾರೆ. ಸೊ ಇಲ್ಲದೆ ಇದ್ರೂ ವಿದಿನ್ 2 to 3 days ರಿಸಲ್ಟ್ ಬಂದೇ ಬರ್ತದೆ. ಸೊ ಮೋಸ್ಟ್ ಆಫ್ ದ ಟೈಮ್ ಪಾಸಿಟಿವ್ ಬಂದ್ರೆ, ಮೋಸ್ಟ್ ಆಫ್ ದ ಟೈಮ್ ಅಲ್ಲ, ಪಾಸಿಟಿವ್ ಬಂದ್ರೆ ಇಟ್ ಈಸ್ 100% ಯುವರ್ ಪಾಸಿಟಿವ್. ನೆಗೆಟಿವ್ ಬಂದ್ರೆ ಕೆಲವು ಸಲ ಏನಾಗುತ್ತೆ ಅಂದ್ರೆ ಕೋವಿಡ್ ಇದ್ರೂನು RT-PCR ಕೂಡ ನೆಗೆಟಿವ್ ಬರುವ ಚಾನ್ಸಸ್ ಇದೆ. ಸೊ ಅಂತ ಟೈಮ್ ನಲ್ಲಿ ಪೇಷಂಟ್ ಗೆ ಸಿಂಪ್ಟಮ್ಸ್ ಇದ್ದು ನೆಗೆಟಿವ್ ಬಂದಿದ್ದು, ಅಥವಾ ಪೇಷಂಟ್ ಆಲ್ರೆಡಿ ಬೇರೆಯವರಿಗೆ ಎಕ್ಸ್ಪೋಸ್ ಆಗಿದ್ದು ಅವರಿಗೆ ಸ್ಟಿಲ್ RT-PCR ನೆಗೆಟಿವ್ ಬಂದಿದೆ, ಸಿಂಪ್ಟಮ್ಸ್ ಇದೆ ಅಂತ ಆದ್ರೆ ಬೆಟರ್ ಟು ಗೋ ಫಾರ್ CT. ಸೊ CT ಚೆಸ್ಟ್ ಮಾಡಿಸ್ಬೇಕಾಗ್ತದೆ ಫಾರ್ ಕನ್ಫರ್ಮೇಶನ್. ಸಿಂಪ್ಟಮ್ಸ್ ಇರುವಾಗ ನಾವು ನೆಗೆಟಿವ್ ಬಂದಿದೆ ಅಂತ ನಾವು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ CT ಮಾಡಿದಾಗ ಅದು ಕನ್ಫರ್ಮ್ ಆಗ್ತದೆ, ಇದು ವೆದರ್ ಕೋವಿಡ್ ಇದೆಯಾ ಇಲ್ವಾ ಅಂತ ಹೇಳಿ ಆ CT ಅಲ್ಲಿ ಗೊತ್ತಾಗ್ತದೆ. ಈಗ ರಿಪೋರ್ಟ್ ಬಂದ್ಮೇಲೆ ಏನ್ ಮಾಡ್ಬೇಕು ಅಂತ, ಇಫ್ ಇಟ್ ಇಸ್ ಪಾಸಿಟಿವ್, ಸೊ ಪಾಸಿಟಿವ್ ಬಂದ ತಕ್ಷಣ ಭಯ ಪಡುವ ಅವಶ್ಯಕತೆ ಇಲ್ವೇ ಇಲ್ಲ. ಯಾಕಂದ್ರೆ 90% ಆಫ್ ದ ಪೀಪಲ್ ಗೆಟ್ ಓನ್ಲಿ ಮೈಲ್ಡ್ ಡಿಸೀಸ್, ಮೈಲ್ಡ್ ಆಗಿ ಬಂದ್ ಹೋಗ್ತದೆ. ಸೊ ಸ್ವಲ್ಪ ಶೀತ ಕೆಮ್ಮು, ಈಗದ ವೇವ್ ಅಲ್ಲಿ ನಾವು ನೋಡಿದಾಗೆ ಲಾಸ್ಟ್ ಟೈಮ್ ಕಿಂತ ಈ ಸಲದ್ರಲ್ಲಿ ಸ್ವಲ್ಪ ಫೀವರ್ದು ಇಂಟೆನ್ಸಿಟಿ ಸ್ವಲ್ಪ ಜಾಸ್ತಿ ಇದೆ, ಮತ್ತೆ ಮೈಕೈ ನೋವು ಮತ್ತೆ ಸುಸ್ತು, ಅಟ್ಲೀಸ್ಟ್ 2 weeks ತನಕ ಸುಸ್ತು ಇರುತ್ತದೆ ಕೆಲವರಿಗೆ ಈ ಸಲದ್ರಲ್ಲಿ. ಸೊ ಅದೊಂದಿದೆ, ಬಟ್ ಆದ್ರೂ ದೇ ವಿಲ್ ರಿಕವರ್. ಸೊ ದೇರ್ ಇಸ್ ನಥಿಂಗ್ ಟು ವರಿ. ಸೊ ಫೀವರ್ ಇದ್ದು ಮೈಕೈ ನೋವು ಇದ್ರು ಒಂದು 2 weeks ವರೆಗೆ ಇದ್ರು ದೇ ವಿಲ್ ರಿಕವರ್ ವಿದೌಟ್ ಎನಿ ಪ್ರಾಬ್ಲಮ್. ಸೊ ಆ ತರ 90% ಆಫ್ ದ ಪೀಪಲ್ ಕಮ್ ಇನ್ ದಿಸ್ ಕ್ಯಾಟಗರಿ. ಸೊ ನಥಿಂಗ್ ಟು ವರಿ. ಸೊ ಯಾವಾಗ ಅಡ್ಮಿಷನ್ ಬೇಕಾಗ್ತದೆ ಅಂತ ಹೇಳಿದ್ರೆ, ಈಗ ಏಜ್ 60 years ಕಿಂತ ಕೆಳಗಡೆ ಇದ್ದು ಯಾವುದೇ ತರ ಕೋಮಾರ್ಬಿಡಿಟೀಸ್ ಅಂದ್ರೆ BP ಆಗ್ಲಿ, ಶುಗರ್ ಆಗ್ಲಿ, ಹಾರ್ಟ್ ಪ್ರಾಬ್ಲಮ್, ಬೇರೆ ಕಿಡ್ನಿ ಡಿಸೀಸ್ ಏನು ಪ್ರಾಬ್ಲಮೇ ಇಲ್ಲ, ಅವರಿಗೆ ಆರಾಮಾಗಿದ್ದಾರೆ ಅಂತ ಆದ್ರೆ ಯು ಕ್ಯಾನ್ ಸ್ಟಿಲ್ ಗೋ ಫಾರ್ ಹೋಮ್ ಕ್ವಾರಂಟೈನ್. ಮನೆಯಲ್ಲೇ ಇದ್ದು ಟ್ರೀಟ್ಮೆಂಟ್ ತಗೊಳ್ಬಹುದು. ಸೊ ಮನೆಯಲ್ಲಿ ಸಪರೇಟ್ ಆಗಿರುವ ಒಂದು ಫೆಸಿಲಿಟಿ ಇದ್ರೆ ಇಟ್ ಇಸ್ ಬೆಟರ್. ಇಲ್ಲಾದ್ರೆ ಮನೆಯವರಿಗೆಲ್ಲ ಎಕ್ಸ್ಪೋಜರ್ ಆಗುವ ಚಾನ್ಸಸ್ ಇದ್ರೆ ಬೆಟರ್ ಟು ಗೋ ಫಾರ್ ಕೋವಿಡ್ ಕೇರ್ ಸೆಂಟರ್ಸ್. ಇಲ್ಲ ಏಜ್ 60ಕ್ಕಿಂತ ಮೇಲಾಗಿದೆ ಮತ್ತೆ ಅದ್ರ ಮೇಲೆ ಏನಾದ್ರು ಕೋಮಾರ್ಬಿಡಿಟೀಸ್ ಇದ್ರೆ, BP, ಶುಗರ್ ಆತರ ಎಲ್ಲ ಇದ್ರೆ, ಸೊ ಇವನ್ ಬಿಲೋ 60 years ಇದ್ರು ಆತರ ಬೇರೆ ಪ್ರಾಬ್ಲಮ್ಸ್ ಇದ್ರೆ, ಸೊ ಅವಾಗ ಸ್ವಲ್ಪ ಕಾಶಿಯಸ್ ಆಗಿರ್ಬೇಕು. ಅಡ್ಮಿಷನ್ 100% ಬೇಕಂತ ಹೇಳುದಲ್ಲ, ಬಟ್ ದೇ ಹ್ಯಾವ್ ಟು ಬಿ ವೆರಿ ಕಾಶಿಯಸ್ ಇನ್ ಮಾನಿಟರಿಂಗ್ ದೆಮ್ಸೆಲ್ಸ್. ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಮಾನಿಟರ್ ಮಾಡ್ಕೊಳ್ಳೋದು. ಒಂದು ಟೆಂಪರೇಚರ್, ಇನ್ನೊಂದು ಪಲ್ಸ್ ಆಕ್ಸಿಮೀಟರ್ ಅಲ್ಲಿ ನಮ್ಮ ಆಕ್ಸಿಜನ್ ಸ್ಯಾಚುರೇಷನ್ ನ ಮೆಷರ್ ಮಾಡ್ತಾ ಇರ್ಬೇಕಾಗ್ತದೆ. ಸೊ ಅದೆರಡು ನಾವು ಸ್ಟ್ರಿಕ್ಟ್ಲಿ ಮಾನಿಟರ್ ಮಾಡ್ತೇವೆ ಅಂತಾದ್ರೆ ನಾವು ಮನೆಯಲ್ಲೇ ಐಸೋಲೇಷನ್ ಅಲ್ಲಿ ಇದ್ಕೊಂಡು ಕ್ವಾರಂಟೈನ್ ಟ್ರೀಟ್ಮೆಂಟ್ ತಗೊಳ್ಬಹುದು. ಸೊ ನೆಗೆಟಿವ್ ಬಂದ್ರೆ ಸ್ವಲ್ಪ ಅದ್ ಮೇ ಬಿ ಇಟ್ ಇಸ್ ಅದರ್ ವೈರಲ್ ಫೀವರ್. ಸೊ 1-2 ದಿನ ವೇಟ್ ಮಾಡ್ಬೋದು. ಇಲ್ಲಾದ್ರೆ ಆಫ್ಟರ್ 2 days 3 days ಹಾಗೆ ಸಿಂಪ್ಟಮ್ಸ್ ಪ್ರೋಗ್ರೆಸ್ ಆಯ್ತು ಅಂತಾದ್ರೆ ರಿಪೀಟ್ ಟೆಸ್ಟಿಂಗ್ ಮಾಡುವ ಅವಶ್ಯಕತೆ ಇರುತ್ತದೆ. ಸೊ ವಾಟ್ ನೆಕ್ಸ್ಟ್?
ಹೋಮ್ ಕ್ವಾರಂಟೈನ್ ನಲ್ಲಿ ನಾವು ಡಿಸೈಡ್ ಮಾಡ್ಕೊಂಡಿದ್ದೇವೆ ಮನೆಯಲ್ಲೇ ಇರ್ತೇವೆ ಅಂತ ಆದ್ರೆ ದೇರ್ ಇಸ್ ನೋ ಪ್ರಾಬ್ಲಮ್. ಮನೆಯಲ್ಲಿ ಸಪರೇಟ್ ರೂಮ್ ಇದ್ದು ಅಟ್ಯಾಚ್ ಬಾತ್ರೂಮ್ ಎಲ್ಲ ಇದ್ರೆ ಸಪರೇಟ್ ಆಗಿ ಇದ್ಕೊಂಡು ಮನೆಯಲ್ಲೇ ಅಟ್ಲೀಸ್ಟ್ ಇದ್ರೆ ಏನಾಗ್ತಂದ್ರೆ ಮನೆ ವಾತಾವರಣ ಮತ್ತೆ ಊಟ ಎಲ್ಲ ತಿನ್ನುವಾಗ ಸ್ವಲ್ಪ ನಮ್ಮ ಸೈಕಲಾಜಿಕಲಿ ವಿಲ್ ಫೀಲ್ ಮಚ್ ಬೆಟರ್. ಯಾಕಂದ್ರೆ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಹೋದ್ರೆ ನಮ್ಗೆ ಸ್ವಲ್ಪ ಮಟ್ಟಿಗೆ ಡಿಸೀಸ್ ಇರ್ಬೋದು, ಬಟ್ ಅಲ್ಲಿ ಎಲ್ಲರೂ ಬ್ರೆತ್ಲೆಸ್ ಇರೋದು ನೋಡುವಾಗ ನಮ್ಗೆ ಏನೋ ಒಂಥರ ಭಯ ಶುರು ಆಗ್ತದೆ. ಸೊ ಬೆಟರ್ ಟು ಬಿ ಎಟ್ ಹೋಮ್ ಐಸೋಲೇಷನ್ ಇಫ್ ದೇರ್ ಇಸ್ ನೋ ಪ್ರಾಬ್ಲಮ್. ಏನೇನ್ ಮಾಡ್ಬೇಕು ಅಂತ ಹೇಳಿದ್ರೆ ತುಂಬಾ ನೀರ್ ಕುಡಿಬೇಕು. ಯಾಕಂದ್ರೆ ಎನಿ ವೈರಲ್ ಡಿಸೀಸ್, ವೈರಲ್ ಫೀವರ್ ಇರುವಾಗ ತುಂಬಾ ಡಿಹೈಡ್ರೇಷನ್ ಆಗ್ತಾ ಇರ್ತದೆ. ಸೊ ಎಷ್ಟು ನೀರ್ ಕುಡಿತಾರೋ ಅಷ್ಟು ಬೇಗ ರಿಕವರ್ ಆಗುವ ಚಾನ್ಸಸ್ ಇದೆ. ಇನ್ನೊಂದು ಇಮ್ಯೂನ್ ಬೂಸ್ಟರ್ಸ್ ಮನೆಯಲ್ಲೇ ಕಷಾಯ ಮಾಡಿ ಕುಡಿಬಹುದು. ಸೊ ನಿಮ್ಗೂ ಗೊತ್ತಿರ್ಬೋದು, ಈಗಾಗ್ಲೇ ಎಲ್ಲರೂ ಮಾಡ್ತಾ ಇರ್ತೀರಾ ನೀವು. ಸೊ ಈ ಚಕ್ಕೆ, ಲವಂಗ ಮತ್ತೆ ಅರಶಿನ, ಲೆಮನ್ ಇದೆಲ್ಲದ್ರಲ್ಲೂ ತುಂಬಾ ಇಮ್ಯುನಿಟಿ ಬೂಸ್ಟ್ ಮಾಡುವ ಇದಿರ್ತದೆ, ಕೆಪಾಸಿಟಿ ಇರ್ತದೆ. ಸೊ ಇದ್ರದ್ದೆಲ್ಲ ಕಷಾಯ ದಿನದಲ್ಲಿ ಒಂದ್ಸಲ ಆಗ್ಲಿ 2 ಸಲ ಆಗ್ಲಿ ಹಾಗೆ ತಗೊಳ್ಬಹುದು. ಇನ್ನೊಂದು ಯೋಗ ಮಾಡ್ಬೋದು. ಸೊ ಸ್ವಲ್ಪ ಫೀವರ್ ಇದ್ರೂ, ಈಗ ಫೀವರ್ ಸ್ವಲ್ಪ ಮೆಡಿಸಿನ್ ತಗೊಂಡ್ಮೇಲೆ ಸ್ವಲ್ಪ ಕಡಿಮೆ ಆಯ್ತು ಅಂತ ಆದ್ರೆ ಕುತ್ಕೊಂಡಲ್ಲೇನೆ ಪ್ರಾಣಾಯಾಮ ಎಲ್ಲ, ಬ್ರೀತಿಂಗ್ ಎಕ್ಸರ್ಸೈಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇದು ಮೇನ್ಲಿ ಲಂಗಿಗೆ ಎಫೆಕ್ಟ್ ಆಗೋದ್ರಿಂದ. ಸೊ ಇದೆಲ್ಲ ವಿಡಿಯೋಸ್ ನಮ್ಗೆ ಯೂಟ್ಯೂಬ್ ಅಲ್ಲಿ ಸಹ ಸಿಗ್ತದೆ. ಸೊ ನಮ್ಗೆ ಕುತ್ಕೊಂಡು ಏನು ಅವಾಗ ಕೆಲಸ ಇರುದಿಲ್ಲಲ್ಲ. ಸಿಟ್ ಅಟ್ ಹೋಮ್, ಸಿಟ್ ಇನ್ ಯುವರ್ ರೂಮ್ಸ್, ಕುತ್ಕೊಂಡು ಡೀಪ್ ಬ್ರೇತ್ ತಗೊಳ್ಳೋದು, ಅದನ್ನ ಹೋಲ್ಡ್ ಮಾಡ್ಕೊಂಡು ಮತ್ತೆ ಹೊರಗಡೆ ಬಿಡೋದು. ಸೊ ದಿಸ್ ವಿಲ್ ಇನ್ಕ್ರೀಸ್ ದ ಲಂಗ್ ಕೆಪಾಸಿಟಿ ಕೂಡ ಇನ್ಕ್ರೀಸ್ ಆಗ್ತದೆ, ಸ್ಯಾಚುರೇಷನ್ ಕೂಡ ಇಂಪ್ರೂವ್ ಆಗ್ತಾ ಹೋಗ್ತದೆ. ಮತ್ತೆ ಮನೆಯಲ್ಲೇನೆ ಕಾರಿಡರ್ ಅಲ್ಲಿ ಆಗ್ಲಿ, ಇದ್ರ ರೂಮ್ ಒಳಗಾದ್ರೆ ರೂಮ್ ಒಳಗೆ ವಾಕಿಂಗ್ ಮಾಡೋದು ಇಂಪಾರ್ಟೆಂಟ್. ಮತ್ತೆ ಇದು ವಾಕಿಂಗ್ ಇನ್ನೊಂದು ಏನು ತೋರಿಸ್ತದೆ ಅಂತ ಹೇಳಿದ್ರೆ, ಈಗ ಸ್ಯಾಚುರೇಷನ್ ನಮ್ಗೆ ಸ್ವಲ್ಪ ಡೌನ್ ಆಗಿದೆ, 94 ಹೊರಗಿದೆ ಅಂತ ಆದ್ರೆ ಸ್ವಲ್ಪ ವಾಕ್ ಮಾಡಿ ಒಂದ್ 5-10 ನಿಮಿಷ ಆದ್ಮೇಲೆ ಟೆಸ್ಟ್ ಮಾಡಿ. ಸೊ ಅವಾಗ ಸ್ವಲ್ಪ ಇಂಪ್ರೂವ್ ಆಯ್ತಂದ್ರೆ ಇಟ್ ಇಸ್ ಯು ಆರ್ ಸ್ಟಿಲ್ ಓಕೆ. ಅವಾಗ ಏನಾದ್ರು ಕಡಿಮೆ ಆಯ್ತು ಅಂತ ಆದ್ರೆ ಆಫ್ಟರ್ ವಾಕಿಂಗ್, ದಟ್ ಈಸ್ ಅಗೇನ್ ಎ ಸೈನ್ ಆಫ್ ಡಿಟೀರಿಯರೇಷನ್. ಸೊ ದಟ್ ಈಸ್ ಎ ವಾರ್ನಿಂಗ್ ಸೈನ್. ಸೊ ಅದು ಕೂಡ ನಮ್ಗೆ ಈ ವಾಕಿಂಗ್ ಮಾಡಿ ಟೆಸ್ಟ್ ಮಾಡೋದ್ರಲ್ಲಿ ಗೊತ್ತಾಗ್ತದೆ. ಮತ್ತೆ ನ್ಯೂಟ್ರಿಷನ್. ಸೊ ಯಾವುದೇ ಕಾಯಿಲೆ ಆಗ್ಲಿ ಒಳ್ಳೆ ಫುಡ್ ತಗೊಂಡ್ರೆ ಎಲ್ಲರಿಗೂ ಗೊತ್ತಿದೆಲ್ಲ. ಸೊ ಬ್ಯಾಲೆನ್ಸ್ ಡಯಟ್, ಹಣ್ಣು ತರಕಾರಿ. ಈಗ ಸ್ಮೆಲ್ ಟೇಸ್ಟ್ ಇಲ್ಲದ್ರಿಂದ ನಮ್ಗೆ ಊಟ ತಿಂಡಿ ತಿನ್ಬೇಕು ಅನ್ನೋದು ತಿನ್ಬೇಕಂತ ಅನ್ಸ್ತಾ ಇರೋದಿಲ್ಲ. ಬಟ್ ಯು ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ಯು ಈಟ್ ಪ್ರಾಪರ್ಲಿ. ಒಳ್ಳೆ ಫುಡ್ ಅಂದ್ರೆ ಹಣ್ಣು ತರಕಾರಿ ಏನ್ ತಿನ್ಲಿಕ್ಕಾಗತ್ತೋ ಅದು ಆದಷ್ಟು ಒಳ್ಳೆ ಫುಡ್ ತಗೊಳ್ತಾ ಇರ್ಬೇಕಾಗ್ತದೆ. ಮತ್ತೆ ಸ್ವಲ್ಪ ಯೋಚನೆ ಎಲ್ಲ ಬಿಟ್ಟು ಸ್ವಲ್ಪ ನಿದ್ದೆ ಸಹ, ಯು ಶುಡ್ ಮೇಕ್ ಶ್ಯೂರ್ ದಟ್ ಯು ಗೋ ಟು ಟೇಕ್ ಪ್ರಾಪರ್ ಸ್ಲೀಪ್ ಎಟ್ ದಿಸ್ ಟೈಮ್. ಸೊ ನಿದ್ದೆ ಅವಶ್ಯಕತೆ ಇದೆ. ಯಾಕಂದ್ರೆ ಇದೆಲ್ಲ ಊಟ ಸರಿ ಆಗ್ಲಿಲ್ಲ, ನಿದ್ದೆ ಸರಿ ಆಗ್ಲಿಲ್ಲ ಅಂದ್ರೆ ಬಾಡಿ ವಿಲ್ ಗೋ ಇನ್ ಟು ಸ್ಟ್ರೆಸ್. ಸೊ ಸ್ಟ್ರೆಸ್ ಆದ ತಕ್ಷಣ ನಮ್ಮ ಇಮ್ಯುನಿಟಿ ಲೆವೆಲ್ ಕಡಿಮೆ ಆಗ್ತದೆ. ಸೊ ಇಟ್ ಈಸ್ ಮೇನ್ಲಿ ದಟ್ ಇಮ್ಯುನಿಟಿ, ನಮ್ಮ ಬಾಡಿದು ಇಮ್ಯುನಿಟಿ ಹೇಗೆ ನಮ್ಗೆ ಸಪೋರ್ಟ್ ಮಾಡ್ತದಲ್ಲ ಅದ್ರ ಮೇಲೆ ನಮ್ಮ ರಿಕವರಿ ಡಿಪೆಂಡ್ ಆಗ್ತದೆ. ಸೊ ಮೈಂಡ್ ಶುಡ್ ಬಿ ಕೂಲ್, ಊಟ ತಿಂಡಿ ಸರಿ ಆಗ್ಬೇಕು, ನಿದ್ದೆ ಸರಿ ಆಗ್ಬೇಕು. ಸೊ ದೀಸ್ ಆರ್ ದ ಮೇನ್ ಕೀ ಪಾಯಿಂಟ್ಸ್ ಟು ರಿಕವರಿ. ಮತ್ತೆ ಸ್ಟಾಪ್ ಆಲ್ಕೋಹಾಲ್ ಸ್ಮೋಕಿಂಗ್. ಸೊ ಇದೇನಾದ್ರೂ ತಗೊಳ್ತಾ ಇದ್ರೆ ಇಮಿಡಿಯೇಟ್ಲಿ ಸ್ಟಾಪ್ ಮಾಡ್ಬೇಕಾಗ್ತದೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇನ್ನೊಂದು, ಮನೇಲಿರುವಾಗ ಸೆಲ್ಫ್ ಮಾನಿಟರಿಂಗ್ ಮಾಡ್ತಾ ಇರ್ಬೇಕು. ಇದು ಕಂಪಲ್ಸರಿ. ನೀವು ಹೋಮ್ ಕ್ವಾರಂಟೈನ್ ಅಲ್ಲಿ ಇರ್ತೇನೆ ಆದ್ರೆ ನನ್ನ ಹತ್ರ ಪಲ್ಸ್ ಆಕ್ಸಿಮೀಟರ್ ಇಲ್ಲ ಅಂದ್ರೆ ನೀವಿರೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಪಲ್ಸ್ ಸ್ಯಾಚುರೇಷನ್ ನಾವು ಚೆಕ್ ಮಾಡೋದುಂಟಲ್ಲ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಈ ಯಂಗ್ಸ್ಟರ್ಸ್ ಅಲ್ಲಿ ಮೇನ್ಲಿ ನಾನು ನೋಡಿದಾಗೆ, ಸೊ ಅವರಿಗೆ ಸ್ಯಾಚುರೇಷನ್ 80 ವರೆಗೆ ಬರುವವರೆಗೂ ಅವರಿಗೆ ಬ್ರೆತ್ಲೆಸ್ನೆಸ್ ಇರುವುದಿಲ್ಲ. ಸೊ ಇದಕ್ಕೆ ನಾವು ಹ್ಯಾಪಿ ಹೈಪಾಕ್ಸಿಯಾ ಅಂತ ಹೇಳ್ತೇವೆ. ಅಂದ್ರೆ ಹೈಪಾಕ್ಸಿಯಾ ಇದೆ, ಬಾಡಿಗೆ ಸ್ಯಾಚುರೇಷನ್ ಸಿಗ್ತಾ ಇಲ್ಲ, ಆಕ್ಸಿಜನ್ ಸಿಗ್ತಾ ಇಲ್ಲ, ಆದ್ರೂ ಅವರಿಗೆ ಸಿಂಪ್ಟಮ್ಸ್ ಇಲ್ಲ, ಬ್ರೆತ್ಲೆಸ್ನೆಸ್ ಇರುವುದಿಲ್ಲ. ಸೊ ಇದಕ್ಕೆ ಹ್ಯಾಪಿ ಹೈಪಾಕ್ಸಿಯಾ. ಸೊ ದಿಸ್ ಇಸ್ ವೆರಿ ಡೇಂಜರಸ್. ಯಾಕಂದ್ರೆ ಅವರು 80 ವರೆಗೆ ಬಂದ ಮೇಲೆ ದೆನ್ ದೇ ಸ್ಟಾರ್ಟ್ ಫೀಲಿಂಗ್ ಬ್ರೆತ್ಲೆಸ್. ಆಮೇಲೆ ಅವ್ರ ಅಡ್ಮಿಷನ್ ಅದಿದು, ಈಗದ ಸಿಚುವೇಶನ್ ಬೇರೆ ಗೊತ್ತುಂಟಲ್ಲ, ICU ಬೆಡ್ಸ್ ಎಲ್ಲ ಸಿಗೋದು ತುಂಬಾ ಕಷ್ಟ. ಸೊ ಆಮೇಲೆ ಹುಡುಕ್ತಾ ಕುತ್ಕೊಂಡ್ರೆ ಇಟ್ಸ್ ವೆರಿ ಇಂಪಾಸಿಬಲ್ ಟು ಗೆಟ್ ಟ್ರೀಟ್ಮೆಂಟ್ ಇನ್ ಟೈಮ್. ಸೊ ಅದಕ್ಕೆ ಪಲ್ಸ್ ಆಕ್ಸಿಮೀಟರ್ ಇಟ್ಕೊಂಡು ಚೆಕ್ ಮಾಡ್ತೇನೆ. ಗಂಟೆಗೊಮ್ಮೆ ಚೆಕ್ ಮಾಡ್ಬೇಕಂತಿಲ್ಲ, ಅಟ್ಲೀಸ್ಟ್ ಒನ್ಸ್ ಇನ್ 3 hours, ಒನ್ಸ್ ಇನ್ 4 hours. ಮತ್ತೆ ಏನ್ ಕಂಟಿನ್ಯೂಸ್ ಕೈಗೆ ಹಾಕೊಂಡು ಇಟ್ಕೊಂಡೇ ಇರ್ಬೇಕು ಅಂತಾನು ಇಲ್ಲ. ಒಮ್ಮೆ ಚೆಕ್ ಮಾಡಿ ಎಷ್ಟು ಬರ್ತದೆ ನೋಡಿ. ಲೆವೆಲ್ಸ್ ಬೇಕಾದ್ರೆ ಒಂದ್ ಪೇಪರ್ ಇಟ್ಕೊಂಡು ಟೈಮ್ ಹಾಕೊಂಡು ಬರೀತಾ ಹೋಗ್ಬೋದು. ಸೊ ಯು ವಿಲ್ ನೋ ಎಷ್ಟು ಬಂದಿದೆ ಅಂತ. ಇದ್ರಲ್ಲಿ ನಮ್ಗೆ 94, 95 ಕಿಂತ ಮೇಲೆ ಇದ್ರೆ ಏನು ಯೋಚನೆ ಇಲ್ಲ. 94 ಕಿಂತ ಕಡಿಮೆ ಬಂತು ಅಂತಾದ್ರೆ ಅಗೇನ್ ಆಫ್ಟರ್ 2-3 hours ಮಾನಿಟರ್ ಮಾಡಿ ಮತ್ತೆ ಚೆಕ್ ಮಾಡಿ. ಸೊ ಅವಾಗ್ಲೂ ಕಡಿಮೆ ಬಂತು ಅಂತಾದ್ರೆ 5 ನಿಮಿಷ ವಾಕ್ ಮಾಡಿ ಮತ್ತೆ ಪುನಃ ಚೆಕ್ ಮಾಡಿ. ಸೊ ಅದಕ್ಕಿಂತ ಕಡಿಮೆ ಬಂತು ಅಂದ್ರೆ ಇಮಿಡಿಯೇಟ್ಲಿ ಯು ಹ್ಯಾವ್ ಟು
ಟೇಕ್ ಮೆಷರ್ಸ್. ಸೊ ನಿಮ್ಗೆ ಆಕ್ಸಿಜನ್ ಅವಶ್ಯಕತೆ ಇರ್ತದೆ. ಸೊ ಐದರ್ ಯು ಹ್ಯಾವ್ ಟು ಅಡ್ಮಿಷನ್ ಮಾಡಿಸ್ಕೊಳ್ಳೋದೇ ಬೆಟರ್. ಈಗ ಮನೆಯಲ್ಲಿ ಆಕ್ಸಿಜನ್ ಹಾಕುದು ಅದಿದು ಅದೆಲ್ಲ ತುಂಬಾ ಟಿಡಿಯಸ್, ಯಾಕಂದ್ರೆ ಆಮೇಲೆ ಶಿಫ್ಟಿಂಗ್ ಅದಿದು ಎಲ್ಲ ಇಟ್ ವೋಂಟ್ ಹ್ಯಾಪನ್ ಇಮಿಡಿಯೇಟ್ಲಿ. ಅಟ್ಲೀಸ್ಟ್ ಒಂದ್ ದಿನ ಟೈಮ್ ಬೇಕು. ಈಗ ಬೆಡ್ ಬುಕ್ ಮಾಡಿ ಅಲ್ಲಿ ಹೋಗಿ ಶಿಫ್ಟ್ ಆಗಿ ಅಡ್ಮಿಷನ್ ಆಗ್ಲಿಕ್ಕೆಲ್ಲ. ಸೊ ಇಟ್ ಈಸ್ ಬೆಟರ್, ಯಾವಾಗ ಕಡಿಮೆ ಬಂತು ಅಂತ ಅನ್ಸ್ತೋ ಕೂಡ್ಲೆ ನಾವು ಹೋಗಿ ಅಡ್ಮಿಷನ್ಗೆ ನಾವು ಪ್ರೊಸೆಸಿಂಗ್ ಮಾಡಿ ಅಡ್ಮಿಷನ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಹಾಗೆ ಟೆಂಪರೇಚರ್, ಸೊ ಫೀವರ್ ತುಂಬಾ ಹೈ 101 ಅಪ್ ಟು 102 ಇಸ್ ಓಕೆ. ಅದಕ್ಕಿಂತನೂ ಜಾಸ್ತಿ ಬರ್ತಾ ಇದೆ ಅಂದ್ರೆ ಅಗೇನ್ ಇಟ್ ಇಸ್ ಅ ಕಾಷನ್. ಸೊ ಟೆಂಪರೇಚರ್ ಮಾನಿಟರ್ ಮಾಡ್ತಾ ಇರ್ಬೇಕಾಗ್ತದೆ. ಟ್ರೀಟ್ಮೆಂಟ್ ಅದೇ ಮನೇಲಿ ಇರುವಾಗ ನಾವು ಸ್ಟೀಮ್ ತಗೊಳ್ಬಹುದು. ಸೊ ದಿಸ್ ವಿಲ್ ಇಂಪ್ರೂವ್. ಅಂದ್ರೆ ನಮ್ಗೆ ನಿಮೋನಿಯಾಗೆ ಪ್ರೋಗ್ರೆಸ್ ಆಗುದಿಲ್ಲ. ಸ್ವಲ್ಪ ಸೋರ್ ಥ್ರೋಟ್ ಇರುವಾಗ್ಲೇ ನಾವು ಸ್ಟೀಮ್ ತಗೊಳ್ತಾ ಇದ್ರೆ ಅಟ್ಲೀಸ್ಟ್ 2 to 3 times a day. ಸೊ ಅವಾಗ ನಮ್ಗೆ ಬೇಗ ಇಮಿಡಿಯೇಟ್ ರಿಲೀಫ್ ಸಿಗ್ತದೆ. ಮತ್ತೆ ಗಾರ್ಗಲ್ ಮಾಡೋದಾಗ್ಲಿ, ಸೊ ಇದೆಲ್ಲ ಯಾವ ವೈರಲ್ ಸೋರ್ ಥ್ರೋಟ್ ಅಲ್ಲಿ ಸಹ ಮಾಡ್ಬೇಕಾದಂತದ್ದು. ಇನ್ನೊಂದು ವಿಟಮಿನ್ ಸಿ ಮತ್ತೆ ಜಿಂಕ್ ಟ್ಯಾಬ್ಲೆಟ್ಸ್ ಎಲ್ಲರಿಗೂ ಗೊತ್ತಿದೆ. ಈಗ ಜಿಂಕೋವಿಟ್ ಮತ್ತೆ ವಿಟಮಿನ್ ಸಿ ಇವನ್ ಆಸ್ ಟ್ರೀಟ್ಮೆಂಟ್ ನಾವು ಕೊಡ್ತಾನೆ ಇದ್ದೇವೆ. ಸೊ ಮನೆಯಲ್ಲಿ ಐಸೋಲೇಷನ್ ಅಲ್ಲಿ ಇರೋರು ಇದೆರಡು ತಗೊಳ್ಬೇಕಾಗ್ತದೆ. ಮತ್ತೆ ಆಂಟಿಬಯೋಟಿಕ್, ಆಂಟಿವೈರಲ್ ಆಸ್ ಪ್ರಿಸ್ಕ್ರೈಬ್ ಬೈ ಡಾಕ್ಟರ್. ಸೊ ಈಗ ಮೆಸೇಜ್ ಅಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇರ್ಬೋದು, ನಾನು ಇದು ತಗೊಂಡೆ, ನೀನ್ ಬೇಕಾದ್ರೆ ಇದು ತಗೋ ಅಂತೆಲ್ಲ ಯಾರು ಹೇಳ್ಬೋದು ನಿಮ್ಗೆ. ಬಟ್ ಇಟ್ ಇಸ್ ಆಲ್ವೇಸ್ ಬೆಟರ್ ಟು ಕೀಪ್ ಇನ್ ಟಚ್ ವಿತ್ ಒನ್ ಡಾಕ್ಟರ್. ಯಾಕಂದ್ರೆ ಯಾರಿಗೆ ಹೇಗೆ ಯಾವ ತರ ನೋಡಿ ಮೆಡಿಸಿನ್ಸ್ ಕೊಡ್ಬೇಕು ಅದೆಲ್ಲ ಇಟ್ ವೋಂಟ್ ಬಿ ಸೇಮ್ ಫಾರ್ ಆಲ್ ಪೀಪಲ್. ಸೊ ಹಾಗಾಗಿ ಇಟ್ ಇಸ್ ಬೆಟರ್ ಟು ಬಿ ಇನ್ ಟಚ್ ವಿತ್ ಎ ಡಾಕ್ಟರ್ ದ್ಯಾನ್ ಟೇಕಿಂಗ್ ದ ಪ್ರಿಸ್ಕ್ರಿಪ್ಷನ್ ಫ್ರಮ್ ಯುವರ್ ಫ್ರೆಂಡ್ ಆರ್ ರಿಲೇಟಿವ್. ಸೊ ಅದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದಂದ್ರೆ ದೇ ವಿಲ್ ಟೆಲ್ ಯು ವೆನ್ ಎಕ್ಸಾಕ್ಟ್ಲಿ ಯು ಹ್ಯಾವ್ ಟು ಗೋ ಫಾರ್ ಅಡ್ಮಿಷನ್ ಇಫ್ ರಿಕ್ವೈರ್ಡ್. ಅವರು ನಿಮ್ಗೆ ಕೂಡಲೇ ತಿಳಿಸ್ತಾರಲ್ಲ. ಸೊ ಅದಕ್ಕೋಸ್ಕರ ಇಟ್ ಇಸ್ ಬೆಟರ್ ಟು ಬಿ ಇನ್ ಟಚ್ ವಿತ್ ದ ಡಾಕ್ಟರ್. ಮತ್ತೆ ವೆನ್ ಅಡ್ಮಿಷನ್ ಇಸ್ ರಿಕ್ವೈರ್ಡ್, ಸೊ ಅದು ನಾನು ಆಲ್ರೆಡಿ ಹೇಳಿದಾಗೆ 60 years ಮೇಲೆ ಆದ್ರೆ, ಸೊ ನಾಟ್ ದಟ್ ಎವ್ರಿ ಪರ್ಸನ್ ಅಬೌವ್ 60 years ನೀಡ್ಸ್ ಅಡ್ಮಿಷನ್, ಬಟ್ ಅದೇ ಯು ಹ್ಯಾವ್ ಟು ಬಿ ಮೋರ್ ಕಾಶಿಯಸ್ ಇನ್ ದೀಸ್ ಪೀಪಲ್. ಡಯಾಬಿಟಿಸ್ ಇದ್ದು BP ಎಲ್ಲ ಇದ್ರೆ ಅವರಿಗೆ ರೂಟೀನ್ ಆಗಿ ನಾವ್ ಏನೇನ್ ಬ್ಲಡ್ ಟೆಸ್ಟ್ ಮಾಡ್ತೇವಲ್ಲ ಕೋವಿಡ್ಗೆ ಅದೆಲ್ಲ ಮಾಡಿಸ್ಬೇಕಾಗ್ತದೆ. ಸೊ ಇಟ್ ಇಸ್ ಅದು ಈಗಂತೂ ಎಲ್ಲ ಪ್ರೈವೇಟ್ ಲ್ಯಾಬ್ ಅಲ್ಲೂ ಮಾಡ್ತಾ ಇದ್ದಾರೆ. ಹಾಗಾಗಿ ಅದ್ರ ಟೆಸ್ಟ್ ಒಂದು ಇಂಪಾರ್ಟೆಂಟ್ ಆಗಿ ಮಾಡಿಸ್ಬಿಟ್ಟು ಎಲ್ಲ ನಾರ್ಮಲ್ ಇದೆ ಅಂತ ಆದ್ರೆ, ಎಕ್ಸ್ರೇ ಎಲ್ಲ ನಾರ್ಮಲ್ ಇದೆ ಅಂತ ಆದ್ರೆ ಅವಾಗ ಬೇಕಾದ್ರೆ ಅವರು ಕೂಡ ಅಬೌವ್ 60 ಇದ್ರೂನು ಮನೆಯಲ್ಲಿ ಮಾನಿಟರ್ ಮಾಡ್ಕೊಂಡು ಇರಬಹುದು. ಬಟ್ ಯು ಹ್ಯಾವ್ ಟು ಬಿ ವೆರಿ ಕಾಶಿಯಸ್ ಇನ್ ಟೇಕಿಂಗ್ ಕೇರ್ ಆಫ್ ದೀಸ್ ಪೀಪಲ್. ಇನ್ನೊಂದು ಪ್ರೆಗ್ನೆಂಟ್ ಲೇಡೀಸ್ ಲಾಸ್ಟ್ 4 weeks ಅಥವಾ ಲಾಸ್ಟ್ 1 month ಬಿಫೋರ್ ದ ಡೆಲಿವರಿ ಏನಾದ್ರು ಕೋವಿಡ್ ಬಂದ್ರೆ ದೇ ಹ್ಯಾವ್ ಟು ಗೋ ಫಾರ್ ಅಡ್ಮಿಷನ್. ಯಾಕಂದ್ರೆ ಎನಿ ಟೈಮ್ ಲೇಬರ್ ಹೋಗ್ಬೋದು, ಅದು ಬೇರೆ ಪ್ರಾಬ್ಲಮ್ಸ್ ಬರ್ಬೋದು. ಸೊ ದೇ ಹ್ಯಾವ್ ಟು ಬಿ ಅಡ್ಮಿಟೆಡ್. ಅಥವಾ ಸಡನ್ ಪ್ರೋಗ್ರೆಷನ್ ಆಫ್ ಸಿಂಪ್ಟಮ್ಸ್, ಅದೇ ನಾನೀಗ ಆಲ್ರೆಡಿ ಹೇಳಿದಾಗೆ ಫೀವರ್ ಏನಾದ್ರು ತುಂಬಾ ಹೈ ಗ್ರೇಡ್ ಫೀವರ್ ಬರ್ಲಿಕ್ಕೆ ಶುರು ಆಯ್ತು, ಅಥವಾ ಬ್ರೆತ್ಲೆಸ್ನೆಸ್ ಸಡನ್ ಆಗಿ ಉಸಿರಾಡೋ ತೊಂದರೆ ಶುರು ಆಯ್ತು, ಅಥವಾ ಚೆಸ್ಟ್ ಪೇನ್ ಆತರ, ಅಥವಾ ಅನ್ಕಾನ್ಶಿಯಸ್ ಆಗೋದು ಆತರ ಎಲ್ಲ ಆದ್ರೆ ಇಮಿಡಿಯೇಟ್ಲಿ ಯು ಹ್ಯಾವ್ ಟು ಥಿಂಕ್ ಆಫ್ ಅಡ್ಮಿಷನ್. ಆರ್ ಈವನ್ ಸ್ಯಾಚುರೇಷನ್ 95 ಕಡಿಮೆ ಬಂತು, ಅಟ್ಲೀಸ್ಟ್ 2 readings ಕಡಿಮೆ ಬಂತು, ಅಥವಾ ವಾಕಿಂಗ್ ಮಾಡಿ ಆದ್ಮೇಲೆ ಟೆಸ್ಟ್ ಮಾಡುವಾಗ ಕಡಿಮೆ ಬಂತು ಅಂತ ಆದ್ರೆ, ಸೊ ಯು ಹ್ಯಾವ್ ಟು ಥಿಂಕ್ ಆಫ್ ಅಡ್ಮಿಷನ್. ಸೊ ಇದ್ರಲ್ಲಿ ನಾವು ಡಿಲೇ ಮಾಡೋ ಅವಶ್ಯಕತೆ ಇಲ್ಲ. ಸೊ ಎಷ್ಟೋ ಜನ ನಾನು ನೋಡಿದಾಗೆ 1-2-3 ಜನರಲ್ಲಿ ಏನಾಯ್ತು ಅಂದ್ರೆ ಫೀವರ್ ಕಾಫ್ ಎಲ್ಲ 1-2-3 ದಿನ ಇದ್ರೂನು ಅವ್ರು ಟೆಸ್ಟ್ ಮಾಡಿಸ್ಕೊಂಡಿರ್ಲಿಲ್ಲ. ಸೊ ಆಮೇಲೆ ಅವರು ಬ್ರೆತ್ಲೆಸ್ನೆಸ್ ಸ್ಟಾರ್ಟ್ ಆದ್ಮೇಲೆ ಟೆಸ್ಟಿಂಗ್ ಹೋಗಿ ಅದು ರಿಪೋರ್ಟ್ ಬಂದ್ಮೇಲೆ ಅಷ್ಟೊತ್ತಿಗಾಗ್ಲೇ ಸ್ಯಾಚುರೇಷನ್ 40-50 ಬಂದ್ಬಿಟ್ಟಿರ್ತದೆ. ಸೊ ಈ ತರ ನಿಗ್ಲೆಕ್ಟ್ ಬೇಡ. ಸೊ ವೆನೆವರ್ ಫೀವರ್ ಇದ್ರೆ, ಈಗ ಆಲ್ಮೋಸ್ಟ್ ಯಾರನ್ನ ಕೇಳಿದ್ರು ಈಗ ಎಲ್ಲ ರೋಡಲ್ಲಿ ಆಲ್ಮೋಸ್ಟ್ ಎಲ್ಲ ಮನೆಯಲ್ಲೂ ಕೋವಿಡ್ ಬಂದು ಹೋಗಿದೆ. ಸೊ ಹಾಗಾಗಿ ಅಷ್ಟೊಂದು ಆಲೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಏನ್ ಎಣಿಸ್ತಾರೋ, ಏನಾಗ್ತದೋ, ಪಾಸಿಟಿವ್ ಬಂದ್ರೆ ಏನ್ ಮಾಡೋದು. ಪಾಸಿಟಿವ್ ಬಂದ್ರೆ ದೇರ್ ಇಸ್ ಟ್ರೀಟ್ಮೆಂಟ್. ಬಟ್ ನಾವು ಟೆಸ್ಟೇ ಮಾಡಿಸ್ಕೊಳ್ಳೋದೆ ನಾವು ಮನೇಲಿ ಕುತ್ಕೊಂಡು ವಿ ಆರ್ ನಾಟ್ ಗೋಯಿಂಗ್ ಟು ಅಚೀವ್ ಎನಿಥಿಂಗ್. ಸೊ ಎಲ್ಲರೂ ವಿ ಹ್ಯಾವ್ ಟು ಬಿ ವೆರಿ ಕಾಶಿಯಸ್ ಅಟ್ ದಿಸ್ ಟೈಮ್. ಸೊ ದಟ್ ಮೆಸೇಜ್ ನಾನು ನಿಮ್ಗೆ ಕೊಡ್ಬೇಕಾಗಿತ್ತು ಇದ್ರಲ್ಲಿ. ಮತ್ತೆ ಮನೆಯಲ್ಲಿ ಹೋಮ್ ಐಸೋಲೇಷನ್ ಫೆಸಿಲಿಟಿ ಇಲ್ಲ ಅಂತ ಆದ್ರೆ ಅವರು ಈ ತರ ಕೋವಿಡ್ ಕೇರ್ ಸೆಂಟರ್ ಅಲ್ಲಿ, ಮೈಲ್ಡ್ ಇದ್ದಾಗ ಕೋವಿಡ್ ಕೇರ್ ಸೆಂಟರ್ ಅಲ್ಲಿ ಅಡ್ಮಿಟ್ ಆಗ್ಬೋದು. ಇಲ್ಲ ಅಂತ ಆದ್ರೆ ಆಕ್ಸಿಜನ್ ರಿಕ್ವೈರ್ಮೆಂಟ್ ಇದ್ರೆ, ಸ್ಯಾಚುರೇಷನ್ ಡೌನ್ ಇದ್ರೆ ಹಾಸ್ಪಿಟಲ್ ಅಲ್ಲೇ ಅಡ್ಮಿಟ್ ಆಗ್ಬೋದು. ಹಾಸ್ಪಿಟಲೈಸ್ ಪೇಷಂಟ್ ಅಲ್ಲಿ ಏನ್ ಟ್ರೀಟ್ಮೆಂಟ್ ಅಂದ್ರೆ ಅದೇ ಎನಿವೇ ದಟ್ ಹಾಸ್ಪಿಟಲ್ ಆಗ್ತದೆ. ಆದ್ರೆ ನಾನು ಏನಕ್ಕೆ ಹೇಳ್ತಿದ್ದೇನೆ ಅಂದ್ರೆ ಕೋವಿಡ್ ಗೆ ಟ್ರೀಟ್ಮೆಂಟೇ ಇಲ್ವಂತೆ, ಯಾಕೆ ಮತ್ತೆ ಅಷ್ಟು ದಿನ ಇಟ್ಕೊಂಡು ಅಷ್ಟೆಲ್ಲ ದುಡ್ಡು ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಇಟ್ ಇಸ್ ಟು ಪ್ರಿವೆಂಟ್ ಕಾಂಪ್ಲಿಕೇಶನ್. ಸೊ ಆಕ್ಸಿಜನ್ ರಿಕ್ವೈರ್ಮೆಂಟ್ ಇರೋರಿಗೆ ಆಕ್ಸಿಜನ್, ಮತ್ತೆ
ಆಂಟಿವೈರಲ್ ಇಂಜೆಕ್ಷನ್ ಕೊಡ್ಬೇಕಾಗ್ತದೆ ಕೆಲವರಿಗೆ ರೆಮ್ಡಿಸಿವಿರ್. ಸೊ ಅದ್ರಲ್ಲಿ ಸಹ ಗೊಂದಲ ಇದೆ. ಅಂದ್ರೆ ಕೆಲವು ಸ್ಟಡೀಸ್ ಪ್ರಕಾರ ರೆಮ್ಡಿಸಿವಿರ್ ಇಸ್ ನಾಟ್ ಪ್ರಿವೆಂಟಿಂಗ್ ಮಾರ್ಟಾಲಿಟಿ ಅಂತ ಹೇಳ್ತಾ ಇದ್ದಾರೆ. ಸೊ ಆದ್ರೂ ಅದು ಸ್ವಲ್ಪ ತಕ್ಕ ಮಟ್ಟಿಗೆ ವೈರಲ್ ಲೋಡ್ ಕಡಿಮೆ ಮಾಡ್ತದೆ. ಸೊ ವಿ ವುಡ್ ವಾಂಟ್ ಟು ಈವನ್ ಟ್ರೈ ರೆಡ್ಯೂಸಿಂಗ್ ದ ಇನ್ಫೆಕ್ಷನ್ ರೆಡ್ಯೂಸ್ ಮಾಡ್ಲಿಕ್ಕೆ ಅಂತ ಈಗ್ಲೂ ನಾವು ಕೊಡ್ತಾ ಇದ್ದೇವೆ ರೆಮ್ಡಿಸಿವಿರ್ ಇಂಜೆಕ್ಷನ್. ಮತ್ತೆ ಆಂಟಿಕೋಗ್ಲೆಂಟ್ಸ್ ಕೊಡ್ತಾರೆ. ಯಾಕಂದ್ರೆ ಕೆಲವು ಸಲ ನಾವು ನೋಡಿದ್ದೇನಂತ ಹೇಳಿದ್ರೆ ಕೋವಿಡ್ ಇಂದ ರಿಕವರ್ ಆಗಿ ಬಂದಿರ್ತಾರೆ, ಬಟ್ ಅದಾದ್ಮೇಲೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಎಲ್ಲ ಆಗ್ತದೆ. ಸೊ ಇದ್ ಯಾಕಂತ ಹೇಳಿದ್ರೆ ಪೋಸ್ಟ್ ಕೋವಿಡ್ ಕೆಲವು ಕಾಂಪ್ಲಿಕೇಶನ್ಸ್ ಇದೆ. ಕೆಲವರಿಗೆ ರಕ್ತನಾಳಗಳಲ್ಲಿ ಬ್ಲಡ್ ಕ್ಲಾಟ್ ಆಗುವ ಚಾನ್ಸಸ್ ಇರ್ತದೆ. ಸೊ ಇದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ನಾವು ಆಂಟಿಕೋಗ್ಲೆಂಟ್ಸ್ ಫಾರ್ ಎವ್ರಿ ಮಾಡರೇಟ್ ಟು ಸಿವಿಯರ್ ಕೇಸಸ್ ಆಂಟಿಕೋಗ್ಲೆಂಟ್ಸ್ ಕೊಡ್ತೇವೆ ಹಾಸ್ಪಿಟಲ್ ಅಲ್ಲಿ. ಅಥವಾ ಆತರ ಹಾರ್ಟ್ ಡಿಸೀಸ್ ಎಲ್ಲ ಹಿಸ್ಟ್ರಿ ಇದ್ದು ಮನೇಲಿ ಫ್ಯಾಮಿಲಿಲೆಲ್ಲ ಇದ್ರೆ ನಾವು ಯೂಶಲಿ ಆಂಟಿಕೋಗ್ಲೆಂಟ್ ಟ್ಯಾಬ್ಲೆಟ್ಸ್ ಕೂಡ ಆಫ್ಟರ್ ಹೋಮ್ ಐಸೋಲೇಷನ್ ನಾವು ರೆಕಮೆಂಡ್ ಮಾಡ್ತೇವೆ. ಅದೊಂದಿದೆ. ಮತ್ತೆ ಸ್ಟೀರಾಯ್ಡ್ಸ್ ಕೊಡ್ತಾರೆ ಹಾಸ್ಪಿಟಲ್ ಅಲ್ಲಿ. ಅದು ಮಾಡರೇಟ್ ಟು ಸಿವಿಯರ್ ಬೇಸ್ಡ್ ಆನ್ ದ ಕಂಡೀಷನ್ ಆಫ್ ದ ಪೇಷಂಟ್ ಡಿಸೈಡ್ ಮಾಡಿ ಸ್ಟೀರಾಯ್ಡ್ಸ್ ಕೆಲವು ಪೇಷಂಟ್ಸ್ಗೆ ಕೊಡ್ಬೇಕಾಗ್ತದೆ. ಮತ್ತೆ ಆಂಟಿಬಯೋಟಿಕ್ಸ್ ಟು ಪ್ರಿವೆಂಟ್ ಸೆಕೆಂಡರಿ ಇನ್ಫೆಕ್ಷನ್ ಪ್ರಿವೆಂಟ್ ಮಾಡ್ಲಿಕ್ಕೆ ಆಂಟಿಬಯೋಟಿಕ್ಸ್ ಕೂಡ ಕೊಡ್ತೇವೆ. ಈಗ ಅಡ್ಮಿಷನ್ ಆಗ್ಬೇಕಂತಾದ್ರೆ ಹೋಮ್ ಟು ಕಾಂಟ್ಯಾಕ್ಟ್. ಸೊ ಇದೊಂದು ಒಂಥರ ಯಕ್ಷ ಪ್ರಶ್ನೆ. ಸೊ ಆದ್ರೂ ಈಗದ ಸಿಚುವೇಶನ್ ನಲ್ಲಿ ನಾನು ಹೇಳುದು ಅಟ್ಲೀಸ್ಟ್ ಈ ವೀಕ್ ಅಲ್ಲಿ ನಾನು ನೋಡಿದಾಗೆ ಸ್ವಲ್ಪ ಕೇಸಸ್ ಕಡಿಮೆ ಆಗ್ತಾ ಇದೆ. ಸೊ ಒಂಥರ ಪ್ಲೇಟುಗೆ ಬರ್ತಾ ಇದೆ ಈಗ ಅದು ಗ್ರಾಫ್. ಸೊ ಹಾಗಾಗಿ ಈ ವೀಕ್ ಅಲ್ಲಿ ಅಷ್ಟೊಂದು ಪ್ರಾಬ್ಲಮ್ ಆಗ್ತಿಲ್ಲ. ಬಟ್ ಲಾಸ್ಟ್ 2 weeks ತುಂಬಾ ನೈಟ್ ಮೇರ್ ತರ ಇತ್ತು. ಸೊ ಯಾವ್ದಕ್ಕೂ ಫಸ್ಟ್ ಥಿಂಗ್ ಈಸ್ ಟು ಕಾಲ್ ದ ಹೆಲ್ಪ್ ಲೈನ್ ನಂಬರ್ 1912. ಸೊ ಇದು BBMP ಹೆಲ್ಪ್ ಲೈನ್ ನಂಬರ್. ಇದಲ್ಲದೆ ಕೆಲವು ವಾರ್ ರೂಮ್ ನಂಬರ್ಸ್ ಇದೆ, ಬೇಕಾದ್ರೆ ಅಂದ್ರೆ ನಾನು ಐ ಕ್ಯಾನ್ ಶೇರ್ ಇಟ್ ಲೇಟರ್ ಆನ್. ನನ್ಗೆ ಅದು ಹಾಕ್ಲಿಕ್ಕೆ ಮರ್ತೋಯ್ತು. ಸೊ ಅದು ಕೆಲವೆಲ್ಲ ನಂಬರ್ಸ್ ಇದೆ. ಸೊ ವಿ ಕ್ಯಾನ್ ಕಾಂಟ್ಯಾಕ್ಟ್ ದೆಮ್. ಯಾಕಂದ್ರೆ ಈಗ ನಮ್ಮ ಇದ್ರಲ್ಲೇ ನಾನು ಹೇಳುದು ರಾಮಯ್ಯ ಹಾಸ್ಪಿಟಲ್ ಅಲ್ಲಿ ಆಲ್ಮೋಸ್ಟ್ 400-500 ಬೆಡ್ಸ್ ನಾವು ಫುಲ್ BBMP ಗೆ ಕೊಟ್ಟಾಗಿದೆ. ಸೊ ಹಾಗಾಗಿ ಉಳ್ದ ಬೆಡ್ಸ್ ಅಲ್ಲಿ ಏನಾಗ್ತಿದೆ ಅಂದ್ರೆ ಕೆಲವು ಬರೀ ಹಾಸ್ಪಿಟಲ್ ಸ್ಟಾಫ್ಸ್ಗೆ ಅಲಾಟ್ ಮಾಡಿದ್ದಾರೆ, ಕೆಲವು ನಮ್ಮ ಮ್ಯಾನೇಜ್ಮೆಂಟ್ ಇಂದ ಬರ್ತದೆ. ಸೊ ಅಲ್ಲಿ ನಮ್ಗೆ ಯಾವುದೇ ಹೋಲ್ಡ್ ಇರೋದಿಲ್ಲ. ಸೊ ಅದಕ್ಕೆ ಫಸ್ಟ್ ಈಗ ಸ್ವಲ್ಪ ಸ್ಯಾಚುರೇಷನ್ ಕಡಿಮೆ ಆಗ್ತಿದೆ ಅಂದ ತಕ್ಷಣ ನಾವು BBMP ಹೆಲ್ಪ್ ಲೈನ್ ಇನ್ಫಾರ್ಮ್ ಮಾಡಿದ್ರೆ ಅವರು ಅಲಾಟ್ ಮಾಡ್ತಾರೆ. ಸೊ ಬೈ ಈವ್ನಿಂಗ್ ಅಲಾಟ್ಮೆಂಟ್ಸ್ ಈಗಂತೂ ಅಷ್ಟು ಪ್ರಾಬ್ಲಮ್ ಆಗ್ತಿಲ್ಲ. ಸೊ ಹಾಗಾಗಿ ವಿ ಕ್ಯಾನ್ ಆಲ್ವೇಸ್ ಗೋ ಥ್ರೂ ದಿಸ್ ಹೆಲ್ಪ್ ಲೈನ್. ಆಮೇಲೆ ಅಡ್ಮಿಷನ್ ಅಂತ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಇಫ್ ರಿಕ್ವೈರ್ಡ್ ಆಕ್ಸಿಜನ್ ಇದಾಗ್ಲಿ ಅಥವಾ ICU ಆಗ್ಲಿ ಯಾವಾಗ ಅಲ್ಲಿ ಖಾಲಿ ಆಗ್ತದೆ ದೇ ವಿಲ್ ಇಮಿಡಿಯೇಟ್ಲಿ ಶಿಫ್ಟ್. ಸೊ ಟ್ರೀಟ್ಮೆಂಟ್ ಅಲ್ಲಿ ಡಿಲೇ ಆಗೋದಿಲ್ಲ. ಸೊ ಹಾಗಾಗಿ ಬೆಟರ್ ಇಸ್ ಟು ಕಾಂಟ್ಯಾಕ್ಟ್ ದಿಸ್ BBMP ಹೆಲ್ಪ್ ಲೈನ್ ನಂಬರ್ಸ್ ಅಂಡ್ ಗೆಟ್ ಅಲಾಟೆಡ್ ಬೆಡ್ಸ್ ನಮ್ಮ ಹತ್ರದಲ್ಲಿ ಆಗ್ಲಿ ಆತರ ಅಲಾಟ್ ಮಾಡಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಮತ್ತೆ ಆಂಬ್ಯುಲೆನ್ಸ್ಗೆ ಅಂತ ವೇಟ್ ಮಾಡೋದು ಅದನ್ನು ಕೆಲವು ಸಲ ಏನಾಗ್ತದೆ ತುಂಬಾ ಡಿಲೇ ಆಗ್ತಾ ಇದೆ. ಸೊ ಮನೆಯಲ್ಲಿ ಬೇರೆಯವ್ರು ಯಾರು ಪಾಸಿಟಿವ್ ಬಂದವರಿದ್ದು ಅವ್ರೇನಾದ್ರು ಸ್ಟೇಬಲ್ ಆಗಿದ್ರೆ ಅವರ ಜೊತೆಯಲ್ಲೇ ಬೇಕಾದ್ರೆ ದೇ ಕ್ಯಾನ್ ಟೇಕ್ ದೆಮ್ ಟು ಹಾಸ್ಪಿಟಲ್. ಸುಮ್ನೆ ನಾವು ವೇಟ್ ಮಾಡ್ಕೊಂಡು ಎಲ್ಲ ಡಿಲೇ ಮಾಡೋದು ಬೇಡ ಅಂತ ಅನ್ಸುತ್ತೆ. ಮತ್ತೆ ಐಸೋಲೇಷನ್ ಅಲ್ಲಿ ಇರುವಾಗ ಏನೇನ ಇಟ್ಕೊಂಡು ಈಗ ಕೋವಿಡ್ ಕೇರ್ ಸೆಂಟರ್ಗೆ ಹೋಗೋದಾದ್ರೆ ಅಥವಾ ಅಡ್ಮಿಷನ್ ಅಂತ ಹೇಳಿದ್ರೆ ಒಂದು ಫೇಸ್ ಮಾಸ್ಕ್, ನಮ್ಗೆ ಬೇಕಿರೋ ಬಟ್ಟೆ ಬರೆ, ನಮ್ಮದೇ ಆದ ಥರ್ಮೋಮೀಟರ್ ಮತ್ತೆ ಪಲ್ಸ್ ಆಕ್ಸಿಮೀಟರ್ ಮನೆಯಲ್ಲಿ ಇದ್ರೆ ಅದನ್ನ ಇಟ್ಕೊಂಡು ಹೋಗೋದು ಒಳ್ಳೆಯದು. ಯಾಕಂದ್ರೆ ಅಲ್ಲಿ ತುಂಬಾ ಪೇಷಂಟ್ಸ್ಗೆ ಯೂಸ್ ಮಾಡೋ ಕೆಲವೊಮ್ಮೆ ಅವೈಲೇಬಿಲಿಟಿ ಇದಿಲ್ಲ, ಕೆಲವೊಮ್ಮೆ ವಾರ್ಡ್ ಅಲ್ಲಿ ಅಂದ್ರೆ ಎಷ್ಟು ಸಾಧ್ಯವೋ ಅಷ್ಟು ಟ್ರೈ ಮಾಡ್ತೇವೆ, ಬಟ್ ದೆನ್ ಕೆಲವು ಸಲ ಕೆಟ್ಟೋಗೋ ಚಾನ್ಸಸ್ ಎಲ್ಲ ಇರ್ತದೆ. ಅದು ವಾಪಸ್ ತರ್ಸ್ಕೊಳ್ಲಿಕ್ಕೆ ಸ್ವಲ್ಪ ಟೈಮ್ ಆಗ್ಬೋದು. ಸೊ ಈ ತರ ಸ್ಟೀಮರ್, ಕೆಟಲ್ ಅದೇನಾದ್ರು ಮನೆಯಲ್ಲಿ ನಮ್ಮ ಹತ್ರವೇ ಇದ್ರೆ ಅದನ್ನ ತಗೊಂಡ್ ಹೋದ್ರೆ ವಿ ಕ್ಯಾನ್ ಯೂಸ್ ಇಟ್ ಫಾರ್ ಅವರ್ಸಸ್. ದಟ್ ವಿಲ್ ವರ್ಕ್ಔಟ್ ಬೆಟರ್. ಮೆಡಿಕೇಶನ್ಸ್ ಹೇಗೋ ಅಲ್ಲೇ ಕೊಡ್ತಾರೆ ಅಥವಾ ಆಲ್ರೆಡಿ ನಾವು ಪರ್ಚೇಸ್ ಮಾಡಿದಿದ್ರೆ ಮನೆಯಿಂದ ತಗೊಂಡ್ ಹೋಗ್ಬೋದು. ಟಾಯ್ಲೆಟ್ರಿ, ಸ್ಯಾನಿಟೈಸರ್ಸ್ ಅದೆಲ್ಲ ಇಟ್ಕೊಂಡು ಹೋಗ್ಬೋದು. ವಾಟರ್ ಬಾಟಲ್, ಪ್ಲೇಟ್, ಸ್ಪೂನು ಇಂಥದೆಲ್ಲ, ಗಾರ್ಬೇಜ್ ಬ್ಯಾಗ್ಸ್ ಸೊ ಡಿಸ್ಪೋಸಲ್ಗೆ, ಮತ್ತೆ ಮೊಬೈಲ್ ಚಾರ್ಜರ್, ಪವರ್ ಬ್ಯಾಂಕ್, ಲ್ಯಾಪ್ಟಾಪ್ ಇಫ್ ಯುರ್ ಕಂಫರ್ಟೇಬಲ್ ವರ್ಕಿಂಗ್. ಅದೇ ಕೋವಿಡ್ ಕೇರ್ ಸೆಂಟರ್ಸ್ ಎಲ್ಲ ಮಾಡಿದಾರಲ್ಲ ಆ ತರ ಇರೋದಾದ್ರೆ ವಿ ಕ್ಯಾನ್ ಈವನ್ ವರ್ಕ್ ಫ್ರಮ್ ದೇರ್ ಸಿಟ್ಟಿಂಗ್ ದೇರ್ ಇನ್ ದ ರೂಮ್ಸ್. ಈ ಇನ್ಫೆಕ್ಷನ್ ಎಷ್ಟು ದಿನ ಇರ್ತದೆ ಅಂತ ಹೇಳಿ ಒಂದು ಕ್ವಶನ್. ಸೊ ಯೂಶುವಲಿ 10ರಿಂದ 14 ದಿವಸದವರೆಗೆ ಸಿಂಪ್ಟಮ್ಸ್ ಇರ್ತದೆ. ಸೊ ಇದ್ರಲ್ಲಿ ಕೆಲವು ನಾನ್ ನೋಡಿದಾಗ ಏನಂತ ಹೇಳಿದ್ರೆ 2-3 days ಫೀವರ್ ಬರ್ತದೆ, ಆಮೇಲೆ ಕಡಿಮೆ ಆಗ್ತದೆ. ಕೆಲವರಿಗೆ ಕಡಿಮೆ ಆಗೋದು ಹೇಗೆ ಅಂತ ಹೇಳಿದ್ರೆ ನಮ್ಮ ಬಾಡಿ ಇಮ್ಯುನಿಟಿ ಅದನ್ನ ಸ್ವಲ್ಪ ಫೈಟ್ ಮಾಡ್ತದಲ್ಲ, ಸೊ ಆ ಟೈಮ್ ನಲ್ಲಿ ಸ್ವಲ್ಪ ಕಡಿಮೆ ಆದಾಗ ಆಗುತ್ತೆ. ಮತ್ತೆ ಒಂದು 2 days ಬಿಟ್ಟು ಒಂದು ಯೂಶುವಲಿ 5 to 7 days ಹಾಗೆ ಪುನಃ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗ್ತದೆ. ದಟ್ ಈಸ್ ವೆರಿ ಡೇಂಜರಸ್. ಯಾಕಂತ ಹೇಳಿದ್ರೆ
ಆವಾಗ ನಮ್ಮ ಬಾಡಿದು ಆ ಫೈಟಿಂಗ್ ಕೆಪಾಸಿಟಿಯನ್ನ ಮೀರಿ ಅದು ಫೀವರ್ ಬರ್ತಾ ಇರೋದು ಸೆಕೆಂಡ್ ಟೈಮ್. ಸೊ ಅವಾಗ ಯು ಹ್ಯಾವ್ ಟು ಬಿ ವೆರಿ ಕಾಶಿಯಸ್ ಇನ್ ಮಾನಿಟರಿಂಗ್. ಸೊ ಈ ತರ ವರ್ಸ್ ಆಗೋ ಸಿಚುವೇಶನ್ ಯಾವಾಗ ಬರ್ತದೆ ಅಂದ್ರೆ ಯೂಶುವಲಿ ಈ 7 to 10, 12 days ಅಂತ ಟೈಮ್ ನಲ್ಲಿ ಕೆಲವರಿಗೆ ವರ್ಸ್ ಆಗುವ ಸಿಚುವೇಶನ್ ಇರ್ತದೆ. ಅದಕ್ಕೆ ನಾವು ಸೈಟೋಕೈನ್ ಸ್ಟಾರ್ಮ್ ಅಂತ ಹೇಳ್ತಾರೆ. ಅಂದ್ರೆ ಅದೇ ಬಾಡಿಯಲ್ಲಿ ಇನ್ಫ್ಲಮೇಷನ್ ವಿಲ್ ಓವರ್ ರೈಡ್ ದ ಫೈಟಿಂಗ್ ಕೆಪಾಸಿಟಿ ಕಡಿಮೆ ಆಗಿ ಆ ತರ ಆಗ್ತದೆ. ಸೊ ಇದು ಸ್ವಲ್ಪ ಕಾಶಿಯಸ್ ಆಗಿ ನೋಡ್ಕೊಳ್ಬೇಕಾದದ್ದು. ಆಮೇಲೆ ಈಗ 14 days ಆಯ್ತು, 2-3 days ಮಾತ್ರ ಫೀವರ್ ಬಂತು, ಟೆಸ್ಟ್ ಮಾಡಿಸುವಷ್ಟೊತ್ತಿಗೆ ರಿಪೋರ್ಟ್ ಬರೋಷ್ಟೊತ್ತಿಗೆ ನಾನು ಹುಷಾರಾಗಿದ್ದೇನೆ ಅಂತ ಆದ್ರೆ ದೆನ್ ಕ್ವಾರಂಟೈನ್ ಇಸ್ ಓನ್ಲಿ ಟಿಲ್ 14 days. ಸೊ 14 days ಫ್ರಮ್ ದ ಆನ್ಸೆಟ್ ಆಫ್ ಫಸ್ಟ್ ಸಿಂಪ್ಟಮ್. ನಮ್ಗೆ ಯಾವಾಗ ಫೀವರ್ ಅಥವಾ ಶೀತ ಕೆಮ್ಮು ಸ್ಟಾರ್ಟ್ ಆಯ್ತು ಆ ದಿವಸದಿಂದ 14 ದಿವಸದವರೆಗೆ ನಾವು ಐಸೋಲೇಷನ್ ನಲ್ಲಿ ಇರ್ಬೇಕು, ಅಂದ್ರೆ ಸಪರೇಟ್ ಆಗಿರ್ಬೇಕು. ಈಗ ಮನೆಯಲ್ಲಿ ಬೇರೆಯವ್ರಿಗೆ ಸಲ ಬಂದಿದ್ರೆ ಒಟ್ಟಿಗೆ ಒಂದು 14 days ಆನ್ ಎನ್ ಆವರೇಜ್ ತಕೊಂಡು 14 days ಆದ್ಮೇಲೆ ಯು ನೀಡ್ ನಾಟ್ ಟೆಸ್ಟ್ ಅಗೇನ್. ಸೊ ಟೆಸ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಆ 14 days ಆದ್ಮೇಲೆ ನಾವು ಬೇರೆಯವರಿಗೆ ಇನ್ಫೆಕ್ಷನ್ ಟ್ರಾನ್ಸ್ಮಿಟ್ ಮಾಡೋ ಚಾನ್ಸಸ್ ಇರೋದಿಲ್ಲ. ಸೊ ಆದ್ರೂ ಕೆಲವರಿಗೆ ರಿಪೀಟ್ ಟೆಸ್ಟ್ ಮಾಡುವಾಗ ಪಾಸಿಟಿವ್ ಬರ್ತದೆ, ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಆ ಡೆಡ್ ವೈರಸ್ DNA RNAs ಇರ್ತದಲ್ಲ, ಸೊ ಆ ಡೆಡ್ ವೈರಸ್ ಇದು ಕೂಡ ಟೆಸ್ಟ್ ಪಾಸಿಟಿವ್ ತೋರಿಸ್ತದೆ. ಸೊ ಅದಕ್ಕೋಸ್ಕರ ರಿಪೀಟ್ ಟೆಸ್ಟಿಂಗ್ ಅವಶ್ಯಕತೆ ಇಲ್ಲ. 14 ದಿವಸ ಆಯ್ತಂದ್ರೆ ದೇ ಆರ್ ನಾನ್ ಇನ್ಫೆಕ್ಷಿಯಸ್. ಸೊ ಹಾಗಾಗಿ ದೇ ಕ್ಯಾನ್ ಗೋ ಔಟ್ ಆರ್ ಬಿ ವಿತ್ ದ ರೆಸ್ಟ್ ಆಫ್ ದ ಫ್ಯಾಮಿಲಿ, ದೇರ್ ಇಸ್ ನೋ ಹಾರ್ಮ್. ಮಕ್ಕಳಲ್ಲಿ ನಾನು ಹೇಳುದು ಕೋವಿಡ್ ಇನ್ ಚಿಲ್ಡ್ರನ್ ಹೇಗೆ ಅಂತ ಹೇಳಿದ್ರೆ ಅವರಿಗೆ ಅದ ಇಮ್ಯುನಿಟಿ ತುಂಬಾ ಚೆನ್ನಾಗಿರೋದ್ರಿಂದ ಅವರಿಗೆ ಜಾಸ್ತಿ ಎಫೆಕ್ಟ್ ಆಗ್ತಾ ಇಲ್ಲ. ಅದೇ ಈಗೇನೋ 3rd wave ಅಲ್ಲಿ ಮಕ್ಕಳಿಗೆ ಜಾಸ್ತಿ ಎಫೆಕ್ಟ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ಐ ಡೋಂಟ್ ನೋ ವಾಟ್ ವೇ ದೇ ಆರ್ ಪ್ರೆಡಿಕ್ಟಿಂಗ್ ಇಟ್. ಮೇ ಬಿ ಯಾಕಂದ್ರೆ ಈಗ ಎಲ್ಡರ್ಸ್ಗೆ ಮತ್ತೆ ಯಂಗ್ಸ್ಟರ್ಸ್ಗೆ ಇಮ್ಯುನೈಸೇಷನ್ ಆಗೋಗ್ತಾ ಇದೆ ಅಲ್ಲ, ಸೊ ಆಗೋದ್ರೆ ಮತ್ತೆ ನೆಕ್ಸ್ಟ್ ಮಕ್ಕಳಲ್ಲಿ ಸಿನ್ಸ್ ದೇ ಆರ್ ನಾಟ್ ಇಮ್ಯುನೈಸ್ಡ್ ಅವರಿಗೆ ಚಾನ್ಸಸ್ ಜಾಸ್ತಿ ಅಂತ ಹೇಳಿರ್ಬೋದೇನೋ, ಆತರ ಅನ್ಕೊಳ್ತಾ ಇದ್ದೇನೆ ನಾನು. ಬಟ್ ನಾನ್ ಇದುವರೆಗೆ ನೋಡಿದ್ರಲ್ಲಿ ಜನರಲಿ ಮಕ್ಕಳಲ್ಲಿ ಅವ್ರದ್ದು ಇಮ್ಯುನಿಟಿ ಲೆವೆಲ್ ಚೆನ್ನಾಗಿರೋದ್ರಿಂದ ಕೆಲವು ಮಕ್ಕಳಿಗೆ ಸಿಂಪ್ಟಮ್ಸೇ ಬರೋದಿಲ್ಲ, ಕೆಲವು ಮಕ್ಕಳಿಗೆ ಒಂದು ದಿವಸ ಸ್ವಲ್ಪ ಲೈಟ್ ಆಗಿ ಜ್ವರ ಬಂದು ಹೋಗ್ತದೆ. ಬಟ್ ಇವರಿಂದ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಮಕ್ಕಳಿಗೆ ಸಿಂಪ್ಟಮ್ಸ್ ಇರುದಿಲ್ಲ, ಹಾಗಾಗಿ ನಮ್ಗೆ ಗೊತ್ತೇ ಆಗುದಿಲ್ಲ. ಅವ್ರು ಆಟ ಆಡ್ಕೊಂಡು ಬರ್ತಾರೆ, ಮನೇಲಿ ಸಹ ಆಟ ಆಡ್ತಿರ್ತಾರೆ, ಆದ್ರೆ ಅವರಿಂದ ಬೇರೆಯವರಿಗೆ ಬರುವ ಚಾನ್ಸಸ್ ಇರ್ತದೆ. ಸೊ ಆದಷ್ಟು ಇದೆಲ್ಲ ಕಡಿಮೆ ಆಗುವವರೆಗೆ ಮಕ್ಕಳನ್ನ ಹೊರಗೆ ಎಲ್ಲೂ ಆಟ ಆಡ್ಲಿಕ್ಕೆ ಕಳ್ಸೋದ್ ಬೇಡ. ಸೊ ಬೇಕಾದ್ರೆ ನಮ್ಮ ಜೊತೆಯಲ್ಲೇ ವಾಕಿಂಗ್ ಕರ್ಕೊಂಡು ಹೋಗಿ ಎಲ್ಲರಿಂದ ದೂರ ಇಟ್ಕೊಂಡು ನಾವು ನೋಡ್ಕೊಳ್ತೇವೆ ಅಂದ್ರೆ ಇಟ್ಸ್ ಫೈನ್. ಬಟ್ ಅದರ್ವೈಸ್ ಎಲ್ಲೂನು ಅಥವಾ ಬೇರೆ ಮಕ್ಕಳು ಮನೆಗೆ ಬರೋದು ಅದೆಲ್ಲ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು. ಯಾಕಂದ್ರೆ ಅವರಿಗೆ ಸಿಂಪ್ಟಮ್ಸ್ ಇಲ್ಲದೆ ಇರೋದ್ರಿಂದ ನಮ್ಗೆ ಗೊತ್ತೇ ಆಗಲ್ಲ ಯಾರೆಲ್ಲ ಕ್ಯಾರಿಯರ್ಸ್ ಇದ್ದಾರೆ ಅಂತ ಹೇಳಿ. ಮತ್ತೆ ಈ ಕೋವಿಡ್ ಇಂದ ಸಾಕಷ್ಟು ಮೆಂಟಲ್ ಸ್ಟ್ರೆಸ್ ಆಗ್ತಾ ಇದೆ ಜನರಲಿ. ಯಾಕಂದ್ರೆ ನಾವು ನೋಡಿದಾಗೆ ಅದೇ ಫ್ಯಾಮಿಲಿಯಲ್ಲಿ ಒಬ್ಬರದ್ದು ಲಾಸೇ ನಮ್ಗೆ ತಡ್ಕೊಳ್ಲಿಕ್ಕೆ ಆಗುದಿಲ್ಲ. ಬಟ್ ದೇರ್ ಆರ್ ಫ್ಯಾಮಿಲೀಸ್ ವೇರ್ ಇಬ್ರದ್ದು ಲಾಸ್ ಆಗುದು ಆತರ ತುಂಬಾ ಇದಾಗ್ತಾ ಉಂಟು. ಸೊ ಇಟ್ ಈಸ್ ವೆರಿ ಡಿಸ್ಹಾರ್ಟ್ನಿಂಗ್. ಸೊ ಅದು ಅಲ್ಲದೆ ಈಗ ಇನ್ಫೆಕ್ಷನ್ ಬಂತು ಅಂದ ತಕ್ಷಣನೇ ಒಂಥರ ಭಯ ಸ್ಟಾರ್ಟ್ ಆಗ್ತದಲ್ಲ, ಸೊ ದಟ್ ಆಲ್ಸೋ ಕಾಸಸ್ ಮೋರ್ ಸ್ಟ್ರೆಸ್. ಸೊ ಅದಕ್ಕೆ ನಾನು ಹೇಳುದು, ಸಿನ್ಸ್ 90% ಆಫ್ ದ ಪೀಪಲ್ ಆರ್ ಮೈಲ್ಡ್, so we will think that we are under that 90% category and we will still continue to monitor ourselves. ಸೊ ಇದ್ರದ್ದು ಕಾಸಸ್ ಏನಂತ ಹೇಳಿದ್ರೆ ನಮ್ಗೆ ಅದೇ ಈಗ ಎಲ್ಲರಿಗೂ ಇನ್ಫೆಕ್ಷನ್ ಬಂತಪ್ಪ, ಯಾರು ಹೊರಗೆ ಹೋಗ್ಲಿಕ್ಕಿಲ್ಲ ಅಂದ್ರೆ ಯಾರು ತಗೊಂಡ್ ಸಾಮಾನ್ ತರೋದಾಗ್ಲಿ ಮೆಡಿಸಿನ್ಸ್ ತರೋದಾಗ್ಲಿ ಅದೆಲ್ಲ ಪ್ರಾಬ್ಲಮ್ ಅಂತ ಅನ್ಸ್ತಾ ಇರ್ಬೋದು. ಸೊ ಇದಕ್ಕೆಲ್ಲ ನಾವು ಅರೇಂಜ್ ಮಾಡ್ಕೊಳ್ಬಹುದು, ಯಾರು ಫ್ರೆಂಡ್ಸ್ ನೇಬರ್ಸ್ ಇವ್ರ ಹತ್ರ ಎಲ್ಲ ತರ ತಂದು ಕೊಟ್ಟು ಮಾಡಿ. ಸೊ ದಟ್ ವೇ ವಿ ಕ್ಯಾನ್ somehow we can overcome all those. ಅದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸೋ ಅವಶ್ಯಕತೆ ಇರುವುದಿಲ್ಲ. ಸೊ somehow ಇದೆಲ್ಲ ಟೈಮ್ ಆಗಿ ಹೋಗ್ತದೆ. ಸೊ ಇಟ್ಸ್ ಜಸ್ಟ್ that 2 weeks time when you are inside. So think that you are taking a break from everything and you just relax. ಸೊ ಆತರ ಅನ್ಕೊಂಡಾಗ ಮಾತ್ರ ನಾವು we will fight this disease more better. ಸೊ ಇದನ್ನ ತಡೆಗಟ್ಲಿಕ್ಕೆ ಅದೇ ಸೋಷಿಯಲ್ ಸಪೋರ್ಟ್ ಇಸ್ ಇಂಪಾರ್ಟೆಂಟ್. ಸೊ ಯೂಶಲಿ ಏನಾಗ್ತಂದ್ರೆ ರಿಲೇಟಿವ್ಸ್ ಹತ್ರ ಅಂತೂ ಬರೋದಿಲ್ಲ. ಸೊ ಅಟ್ಲೀಸ್ಟ್ ನಾವು ಫೋನ್ ಮಾಡಿ ಅವ್ರ ಹತ್ರ ತಿಳ್ಕೊಂಡು ಹೇಗಿದ್ದಾರೆ ಏನು ಅಂತ ಹೇಳಿ ಮಾತಾಡಿಸ್ತಾ ಇದ್ರೆ ಸೊ ಇಟ್ ವಿಲ್ ಬಿ ಮಚ್ ಆಫ್ ಸೈಕಲಾಜಿಕಲ್ ಸಪೋರ್ಟ್ ಇದೆ. ಮತ್ತೆ ಸಾಧ್ಯ ಆದ್ರೆ ನಾವು ಹತ್ರದಲ್ಲಿದ್ರೆ ಅವರಿಗೆ ಬೇಸಿಕ್ ನೀಡ್ಸ್ ಏನಿದೆಯೋ ಅದನ್ನೆಲ್ಲ ತಂದು ಕೊಡೋದಾಗ್ಲಿ, ರಿಲೇಟಿವ್ಸ್ ಅಂತಲ್ಲ ಈವನ್ ನೇಬರ್ಸ್ ಅಲ್ಲಿ ಬಂದಾಗ್ಲೂ ನಾವು ಅವರಿಗೆ ಹೆಲ್ಪ್ ಮಾಡಿ ಈ ತರ ಮಾಡೋದ್ರಿಂದ ಸೊ ದೇ ವಿಲ್ ಆಲ್ಸೋ ಫೀಲ್ ಬೆಟರ್, ದೇ ವಿಲ್ ಗೆಟ್ ವೆಲ್ ಸೂನ್. ಸೊ ದಟ್ ವೇ ವಿ ಕ್ಯಾನ್ ಹೆಲ್ಪ್ ಅಂಡ್ in turn ನಮ್ಗೆ ಅವಶ್ಯಕತೆ ಇದ್ದಾಗ they will also help us, so we can help each other because this is a need of the hour. So pandemic ಆದ್ರಿಂದ it is all how we support each other is what matters a lot here.
ಸೊ ಈಗ ಸದ್ಯದ ಮಟ್ಟಿಗೆ ದೇರ್ ಆರ್ 2 ಥಿಂಗ್ಸ್ ಟು ಟೆಲ್ ಯು. ಒಂದು ಗುಡ್ ನ್ಯೂಸ್ ಏನಂದ್ರೆ ಅದೇ ನಾನು ಹೇಳಿದಾಗ ಈಗ ಸ್ವಲ್ಪ ಮಟ್ಟಿಗೆ ನಮ್ಮ ಪ್ರೊಪೋರ್ಷನೇಟ್ಲಿ ಈಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅಟ್ಲೀಸ್ಟ್ ಬೆಂಗಳೂರಲ್ಲಿ ಈಗ ಗ್ರಾಮಾಂತರ ಇದೆ ಜಿಲ್ಲೆಗಳಲ್ಲೆಲ್ಲ ಜಾಸ್ತಿ ಆಗ್ತಾ ಇದೆ. ಬಟ್ ಬ್ಯಾಂಗ್ಳೂರಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಕಡಿಮೆ ಆದ್ರಿಂದ ಈಗ ನಾನು ಹೇಗೆ ಹೇಳ್ತಿದ್ದೆ, ನಂಬರ್ ಆಫ್ ಕಾಲ್ಸ್ ವಿ ಆರ್ ಗೆಟಿಂಗ್ ಇಸ್ ರೆಡ್ಯೂಸ್ ದಿಸ್ ವೀಕ್ ಕಂಪೇರ್ಡ್ ಟು ಲಾಸ್ಟ್ 2 weeks. ಸೊ ಹಾಗಾಗಿ ದಟ್ ಈಸ್ ಅ ಗುಡ್ ನ್ಯೂಸ್. ಬಟ್ ಬ್ಯಾಡ್ ನ್ಯೂಸ್ ಏನಂತ ಹೇಳಿದ್ರೆ ದಿಸ್ ಇಸ್ ನಾಟ್ ದಿ ಎಂಡ್, ಇಟ್ ಸೆಕೆಂಡ್ ವೇವ್. ಬಟ್ ದೇರ್ ಆರ್ ಚಾನ್ಸಸ್ ದಟ್ ಅಗೇನ್ ಇದು ಸ್ವಲ್ಪ ಹರ್ಡ್ ಇಮ್ಯುನಿಟಿ ಕಡಿಮೆ ಆಗ್ತಿದ್ದಾಗೆ ಇನ್ನೊಂದು ರೌಂಡ್ ಇನ್ಫೆಕ್ಷನ್ ಬರುವ ಚಾನ್ಸಸ್ ಕೂಡ ಇದೆ. ಸೊ ವಿಲ್ ಬಿ ಕಾಶಿಯಸ್. ಈಗ ಲಾಸ್ಟ್ ಟೈಮ್ ತರ ನಾವು ಕಡಿಮೆ ಆಯ್ತು ಅಂತ ಹೇಳಿ ಕ್ಯಾಶುವಲ್ ಆಗುವಷ್ಟೊತ್ತಿಗೆ ಅಗೇನ್ ಇಟ್ ಸ್ಟಾರ್ಟೆಡ್ ಅಲ್ಲ. ಸೊ ವಿ ಹ್ಯಾವ್ ಟು ಟೇಕ್ ಕೇರ್ ಫಾರ್ ಅನದರ್ ನೆಕ್ಸ್ಟ್ 2 years ಅಟ್ ಲೀಸ್ಟ್. ವಿ ಹ್ಯಾವ್ ಟು ಬಿ ವೆರಿ ಕಾಶಿಯಸ್. ಸೊ ಈಗ ಏನೇನ್ ಪ್ರಿಕಾಷನ್ ತಗೊಳ್ತಾ ಇದೀವೋ ಅದನ್ನ ನಾವು ವಿ ಹ್ಯಾವ್ ಟು ಕಂಟಿನ್ಯೂ ಟು ಟೇಕ್ ಪ್ರಿಕಾಷನ್ಸ್. ಸೊ ಕಡಿಮೆ ಆದ ತಕ್ಷಣ ನಾವು ಫ್ಯಾಮಿಲೀಸ್ ಅಲ್ಲಿ ಗೆಟ್ ಟುಗೆದರ್ಸ್ ಮಾಡೋದು ಅದಿದು ಎಲ್ಲ ಸ್ವಲ್ಪ ಅಟ್ ಲೀಸ್ಟ್ 2 years ನಾವು ಅವಾಯ್ಡ್ ಮಾಡ್ಬೇಕಾಗ್ತದೆ. ಸೊ ದಟ್ ಈಸ್ ದಿ ಬ್ಯಾಡ್ ನ್ಯೂಸ್. ಸೊ ಕೊನೆಗೆ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ ಅದೇ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಸೊ ಎಲ್ಲಾ ಪ್ರಿಕಾಷನ್ಸ್ ತಗೊಳ್ಳುವ, ಮೇನ್ ಅಂದ್ರೆ ಮಾಸ್ಕ್ ನಾನು ಹೇಳಿದಾಗೆ. ಸೊ ಮಾಸ್ಕ್ ಅನ್ನು ಒಂದು ಕರೆಕ್ಟ್ ಆಗಿ ಉಪಯೋಗಿಸಿ. ಸೊ ಯಾರಿಗೂ ಏನು ಉಸಿರಾಡ್ಲಿಕ್ಕೆ ತೊಂದರೆ ಆಗುದಿಲ್ಲ, ಅದು 100%. ಸೊ ಪ್ಲೀಸ್ ವೇರ್ ದ ಮಾಸ್ಕ್ ಪ್ರಾಪರ್ಲಿ, ಪ್ರಾಪರ್ ಕವರಿಂಗ್ ಇರ್ಲಿ, ಮತ್ತೆ ಎಲ್ಲೂ ಅಡ್ಜಸ್ಟ್ಮೆಂಟ್ ಮಾಡುವ ಚಾನ್ಸಸ್ ಬರಬಾರ್ದು ಮಧ್ಯದಲ್ಲಿ. ಮತ್ತೆ ಯಾವ್ದಾದ್ರು ಸಿಂಪ್ಟಮ್ಸ್ ಬಂದ ತಕ್ಷಣ ನಾವು ಆದಷ್ಟು ಬೇಗ ನಾವು ನೆಗ್ಲೆಕ್ಟ್ ಮಾಡದೆ ಟೆಸ್ಟ್ ಮಾಡಿಸ್ಕೊಳ್ಬೇಕು. ಸೊ ಪಾಸಿಟಿವ್ ಬಂದ್ರೆ ಬರ್ಲಿ, ಇಟ್ ಇಸ್ ಎನಿ ಅದರ್ ವೈರಲ್ ಫ್ಲೂ. ಸೊ ವಿ ವಿಲ್ ಟೇಕ್ ಪ್ರಾಪರ್ ಟ್ರೀಟ್ಮೆಂಟ್, ಪ್ರಾಪರ್ ಪ್ರಿಕಾಷನ್ಸ್ ತಗೊಂಡು ವಿಲ್ ಗೋ ಹೆಡ್. ಮತ್ತೆ ಟೆಸ್ಟ್ ಮಾಡಿಸ್ಕೊಳ್ಬೇಕು ಆದಷ್ಟು ಬೇಗ ನಾನು ಹೇಳಿದಾಗೆ. ಮತ್ತೆ ಟ್ರೀಟ್ಮೆಂಟ್ ಅದೇ ಮನೆಯಲ್ಲೇ ಆದ್ರೆ ಮನೆಯಲ್ಲಿ. ಸೊ ವಾಟ್ ಎವರ್ ಟ್ರೀಟ್ಮೆಂಟ್ ಇಸ್ ಗಿವನ್ ಬೈ ದ ಡಾಕ್ಟರ್ ಮನೆಯಲ್ಲೇ ತಗೊಳ್ಬಹುದು. ಮತ್ತೆ ಮಾನಿಟರ್ ಮಾಡ್ತಾ ಇರ್ಬೇಕು ಟೆಂಪರೇಚರ್ ಮತ್ತೆ SpO2. ಸೊ ಈಗ ಪಲ್ಸ್ ಆಕ್ಸಿಮೀಟರ್ ಸಿಗುದು ಸ್ವಲ್ಪ ಇದಾಗಿದೆ, ಕಷ್ಟ ಆಗಿದೆ ಮೆಡಿಕಲ್ ಸ್ಟೋರ್ ಅಲ್ಲಿ. ಬಟ್ ಈಗ ಆಲ್ಮೋಸ್ಟ್ ಆಲ್ಟರ್ನೇಟ್ ಹೌಸಸ್ ಯಾರ ಮನೇಲಾದ್ರೂ ಇರ್ತದೆ. ಸೊ ಫ್ರೆಂಡ್ಸ್ ಹತ್ರ ಇರ್ಬೋದು, ಕೂಡ್ಲೆ ತರ್ಸ್ಕೊಳ್ಳಿ. ಪಾಸಿಟಿವ್ ಬಂತು ನಮ್ಮ ಮನೇಲಿ ಇಲ್ಲ ಅಂದ್ರೆ somehow you try to get it immediately. ಯಾಕಂದ್ರೆ ಇದು ಸ್ಯಾಚುರೇಷನ್ ಮಾನಿಟರ್ ಮಾಡೋದೇ ಮೇನ್. ನಾವು ಕೂಡ ಈಗ ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಅಂತ ಹೇಳೋದು ನಾವು ಬೇಸ್ಡ್ ಆನ್ ದ ಸ್ಯಾಚುರೇಷನ್ ಓನ್ಲಿ ವಿ ಕ್ಯಾಟಗರೈಸ್ ದ ಪೀಪಲ್. ಸೊ ಅದಕ್ಕೋಸ್ಕರ ನೀವು ಸ್ಯಾಚುರೇಷನ್ ಒಂದು ಚೆಕ್ ಮಾಡ್ಲೇಬೇಕು ಇಫ್ ಯು ಆರ್ ಕೋವಿಡ್ ಪಾಸಿಟಿವ್. ಮತ್ತೆ ಯಾವಾಗ ಹಾಸ್ಪಿಟಲೈಸೇಷನ್ ಬೇಕೋ ಅವಾಗ ಕೂಡ್ಲೆ ನಾವು ರಿಯಾಕ್ಟ್ ಮಾಡಿ ತಡ ಮಾಡದೆ ಟ್ರೀಟ್ಮೆಂಟ್ ತಗೊಳ್ಬೇಕಾಗ್ತದೆ. So with this I conclude. So we will take that all of us have got some message and we will take it as ಅದೇ ಇನ್ನಾದ್ರೂ ನಾವು ಸ್ವಲ್ಪ ಎಚ್ಚೆತ್ಕೊಂಡು ಬೇಗ ಟ್ರೀಟ್ಮೆಂಟ್ ತಗೊಳ್ಳುವ. ಸೊ ದಟ್ ವಿ ಡೋಂಟ್ ಗೆಟ್ ಟು ಹಿಯರ್ ಮೆನಿ ಸ್ಯಾಡ್ ನ್ಯೂಸ್ ಇನ್ ಅವರ್ ಓನ್ ಕಮ್ಯುನಿಟಿ ಆಗ್ಲಿ, ನಮ್ಮ ರಿಲೇಟಿವ್ಸ್ ಅಲ್ಲಾಗ್ಲಿ. ಸೊ ಇಟ್ ಈಸ್ ವೆರಿ ವೆರಿ ಸ್ಯಾಡ್ ಟು ಹಿಯರ್ ದೀಸ್ ಥಿಂಗ್ಸ್. ಸೊ ವಿಲ್ ಬಿ ಮೋರ್ ಅವೇರ್ ಅಂಡ್ ವಿಲ್ ಟೇಕ್ ಇಟ್ ಆಸ್ ಆಲ್ ಇಸ್ ವೆಲ್. ಓಕೆ, ಥ್ಯಾಂಕ್ ಯು. ರೆಮಿಡಿಸಿವಿರ್ ಅಂದ್ರೆ ಏನು? ರೆಮ್ಡಿಸಿವಿರ್ ಅಂತ ಹೇಳಿದ್ರೆ ಅದು ಆಂಟಿವೈರಲ್ ಇಂಜೆಕ್ಷನ್ ಅದು. ಸೊ ಇದು ಏನಾಗ್ತದೆ ಅಂತ ಹೇಳಿದ್ರೆ ಯೂಶಲಿ ಅದೇ ವಿದಿನ್ 5 days ಆಫ್ ಇನ್ಫೆಕ್ಷನ್ ಕೊಡ್ಬೇಕಾಗ್ತದೆ. ಸೊ ದಟ್ ಆ ವೈರಸ್ ಲೋಡ್ ಕಡಿಮೆ ಮಾಡ್ತದೆ. ಬಟ್ ಕೆಲವು ಸ್ಟಡೀಸ್ ಅಲ್ಲಿ ನೋಡಿದಾಗೆ ಅದು ತೀರಾ ಏನು ಚೇಂಜ್ ಇನ್ ಸಿವಿಯರಿಟಿ ಹೋಗೋ ಚೇಂಜ್ ಇದನ್ನ ಕಡಿಮೆ ಮಾಡಿದ ಚಾನ್ಸಸ್ ತುಂಬಾ ಕಡಿಮೆ. ಸೊ ಹಾಗಾಗಿ ಅದು ಕೆಲವ್ರು ಹೇಳೋದು ಅದು ಕೊಟ್ರು ಆಯ್ತು, ಕೊಡದೇ ಇದ್ರು ಆಯ್ತು ಅಂತ. ಸೊ ಹಾಗೆ ಇದು ಅಮೌಂಟ್ ಆಫ್ ಫೈಟ್ ಫಾರ್ ದಟ್ ರೆಮ್ಡಿಸಿವಿರ್ ಇದೆಲ್ಲ, ಅದು ಆದ್ ಮಟ್ಟಿಗೆ ನೋಡಿದ್ರೆ ಅದ್ರದ್ದು ಯೂಸೇಜ್ ಅಷ್ಟಿಲ್ಲ. ಸೊ ಹಾಗಾಗಿ ಅದಕ್ಕೋಸ್ಕರ ನಾವು ಎದ್ದು ಬಿದ್ದು ಫೈಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಈಗದ ಮಟ್ಟಿಗೆ ಸ್ವಲ್ಪ ಸಿಗ್ತಾ ಇದೆ ಇಂಜೆಕ್ಷನ್. ಸೊ ಹಾಗಾಗಿ ಎಲ್ಲಾ ಮಾಡ್ರೇಟ್ ಸಿವಿಯರ್ ಪೇಷಂಟ್ಸ್ಗೆ ನಮ್ಮ ಹಾಸ್ಪಿಟಲ್ಸ್ ಕೊಡ್ತಾ ಇದ್ದಾರೆ ರೆಮ್ಡಿಸಿವಿರ್. ಇದು ಕೋವಿಡ್ ಬಂದ 15 ದಿನ ನಂತರ, ಕೋವಿಡ್ ಪಾಸಿಟಿವ್ ಬಂದ 15 ದಿನ ನಂತರ ಪುನಃ ಟೆಸ್ಟ್ ಮಾಡಕ್ಕೆ ಪುನಃ ಪಾಸಿಟಿವ್ ಬಂದ್ರೆ ಪುನಃ 15 days ಹೋಮ್ ಕ್ವಾರಂಟೈನ್ ಮಾಡ್ಬೇಕಂತ ಸರ್ಕಾರ ರೂಲ್ ಮಾಡ್ತದ? ಇಲ್ಲ, ಅದೇ ನಾನು ಹೇಳಿದ್ದು. ಆಫ್ಟರ್ 15 days ನಾವು ಟೆಸ್ಟ್ ಮಾಡಿದ್ರೆ ಅದು ಡೆಡ್ ವೈರಸ್ ಇರೋದು ಕೂಡ ಅದು ಪಾಸಿಟಿವ್ ತೋರಿಸ್ತದೆ. ಬಟ್ ದಟ್ ಡಸಂಟ್ ಮೀನ್ ದಟ್ ಯು ಆರ್ ಇನ್ಫೆಕ್ಟಿವ್. ಸೊ ಅವಾಗ ನಮ್ದು ಇನ್ಫೆಕ್ಷನ್ ನಾವು ಬೇರೆಯವ್ರಿಗೆ ಇನ್ಫೆಕ್ಷನ್ ಮಾಡ್ತಿರೋದಿಲ್ಲ ಅಂತ ಟೈಮ್ ನಲ್ಲಿ. ಸೊ 14 days ಆದ ತಕ್ಷಣ ವಿ ಆರ್ ಸೇಫ್, ಈವನ್ ಅದರ್ಸ್ ಆರ್ ಸೇಫ್ ಫ್ರಮ್ ಅಸ್. ನಾವು ಹೊರಗೆ ಹೋಗ್ಬೋದು, ಏನ್ ತೊಂದ್ರೆ ಇಲ್ಲ. ಈಗ ರಿಪೀಟ್ ಟೆಸ್ಟ್ ಮಾಡೋದೇ ಇಲ್ಲ. ಈಗ ಆಫ್ಟರ್ 14 days ಯು ಡೋಂಟ್ ಹ್ಯಾವ್ ಟು ಟೆಸ್ಟ್ ಯುವರ್ ಸೆಲ್ಫ್ ಅಗೇನ್. ಈಗ ಹೆಚ್ಚಿನ ಮನೆಗಳಲ್ಲಿ ಫ್ರಿಡ್ಜ್ ಉಪಯೋಗಿಸ್ಕೊಳ್ತಾರೆ. ಇವತ್ತು ದೋಸೆ ಮಾಡು, ಸ್ವಲ್ಪ ಬಂದ ಉಳಿತು, ನಾಳೆ ದೋಸೆ ಮಾಡೋದು. ಅದೆಲ್ಲ ಅಡ್ವೈಸೇಬಲ್ ಪೇಷಂಟ್ ಗಳಿಗೆ ಅಂತದೆಲ್ಲ?
ಐಟಮ್ಗಳು, ಫ್ರಿಡ್ಜಿನ ಐಟಮ್ ಬಿಸಿ ಮಾಡ್ತಾರೆ ಹೇಳುವ, ಕುದಿಸ್ತಾ ಹೇಳುವ, ಕುದಿಸ್ತಾರೆ ಹೇಳುವ. ಅದೇ ಆದಷ್ಟು ಆತರ ಮಾಡುದು ಒಳ್ಳೇದಲ್ಲ. ಬಟ್ ಈ ದೋಸೆ ಇಲ್ಲಾದ್ರೆ ಅದು ಫರ್ಮೆಂಟೆಡ್ ಅಲ್ವಾ, ಸೊ ಅದು ಇಟ್ಬಿಟ್ಟು ಯೂಶಲಿ ಅದರ ಹಿಂದಿನ ದಿನ ಕಡ್ದಿಟ್ಟೆ ನೆಕ್ಸ್ಟ್ ಡೇ ಮಾಡುದು. ಹಾಗಾಗಿ ಒಂದೆರಡು ದಿನಕ್ಕೆ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಎಲ್ಲರ ಮನೇಲಿ ಎಲ್ಲರಿಗೂ ಹುಷಾರಿಲ್ಲ ಅಂತ ಆಗುವಾಗ ಮಾಡುದು ಯಾರು ಅಂತ ಸಾಕ್ತದೆ, ಅದು ಸಹ ಇದೆ. ಸೊ ಹಾಗಾಗಿ ಬಟ್ ಅದೇ ರಿಪೀಟೆಡ್ ಆಗಿ ಅದನ್ನ 2-3 ದಿವಸ ತನಕ ಇಟ್ಕೊಳ್ಬಾರ್ದು. ಆದಷ್ಟು ಫ್ರೆಶ್ ಆಗಿ ತಿನ್ನೋದು ಒಳ್ಳೇದು ಇಂಥ ಟೈಮ್ ನಲ್ಲಿ. ಫ್ರೆಶ್ ಫ್ರೂಟ್ಸ್, ವೆಜಿಟೇಬಲ್ಸ್ ಅದೇ ತಗೊಳ್ಳೋದು ಬೆಟರ್. ಅನುಪಮ, ಸ್ವಲ್ಪ ಕ್ವೆಶನ್ಸ್ ಚಾಟ್ ಬಾಕ್ಸ್ ಅಲ್ಲಿ ಇದೆ. ಓಕೆ. One of the question is, if suppose a patient is tested positive and he is not vaccinated, what is the duration to take the vaccination? ಓಕೆ, ಯೂಶಲಿ ಇನ್ಫೆಕ್ಷನ್ ಆದ್ರೆ ಆಕ್ಚುಲಿ ನಾವು ನ್ಯಾಚುರಲ್ ಇನ್ಫೆಕ್ಷನ್ ಆಗ್ತದಲ್ಲ, ಅದರಿಂದ ಬರೋ ಇಮ್ಯುನಿಟಿ ಇದೆ ಅಲ್ಲ, ದಟ್ ಈಸ್ ಮಚ್ ಬೆಟರ್ ದನ್ ವ್ಯಾಕ್ಸಿನ್ ದ ಇಮ್ಯುನಿಟಿ. ಹಾಗಾಗಿ ಅಟ್ಲೀಸ್ಟ್ 1 month ನಂತರ ಅವರು ಇಂಜೆಕ್ಷನ್ ತಗೊಳ್ಬಹುದು. ಸೊ ಕೂಡ್ಲೇ ಏನ್ ಹೋಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. Okay, ಇನ್ನೊಂದು question. In RT-PCR test, some of the results I have heard that there will be some points, but in some cases they will declare it as positive. Which one to trust? ಓಕೆ, ಸೊ ಕೆಲವು ರಿಪೋರ್ಟ್ಸ್ ಕೊಡುವಾಗ ಅದರಲ್ಲಿ CT ವ್ಯಾಲ್ಯೂ ಅಂತ ಹಾಕ್ತಾರೆ. ಮೇ ಬಿ ನೀವು ಅದನ್ನ ರೆಫರ್ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಸೊ ಅದು ಸ್ಕೋರ್ ಅರ್ಲಿಯರ್ ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, CT ವ್ಯಾಲ್ಯೂ ಕಡಿಮೆ ಇದ್ದಷ್ಟು ವೈರಲ್ ಲೋಡ್ ಜಾಸ್ತಿ ಅಂತ ಇದಿತ್ತು. ಬಟ್ ICMR ಹೇಳಿದ ಪ್ರಕಾರ ನಾವು CT ವ್ಯಾಲ್ಯೂನ ವಿ ನೀಡ್ ನಾಟ್ ಕನ್ಸಿಡರ್ ಟು ಡಿಸೈಡ್ ದ ಸಿವಿಯರಿಟಿ ಆಫ್ ದಿ ಇನ್ಫೆಕ್ಷನ್ ಅಂತ ಹೇಳಿ. ಸೊ ಹಾಗಾಗಿ ನಾವು ಅದಕ್ಕಷ್ಟು ಇಂಪಾರ್ಟೆನ್ಸ್ ಕೊಡ್ತಿಲ್ಲ. ಸೊ ಈಗದ ಲ್ಯಾಬ್ಸ್ ಎಲ್ಲ ಯೂಶಲಿ CT ಸ್ಕೋರ್ ಕೊಡ್ತಾ ಇಲ್ಲ, ಅವರು ದೇ ಜಸ್ಟ್ ಸೇ ವೆದರ್ ಇಟ್ ಇಸ್ ಪಾಸಿಟಿವ್ ಆರ್ ನೆಗೆಟಿವ್. Okay. Could you please let us know the immediate tablets to be taken if there are any symptoms? ಇಮಿಡಿಯೇಟ್ ಟ್ಯಾಬ್ಲೆಟ್ಸ್ ಅದೇ ಫೀವರ್ ಇರೋದ್ರಿಂದ ಮೈಕೈ ನೋವು ಫೀವರ್ಗೆ ಡೋಲೋ ತಗೊಳ್ಬಹುದು, ಡೋಲೋ 650. ಅದ್ ಬಿಟ್ರೆ ವೈಟಮಿನ್ C ಮತ್ತೆ ಜಿಂಕೋವಿಟ್ ಟ್ಯಾಬ್ಲೆಟ್ ತಗೊಳ್ಬೇಕಾಗ್ತದೆ. ಅದಲ್ಲದೆ ಅದೇ ಆಂಟಿವೈರಲ್, ಅದೇ ಬೆಟರ್ ಟು ಕಮ್ಯುನಿಕೇಟ್ ಡಾಕ್ಟರ್ ಟು ಡಿಸೈಡ್ ವಿಚ್ ಆಂಟಿವೈರಲ್ ಅಂಡ್ ಆಂಟಿಬಯೋಟಿಕ್ ಟು ಟೇಕ್. ಸೊ ಬೇಸ್ಡ್ ಆನ್ ಯುವರ್ ಇದು. ಸೊ ನಾವು ಯೂಶಲಿ ಈಗೆಲ್ಲ ಸಜೆಸ್ಟ್ ಮಾಡ್ತಿರೋದು ಒಂದು ಡಾಕ್ಸಿಸೈಕ್ಲಿನ್, ಐವರ್ಮೆಕ್ಟಿನ್ ಮತ್ತೆ ಆಂಟಿವೈರಲ್ ಫ್ಯಾಬಿಫ್ಲೂ ಅಂತ ಕೆಲವರು ಕೊಡ್ತಿದ್ದಾರೆ. ಅದ್ರದ್ದು ಸಹ ಇಫೆಕ್ಟಿವ್. ಓಕೆ, ಅಗೇನ್ ಇಟ್ ಇಸ್ ಲಿಟಲ್ ಕಾಂಟ್ರವರ್ಷಿಯಲ್, ಯಾಕಂದ್ರೆ ಇನ್ಫ್ಲೂಯೆನ್ಸಾಗ ಟ್ರೀಟ್ಮೆಂಟ್ ಆಗಿ ಕೊಡ್ತಿದ್ರು. ಸೊ ವಿ ಆರ್ ಕಂಟಿನ್ಯೂ ಟು ಗಿವ್ ಇಟ್ ಟು ಕೋವಿಡ್ ಆಲ್ಸೋ. ಸೊ ಹಾಗೆ, ಸೊ ದೀಸ್ ಆರ್ ದ ಫ್ಯೂ ಮೆಡಿಸಿನ್ಸ್ ವಿಚ್ ಯು ಕ್ಯಾನ್ ಟೇಕ್. ಬಟ್ ಅದೇ ಬೆಟರ್ ಟು ಆಲ್ವೇಸ್ ಬಿ ಇನ್ ಟಚ್ ವಿತ್ ದ ಡಾಕ್ಟರ್ ಅಂಡ್ ದೆನ್ ಡಿಸೈಡ್ ವಾಟ್ ಆಲ್ ಟು ಬಿ ಟೇಕನ್. ಬಟ್ ಇದಂತೂ ತಗೋಬಹುದು, ಡೋಲೋ, vitamin C, Zincovit. So idu mooru safely you can start taking. Then you have to contact your doctor and you can start with the antibiotic, antiviral. Innondu important question. Could you please give more information on black fungus? Black fungus. ನಾನು ಓಕೆ, ನಾನು ಅದೇ ಅನ್ಕೊಂಡೆ ಒಂದ್ಸಲ, ಮತ್ತೆ ದೆನ್ ಐ ಥಾಟ್ ಐ ಶುಡ್ ನಾಟ್ ಸ್ಕೇರ್ ಪೀಪಲ್ ಅನ್ನೆಸೆಸರಿಲಿ ಅಂತ. ಸೊ ಇದೇನಾಗ್ತಿದೆ ಅಂದ್ರೆ, ಈಗ ಆಕ್ಸಿಜನ್ ರಿಕ್ವೈರ್ಮೆಂಟ್ಸ್ ಜಾಸ್ತಿ ಇರೋದ್ರಿಂದ ತುಂಬಾ ಜನಕ್ಕೆ ಕಂಟಿನ್ಯೂಸ್ ಆಕ್ಸಿಜನ್ ಫ್ಲೋ ಅಲ್ಲಿ ಇರ್ತಾರೆ. ಸೊ ಈ ಕೋವಿಡ್ ಬಂದ ತಕ್ಷಣ ಆಲ್ರೆಡಿ ಇಮ್ಯುನಿಟಿ ಡೌನ್ ಆಗ್ತಾ ಇರ್ತದೆ. ಪ್ಲಸ್ ಅವರು ಡಯಾಬಿಟಿಕ್ ಇದ್ರೆ ಅದರಿಂದನೂ ಅವ್ರಿಗೆ ಇಮ್ಯುನಿಟಿ ಡೌನ್ ಇರ್ತದೆ. ಸೊ ಇದೆರಡು ಒಟ್ಟಿಗೆ ಆಗುವಾಗ ಅವ್ರದ್ದು ಇಮ್ಯುನಿಟಿ ಡೌನ್ ಆದಾಗ ಈ ತರ ಫಂಗಲ್ ಇನ್ಫೆಕ್ಷನ್ ಚಾನ್ಸಸ್ ಸ್ವಲ್ಪ ಜಾಸ್ತಿ. ಸೊ ಯೂಶಲಿ ಇದು ಮೊದ್ಲೆಲ್ಲ ಈ ಮ್ಯೂಕಾರ್ ಮೈಕೋಸಿಸ್, ಅದೇ ಆ ಬ್ಲಾಕ್ ಫಂಗಸ್ ಇದೆ ಅಲ್ಲ, ಅದು ಈ HIV ಪೇಷಂಟ್ ಮತ್ತೆ ಟರ್ಮಿನಲ್ ಕ್ಯಾನ್ಸರ್ ಪೇಷಂಟ್ಸ್ ಅವರಲ್ಲಿ ಮಾತ್ರ ನೋಡ್ತಾ ಇದ್ವಿ, ಯಾಕಂದ್ರೆ ಅವರಲ್ಲಿ ತುಂಬಾ ಇಮ್ಯುನಿಟಿ ಕಡಿಮೆ ಇರ್ತಿತ್ತು. ಸೊ ಇವಾಗ ಬಿಕಾಸ್ ಆಫ್ ದಿಸ್ ಕೋವಿಡ್ ಇಂದ ಇಮ್ಯುನಿಟಿ ಪ್ಲಸ್ ಡಯಾಬಿಟಿಕ್ ಎಲ್ಲ ಇದ್ದಾಗ ಈ ಆಕ್ಸಿಜನ್ ಅವ್ರು ಕೊಡ್ತಾರಲ್ಲ, ಆ ಮಾಸ್ಕ್, ಆ ಫಿಲ್ಟರ್ಸ್, ಅದ್ರಲ್ಲಿ ಏನಾದ್ರೂ ಈ ತರ ಫಂಗಲ್ ಇದು ಬಂದ್ರೆ ಅವ್ರಿಗೆ ಇನ್ಫೆಕ್ಷನ್ ಆಗ್ತಾ ಇದೆ. ಸೊ ಆತರ ನಾವು ಈಗ ತುಂಬಾ ಕೇಸಸ್ ನೋಡ್ತಾ ಇದ್ದೇವಲ್ಲ, ಅದೇ. ಸೊ ಇನ್ನು ಅದೇ ದೇ ಆರ್ ಬ್ರಿಂಗಿಂಗ್ ಅಬೌಟ್ ಪ್ರೋಟೋಕಾಲ್ಸ್ ಟು ಪ್ರಿವೆಂಟ್ ದಿಸ್ ಇನ್ಫೆಕ್ಷನ್. ಸೊ ಆಕ್ಸಿಜನ್ ಇದ್ರಲ್ಲಿ ಸಹ ಕೆಲವೆಲ್ಲ ಚೇಂಜಸ್ ಮಾಡ್ತಾ ಇದ್ದಾರೆ ಟು ಪ್ರಿವೆಂಟ್ ದ ಇನ್ಫೆಕ್ಷನ್. ಸೊ ಐ ಹೋಪ್ ದೇ ಬ್ರಿಂಗ್ ಅ ಪ್ರಾಪರ್ ಪ್ರೋಟೋಕಾಲ್ ಟು ಪ್ರಿವೆಂಟ್ ಇಟ್. ಯಾಕಂದ್ರೆ ಒಂದ್ಸಲ ಬಂದ್ರೆ ಇಟ್ ಈಸ್ ವೆರಿ ಡೇಂಜರಸ್. ಅದು ಮೂಗಿಂದ ಸೈನಸಸ್ ಇರ್ತದಲ್ಲ, ಅಲ್ಲಿಂದ ಇಟ್ ಕ್ಯಾನ್ ಇನ್ವಾಲ್ವ್ ದಿ ಐಸ್, ಮತ್ತೆ ಮೆದುಳಿಗೆ ಸಹ ಹೋಗೋ ಚಾನ್ಸ್ ಇದೆ. ಯಾಕಂದ್ರೆ ಅದೊಂಥರ ಅದು ಕೊರಿತಾ ಹೋಗ್ತದೆ ಒಳಗಿಂದ ಒಳಗೆ, ಆತರ. ಸೊ ಇಟ್ ಈಸ್ ಲಿಟಲ್ ಕಾಂಪ್ಲಿಕೇಟೆಡ್. ಸೊ ಐ ಹೋಪ್ ದೇ ಬ್ರಿಂಗ್ ಪ್ರಾಪರ್ ಪ್ರೋಟೋಕಾಲ್ಸ್ ಟು ಪ್ರಿವೆಂಟ್ ಇಟ್ ಆಸ್ ಸೂನ್ ಆಸ್ ಪಾಸಿಬಲ್. ಸೊ ನೀವು ಹೇಳೋ ಪ್ರಕಾರ ಇಟ್ ಇಸ್ ಬೆಟರ್ ಟು ಆಲ್ವೇಸ್ ವೇರ್ ಮಾಸ್ಕ್ ಅಂಡ್
prevent ourselves from ಹಾ COVID ಹೌದು instead of facing all these issues. Okay. So Yes. there is one last question. If there is an asymptomatic patient who is tested positive, is there any chances of getting breathlessness, chest pain or such? ಅಂದ್ರೆ ಯಾರಾದ್ರೂ ಇದ್ರೆ breathlessness, chest pain ಇದೆಯಾ ಅಂತ ಬರುತ್ತೆ. ಅದೇ ಈಗ ಎಸಿಂಪ್ಟಮ್ಯಾಟಿಕ್ ಅಂತ ಹೇಳಿದ್ರೆ ಅದೇ ಅವರಲ್ಲಿ ಸಿಂಪ್ಟಮ್ಸ್ ಇರೋದಿಲ್ಲ ಅಲ್ಲ. ಸೊ ಹಾಗಾಗಿ ಯೂಶಲಿ ಅವರು 5th ಡೇ ಹಾಗೆ ಟೆಸ್ಟ್ ಮಾಡಿ ಅವ್ರಿಗೆ ಏನು ಸಿಂಪ್ಟಮ್ಸ್ ಇಲ್ಲ ಅಂದ್ರೆ ದೇ ಕ್ಯಾನ್ ಮಾನಿಟರ್ ಒಂದು 2-3 days ಹಾಗೆ ನೋಡ್ಬೋದು ಫೀವರ್ ಏನಾದ್ರು ಬರ್ತದಾ. ಬಟ್ SpO2 ಮಾನಿಟರ್ ಮಾಡ್ಕೊಳ್ತಾ ಇರ್ಬೋದು. ಸೊ ಎಸಿಂಪ್ಟಮ್ಯಾಟಿಕ್ ಅಂದ್ರೆ ಆಸ್ ಸಚ್ ದೇ ಡೋಂಟ್ ಹ್ಯಾವ್ ಎನಿ ಸಿಂಪ್ಟಮ್ಸ್, ಬ್ರೆತ್ಲೆಸ್ನೆಸ್ ಬರೋದನ್ನು ಚಾನ್ಸಸ್ ತುಂಬಾ ಕಡಿಮೆ. ಬಟ್ ಸ್ಟಿಲ್ 14 days ತನಕ ಅವ್ರು ಮಾನಿಟರ್ ಮಾಡ್ಕೊಳ್ತಾ ಇರೋದು ಬೆಟರ್. ಯಾಕಂದ್ರೆ ನಾನು ಹೇಳಿದೆಲ್ಲ ಕೆಲವರಿಗೆ ಆಫ್ಟರ್ 7 days ಸಿಂಪ್ಟಮ್ಸ್ ಸ್ಟಾರ್ಟ್ ಆಗ್ತದೆ. ಸೊ ಇಟ್ ಇಸ್ ಬೆಟರ್ ಟು ಮಾನಿಟರ್ ಅಪ್ ಟು 14 days ಮಾನಿಟರ್ ಮಾಡ್ಕೊಳ್ತಾ ಇರ್ಲಿ SpO2, so that you don't go into that severe form of breathlessness. What are the chances of again getting infected once the patient is cured? ಇದನ್ನು ಏನಂತ ಹೇಳಿದ್ರೆ ಇಟ್ ಆಲ್ ಡಿಪೆಂಡ್ಸ್ ಆನ್ ಅವರ್ ಇಮ್ಯುನಿಟಿ. ಈಗ ಒಂದ್ಸಲ ಇನ್ಫೆಕ್ಷನ್ ಬಂದ್ಮೇಲೆ ಆಂಟಿಬಾಡಿ ಲೆವೆಲ್ಸ್ ಟೆಸ್ಟ್ ಮಾಡಿದ್ರೆ ಕೆಲವರಿಗೆ 20s ಅಲ್ಲಿ ಬರ್ತದೆ, ಕೆಲವರಿಗೆ 100s ಅಲ್ಲಿ ಬರ್ತದೆ, 400, 500 ಹಾಗೆ. ಸೊ ನಮ್ಮ ಬಾಡಿಯಲ್ಲಿ ಎಷ್ಟು ಆಂಟಿಬಾಡಿ ಪ್ರೊಡ್ಯೂಸ್ ಮಾಡೋ ಎಬಿಲಿಟಿ ಇದೆಯೋ ಅದ್ರ ಮೇಲೆ ನಮ್ಮ ಇನ್ಫೆಕ್ಷನ್ ಡಿಪೆಂಡ್ ಆಗ್ತದೆ. ಸೊ ಆಂಟಿಬಾಡೀಸ್ ತುಂಬಾ ಹೈ ಇದ್ರೆ ದೆನ್ ಇನ್ಫೆಕ್ಷನ್ ಪಾಸಿಬಿಲಿಟೀಸ್ ಕಡಿಮೆ. ಯೂಶಲಿ ಒಂದ್ಸಲ ಇನ್ಫೆಕ್ಷನ್ ಆದ್ರೆ ಅಟ್ಲೀಸ್ಟ್ ಒಂದ್ 5 to 6 months ನಮ್ಮ ಆಂಟಿಬಾಡಿ ಲೆವೆಲ್ಸ್ ಓಕೆ ಇರ್ತದೆ, ಅಂದ್ರೆ ಇನ್ಫೆಕ್ಷನ್ ಬರದೇ ಇರ್ಬೋದು. ಬಟ್ ಅದಾದ್ಮೇಲೆ ಯು ಕ್ಯಾನ್ ನೆವರ್ ಸೇ, ಆಂಟಿಬಾಡೀಸ್ ಕ್ರಮೇಣ ಕಡಿಮೆ ಆದಾಗೆ ಇನ್ಫೆಕ್ಷನ್ ಚಾನ್ಸಸ್ ಇರ್ತದೆ. ಓಕೆ ಅನುಪಮ, ಥ್ಯಾಂಕ್ ಯು ಸೋ ಮಚ್. ಇರೋ ಕ್ವೆಶ್ಚನ್ಸ್ ಎಲ್ಲ ನೀವು ಯಶಸ್ವಿ ಇವಾಗ ಇದ್ರ ಉದ್ದೇಶ ಏನಂದ್ರೆ ಆದಷ್ಟು ಜನರು ಜಾಗರೂಕರಾಗ್ಬೇಕು ಅಂತ. ಸೊ ಯಾರು ಇನ್ನೂ ಕ್ವಶನ್ ಕೇಳ್ಬೇಕಾದ್ರೆ ದಯವಿಟ್ಟು ಕ್ವಶನ್ ಕೇಳ್ಬಹುದು. ಯಾಕಂದ್ರೆ ಆದಷ್ಟು ಇದು ಮನಸ್ಸೊಳಗೆ ಹೋಗ್ಬೇಕು, ಫಾಲೋ ಮಾಡ್ಬೇಕು. ದಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ಐ ಪ್ರಿಫರ್ ನಾವು ಎಲ್ರಿಗೂ ಒಂದು ಅಟೆಂಡ್ ಮಾಡಿದವರಿಗೆ ಒಂದು ಟೆಸ್ಟ್ ಕೂಡ ಕಂಡಕ್ಟ್ ಮಾಡಬೇಕಂತ ಅಷ್ಟು ಒಂದು ಮನಸ್ಸು ಬರ್ತಾ ಇದೆ. ಯಾಕಂದ್ರೆ ಎಷ್ಟು ಅಂಡರ್ಸ್ಟ್ಯಾಂಡ್ ಮಾಡಿದ್ದಾರೆ ಅಂತ ನೋಡ್ಬೇಕು. ಅಂದ್ರೆ ಪ್ರಾಬಬ್ಲಿ ಟೆಸ್ಟ್ ಕಂಡಕ್ಟ್ ಮಾಡಿ ಏನಾದ್ರು ಪ್ರೈಸ್ ತರ ಕೊಡ್ಬೋದು ಅಂತ ಆ ತರ ಒಂದು ಆಲೋಚನೆ ಬರ್ತಾ ಇದೆ. ಇಲ್ಲ ಯಾಕಂದ್ರೆ ಐಡಿಯಾ ಅಂದ್ರೆ ಎಲ್ಲ ಮನಸ್ಸಲ್ಲಿ ಹೋಗ್ಬೇಕು. ಸೊ ಅದರಿಂದಾಗಿ ಇನ್ನೂ ಏನಾದ್ರು ಕ್ವಶನ್ ಇದೆ ದಯವಿಟ್ಟು ಕೇಳಿ. ಡಾಕ್ಟರ್, ನಾನು ಪುರುಷೋತ್ತಮ್ ಅಂತ ಹೇಳಿ. ನಂದು ಕೋವಿಶೀಲ್ಡ್ 2 ಡೋಸ್ ತಗೊಂಡಾಗಿದೆ. ಈಗ ಅದು ನಮಗೆ ಎಷ್ಟು ಸಮಯದವರೆಗೆ ಅದು ರಕ್ಷಣೆ ಕೊಡ್ತದೆ, ಮತ್ತೆ ಪುನಃ ವ್ಯಾಕ್ಸಿನ್ ತಗೊಳ್ಳೋ ಪ್ರಸಂಗ ಎಲ್ಲ ಬರ್ಬೋದಾ? ಹೀಗೆ ಒಂದು ಕುತೂಹಲದ ಪ್ರಶ್ನೆ. ಅದೇ ಈಗಿನ್ನು ಅದೇ ಎಲ್ಲ ಹೊಸದಾದ್ರಿಂದ ಆಸ್ ಆಫ್ ನೌ ಅಪ್ ಟು 8 months ಅಂತೂ ದೇರ್ ಇಸ್ ನೋ ಪ್ರಾಬ್ಲಮ್. 6 to 8 months. ಈಗ ಅದು ಇನ್ನು ಸ್ಟಡೀಸ್ ಅಲ್ಲಿ ಅಂದ್ರೆ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾನೆ ಇದಾರೆ, ಅಂದ್ರೆ ಟು ಸಿ ಟು ವಾಟ್ ಎಕ್ಸ್ಟೆಂಟ್ ಅದ್ರಾದ್ಮೇಲೆ ಇಮ್ಯುನಿಟಿ ಇನ್ನೂ ಇರ್ತದೆ ಅಂತ. ಯಾಕಂದ್ರೆ ಈಗ ಫಸ್ಟ್ ತಗೊಂಡವರದೇ ಇನ್ನು 3-4 months ಆಗ್ತಾ ಇದೆ ಅಷ್ಟೇ. ಸೊ ಹಾಗಾಗಿ ಇನ್ನು ಅದು ಟ್ರಯಲ್ ಅಲ್ಲೇ ಇದೆ. ಸೊ ಬಟ್ ಅಪ್ ಟು 6 to 8 months ಅಂತ ಈವನ್ ಆ ಕಂಪನಿ ಅವರೇ ಹೇಳಿದ್ದಾರೆ. 6 to 8 months ಪ್ರೊಟೆಕ್ಷನ್ ಅಂತೂ ಗ್ಯಾರಂಟಿ ಇದೆ. ಅದಾದ್ಮೇಲೆ ಏನಾದ್ರೂ ಬೂಸ್ಟರ್ ಡೋಸ್ ನಾವು ಎವ್ರಿ ಇಯರ್ ತಗೊಳ್ಬೇಕಾಗ್ತದ? ಈಗ ಅಮೆರಿಕದಲ್ಲೆಲ್ಲ ಫ್ಲೂ ಶಾಟ್ಸ್ ಅಂತ ಕೊಡ್ತಾರೆ ಇನ್ಫ್ಲೂಯೆನ್ಸಾಗೆಲ್ಲ, ಅವ್ರು ಎವ್ರಿ ಇಯರ್ ತಗೊಳ್ಬೇಕಾಗ್ತದೆ. ಸೊ ಮೋಸ್ಟ್ಲಿ ಇದೂನು ಅದೇ ತರ ಬರ್ಬಹುದು ಅಂತ ನನ್ಗೆ ಅನಿಸ್ತದೆ. ವಿ ವಿಲ್ ಸಿ. ಅದಿನ್ನು 100% ಹೇಳಿಕ್ಕಾಗದೆ, ಬಟ್ ಅಪ್ ಟು 8 months ಅಂತೂ ದೇರ್ ಇಸ್ ನೋ ಪ್ರಾಬ್ಲಮ್. ಹೇಳಿ. ನಾನು ವಾರಿಜಾ. ಇದು ಇವಾಗ ಫಸ್ಟ್ ವ್ಯಾಕ್ಸಿನೇಷನ್ ಆಗಿದೆ, ಈಗ ಸೆಕೆಂಡ್ ವ್ಯಾಕ್ಸಿನೇಷನ್ ಗೆ ಇವಾಗ 45-84 days ತನಕ ಎಕ್ಸ್ಟೆಂಡ್ ಆಯ್ತಲ್ಲ. ಸೊ ಫಸ್ಟ್ ತಗೊಂಡು 84 days ತನಕ ನಾವು ಔಟ್ ಆಫ್ ಡೇಂಜರ್ ಅದು ಬೇಕು. ಅದೇ ಈಗ ನಮ್ಮ ಅದೇ ಇಮ್ಯುನಿಟಿ ಎಷ್ಟು ಬಿಲ್ಡಪ್ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಇರ್ತದೆ. ಬಟ್ 1 ಡೋಸ್ ಆಗಿದೆ ಅಂದ್ರೆ ತಕ್ಕ ಮಟ್ಟಿಗೆ ಇಮ್ಯುನಿಟಿ ಬಂದಿರ್ತದೆ. ಬಟ್ ಆದ್ರೂ ಈವನ್ ಆಫ್ಟರ್ ಸೆಕೆಂಡ್ ಡೋಸ್ ಆಲ್ಸೋ ಎವ್ರಿ ಒನ್ ಹ್ಯಾವ್ ಟು ಟೇಕ್ ಈಕ್ವಲ್ ಪ್ರಿಕಾಷನ್. ಸೊ ಅದ್ರಲ್ಲಿ ನಮ್ಗೇನು ಎಕ್ಸ್ಕ್ಯೂಸ್ ಇಲ್ಲ. ಸೊ ನೀವು ನಿಮ್ಮ ಪ್ರಿಕಾಷನ್ ತಗೊಳ್ತಾನೆ ಇರಿ. ಸೊ ಅಟ್ಲೀಸ್ಟ್ ಬಂದ್ರು ಆ ಸಿವಿಯರ್ ಫಾರ್ಮಿಗಂತೂ ಹೋಗುದಿಲ್ಲ, ಅದೊಂದು ಗ್ಯಾರಂಟಿ. ಸೊ ಡಾಕ್ಟರ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ 2ನೇ ಸೆಕೆಂಡ್ ತಗೊಂಡ ನಂತರ ಕೂಡ ಇಮ್ಯುನಿಟಿ ಹೇಳಿಕ್ ಆಗುದಿಲ್ಲ. ಸೊ ಫಸ್ಟ್ ಡೋಸ್ ಆದ ನಂತರ ನಾವು ಖಂಡಿತ ಕೇರ್ಲೆಸ್ ಆಗಿ ಇರ್ಲಿಕ್ಕೆ ಆಗುದಿಲ್ಲ. ಹೌದು. ಭಾಸ್ಕರ್ ಶೆಟ್ಟಿ
ಇನ್ನೊಂದು ನಾನು ಹೇಳಲಿಕ್ಕೆ ಮತ್ತದೇನಂದ್ರೆ ವ್ಯಾಕ್ಸಿನ್ ತಗೊಂಡು ನಾವು ಫಸ್ಟ್ 2 weeks ಅಲ್ಲಿ ಯೂಶಲಿ ಸ್ವಲ್ಪ ಇಮ್ಯುನಿಟಿ ಲೋ ಇರ್ತದೆ, ಅದಾದ್ಮೇಲೆ ಆಂಟಿಬಾಡೀಸ್ ಬಿಲ್ಡಪ್ ಆಗುದು. ಸೊ ಆ ಟೈಮ್ ನಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರ್ತದೆ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಡ್ಯೂರಿಂಗ್ ದೋಸ್ 2 weeks ಆಫ್ಟರ್ ಇಮ್ಯುನೈಸೇಷನ್. ಭಾಸ್ಕರ್ ಶೆಟ್ಟಿ ಗಾರು ಅವ್ರು ಹೇಳಿ. ಹಲೋ ಹಲೋ ಡಾಕ್ಟರ್, ಈಗ ಥರ್ಡ್ ವೇವ್ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರಲ್ಲ, ಥರ್ಡ್ ವೇವ್ ಬರ್ತದೆ, ಮಕ್ಕಳಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಪ್ರೆಡಿಕ್ಟಿಂಗ್ ಅಂತ ನನ್ನ ಕ್ವಶನ್. ದೆನ್ ದೇರ್ ಇಸ್ ಎ ಡೌಟ್ ಇಸ್ ಕ್ರಿಯೇಟಿಂಗ್ ವೆದರ್ ಇಟ್ ಇಸ್ ಮ್ಯಾನ್ ಮೇಡ್ ವೈರಸ್ ಅಂತ ಹೇಳಿಕೊಂಡು ಡೌಟ್ ಮಾಡಬಹುದಲ್ಲ ನಾವು ಹಾಗಾದ್ರೆ. ಅದರ್ವೈಸ್ ಇಟ್ ಎಫೆಕ್ಟಿಂಗ್ ಚಿಲ್ಡ್ರನ್. ಹೌದು, ಅದೇ ಅಫೆಕ್ಟಿಂಗ್ ಚಿಲ್ಡ್ರನ್ ನಾನ್ ಸಹ ಹೇಳಿದೆ ಅಲ್ಲ, ನನ್ಗೂ ಅದು ಐ ಡೋಂಟ್ ನೋ ಹೌ ಎಕ್ಸಾಕ್ಟ್ಲಿ ದಿಲ್ ಸೇ ಅಫೆಕ್ಟಿಂಗ್. ಓನ್ಲಿ ಪಾಸಿಬಿಲಿಟಿ ಏನಂತ ಹೇಳಿದ್ರೆ ನಾವೀಗ ಎಲ್ಡರ್ಸ್ ಮತ್ತೆ ಯಂಗ್ಸ್ಟರ್ಸ್ ಅಲ್ಲೆಲ್ಲ ಇಂಜೆಕ್ಷನ್ ಆದ್ಮೇಲೆ, ಸೊ ಉಳ್ದದ್ದು ಈ ಮಕ್ಕಳ ಚಿಲ್ಡ್ರನ್ ಪಾಪ್ಯುಲೇಷನ್ ಅಲ್ವಾ, ಸೊ ಹಾಗಾಗಿ ಅವರ ಮೇಲೆ ಜಾಸ್ತಿ ಎಫೆಕ್ಟ್ ಆಗ್ತದೆ ಅಂತ ಏನಾದ್ರು ಪ್ರೆಡಿಕ್ಟ್ ಮಾಡಿರ್ಬೋದು. ಬಟ್ ಇದು ಥರ್ಡ್ ವೇವ್ ಬರೋದು ಚಾನ್ಸಸ್ ಅಂತೂ ತುಂಬಾ ಹೈ ಇದೆ. ಅದು ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಎನಿ ಕೈಂಡ್ ಆಫ್ ಇದು ಮ್ಯಾನ್ ಮೇಡ್ ಅಂತ ಹೇಳುದಲ್ಲ, ಅದು ವೈರಸ್ ಎಫೆಕ್ಟ್ ಹೇಗಿದೆ ಅಂದ್ರೆ ಆಂಟಿಬಾಡೀಸ್ ಈಗ ಒಂದು ಹರ್ಡ್ ಇಮ್ಯುನಿಟಿ ಬಂದಿರ್ತದೆ. ಈಗ ಆಲ್ಮೋಸ್ಟ್ 90% 60% ಪಾಪ್ಯುಲೇಷನ್ಗೆ ಒಂದ್ಸಲ ಇನ್ಫೆಕ್ಟ್ ಆಯ್ತು ಅಂದ್ರೆ ಉಳಿದವರಲ್ಲಿ ಸಹ ಎಸಿಂಪ್ಟಮ್ಯಾಟಿಕ್ ಆಗಿ ದೇ ವುಡ್ ಹ್ಯಾವ್ ಗಾಟ್ ಸಮ್ ಆಂಟಿಬಾಡೀಸ್. ಸೊ ಆ ಎಲ್ಲರಲ್ಲಿ ಆಂಟಿಬಾಡೀಸ್ ಇರುವ ಲೆವೆಲ್ ತನಕ ನಮ್ಗೆ ಅದು ಪ್ರೊಟೆಕ್ಷನ್ ಕೊಡ್ತದೆ. ಸೊ ಇದು 6 to 8 months ಆಗ್ತಾ ಇದ್ದಾಗೆ ಎಲ್ಲರದ್ದು ಆಂಟಿಬಾಡೀಸ್ ಡೌನ್ ಆಗ್ತಿದ್ದಾಗ ಈ ಕೆಲವು ಕೇಸಸ್ ವಿಚ್ ಎವರ್ ಇಸ್ ರಿಮೈನಿಂಗ್ ಅಲ್ಲ, ಅವರಿಂದ ಮತ್ತೆ ಅದು ಇನ್ಫೆಕ್ಷನ್ ಆಗುವ ಚಾನ್ಸಸ್ ಇದೆ. ಸೊ ಹಾಗಾಗಿ ಥರ್ಡ್ ವೇವ್ ಅಂತೂ ನನ್ನ ಪ್ರಕಾರ ದರ್ ಇಸ್ ಮೋರ್ ಲೈಕ್ಲಿ ದಟ್ ವಿ ವಿಲ್ ಹ್ಯಾವ್ ಎ ಥರ್ಡ್ ವೇವ್. ಅದಕ್ಕೋಸ್ಕರ ಅಷ್ಟೊತ್ತಿಗಾಗ್ಲೇ ನಾವೆಲ್ಲರೂ ಇಮ್ಯುನೈಸೇಷನ್ ತಗೊಂಡಿದ್ರೆ ಇಟ್ ಈಸ್ ಬೆಟರ್. ಸೊ ಇದು ಅಟ್ಲೀಸ್ಟ್ ಥರ್ಡ್, ಅದು ಹೋಗ್ತಾ ಹೋಗ್ತಾ ಅದ್ರದ್ದು ಇನ್ಫೆಕ್ಷನ್ ಎಬಿಲಿಟಿ ಕಡಿಮೆ ಆಗ್ತಾ ಹೋಗ್ಬೇಕು. ಸೊ ಆತರ ವಿ ಆರ್ ಥಿಂಕಿಂಗ್ ಅಟ್ಲೀಸ್ಟ್ ಇನ್ನೊಂದು ಥರ್ಡ್ ವೇವ್ ಅಟ್ಲೀಸ್ಟ್ ಫೋರ್ತ್ ವೇವ್ ಆಗುವಷ್ಟೊತ್ತಿಗಾದ್ರೂ ದ ಎಬಿಲಿಟಿ ಕಮ್ಸ್ ಡೌನ್ ಅಂಡ್ ವಿ ಆರ್ ಕ್ಲಿಯರ್ ಆಫ್ ದಿಸ್ ಕೋವಿಡ್ ಇನ್ಫೆಕ್ಷನ್ ಅಂತ ಅನ್ಕೊಳ್ತಾ ಇದ್ದೇವೆ. ಸೊ ವಿಲ್ ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಮುರಳೀಧರ್ ಅವರು ದುಬೈನ ಇದ್ದೀರಾ, ಇಲ್ಲಿ ಕರ್ನಾಟಕದಲ್ಲಿ ಇದ್ದೀರಾ? ಹಲೋ ಡಾಕ್ಟರ್, ಧನ್ಯವಾದಗಳು. ಬಹಳ ಚಂದ ಮಾಡಿ ಎಲ್ಲ ಡೌಟ್ ಕ್ಲಾರಿಫೈ ಮಾಡಿದ್ರಿ. ಇನ್ಫ್ಯಾಕ್ಟ್ ನನ್ನ ಕ್ವಶನ್ ಇನ್ನೊಬ್ರು ಆಲ್ರೆಡಿ ಕೇಳಿ ಆಯ್ತು. ಆಕ್ಚುಲಿ ನಾನದು ಎಷ್ಟು ಅದು ನಾವೊಂದು ಇಲ್ಲಿ ಚೈನಾದ ಸಿನೋಫಾರ್ಮ್ ಅಂತ ಒಂದು ಮೆಡಿಸಿನ್ ತಗೊಂಡಿದ್ವಿ, ಅದು ಆಂಟಿ ವ್ಯಾಕ್ಸಿನೇಷನ್. ಅವ್ರು ಹೇಳಿದ್ರು 8 ತಿಂಗಳ ನಂತರ ಇನ್ನೊಮ್ಮೆ ತಗೊಳ್ಬೇಕಂತ ಹೇಳ್ತಿದ್ದಾರೆ. ಹಾಗೆ ಅಂದ್ರೆ ಪ್ರತಿ 8 ತಿಂಗಳಿಗೆ ಹೋಗ್ಲೇಬೇಕಾಗ್ತದೆ ಅಂತ ಅದಕ್ಕೆ ನಾನು ಕೇಳಿದ್ದೆ ಎಷ್ಟು ನಮ್ಮ ಇಮ್ಯುನಿಟಿ ಅದು ಮೇಂಟೈನ್ ಮಾಡ್ತದೆ. ಅದೇ ಆಸ್ ಎ ಬೂಸ್ಟರ್ ಆಗಿ ತಗೊಳ್ಬೇಕು ಅಂತ ಹೇಳಿರ್ಬೇಕು. ಈಗ ನಮ್ಮಲ್ಲಿ ಐ ಡೋಂಟ್ ಥಿಂಕ್ ಈಗ 8 ತಿಂಗಳಾಗುವಾಗ ನಮ್ಮ ಇಂಡಿಯಾ ಪಾಪ್ಯುಲೇಷನ್ ಅವ್ರು ಕವರ್ ಮಾಡ್ತಾರಾ ಇಲ್ವಾ. ಸೊ ಅನದರ್ ಬೂಸ್ಟರ್ ಅಂತೂ ನಮ್ಗೆ 8 ತಿಂಗಳಲ್ಲಿ ಸಿಗೋ ಚಾನ್ಸಸ್ ತುಂಬಾ ಕಡಿಮೆ. ಸೊ ನೋಡ್ಬೇಕು ಹೇಗಾಗ್ತದೆ ಏನು ಎಂತ ಅಂತ. ಈಗ ಫಸ್ಟ್ ಡೋಸೇ ಎಲ್ಲರಿಗೆ ಕೊಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಸೊ ಐ ಹೋಪ್ ದ ಸಿಚುವೇಶನ್ ಗೆಟ್ಸ್ ಬೆಟರ್ ಅಂಡ್ ಅಟ್ ಲೀಸ್ಟ್ ಬೈ ಥರ್ಡ್ ವೇವ್ ಸ್ಟಾರ್ಟ್ ಆಗೋ ಮುಂಚೆ ಎಲ್ಲರಿಗೆ ಒಂದ್ಸಲ ವ್ಯಾಕ್ಸಿನ್ ಆಗ್ಬಿಟ್ಟಿದ್ರೆ at least we will have a better form of third wave ಅಷ್ಟೇ. Thank you very much. Wonderful section. Very nice. Thank you. ಇನ್ನೊಂದು ವ್ಯಾಕ್ಸಿನೇಷನ್ ಬಗ್ಗೆ ಇನ್ನೊಂದು ಹೇಳ್ಬೇಕಿಂದಾದ್ರೆ, ಇವಾಗ ಎಲ್ಲ ರಿಜಿಸ್ಟ್ರೇಷನ್ ಮಾಡಿ ವ್ಯಾಕ್ಸಿನ್ ತಗೊಳ್ಳೋದು ತುಂಬಾ ಕಷ್ಟ ಆಗ್ತಾ ಇದೆ. ಕೆಲವು ಸಲ ನಾವು ಪ್ರೈವೇಟ್ ಗೆ ಹೋಗ್ಬೇಕು ಅಂತ ನಾವು ಎನ್ಸ್ಕೊಳ್ತಾ ಇದ್ದೇವೆ, ಪ್ರೈವೇಟ್ ಹಾಸ್ಪಿಟಲ್ಸ್ ಗೆ. ಆದ್ರೆ ಅವೈಲಬಿಲಿಟಿ ಒಂದು ಲೋಕಲ್ PHC ಗಳಲ್ಲಿ ಕೆಲವು ಸಲ ಬರುತ್ತೆ. ಬಂದಾಗ ಅಲ್ಲಿ ಹೋದಾಗ ಅದು ಫ್ರೀಯಾಗಿ ಸಿಗುತ್ತೆ ಮತ್ತೆ ಆರಾಮವಾಗಿ ಸಿಗುತ್ತೆ. ಸೊ ಲೋಕಲ್ PHC ಅಲ್ಲಿ ಯಾವಾಗ್ಲೂ ಕಾಂಟ್ಯಾಕ್ಟ್ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ರಮೇಶ್ ಶೆಟ್ಟಿಗಾರ್ ಆ ದಿವಸ ನಮ್ಮ ಇಲ್ಲೇ ಕಡೆ ಹೋಗಿದ್ರು, ಸೆಕೆಂಡ್ ಡೋಸು ಆ ದಿವಸ ನಿನ್ನೆನ ಮುಂದಿನ ಲಾಸ್ಟ್ 45 daysಗೆ ಲಾಸ್ಟ್. ಆಮೇಲೆ ಅದು ಫ್ರೀಕ್ವೆನ್ಸಿ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಅವರು ಹೋಗಿ ಅವರಿಗೆ ಇನ್ಫಾರ್ಮೇಶನ್ ಕೊಟ್ಟು ಅದರಿಂದ ಒಂದು 3-4 ಜನಕ್ಕೆ ಬೆನಿಫಿಟ್ ಆಯ್ತು. ಅಂದ್ರೆ ನಾವು ಗ್ರೂಪ್ ಅಲ್ಲಿ ಹಾಕಿದಾಗ ಇನ್ನು 3-4 ಜನ ಹೋಗಿ ವ್ಯಾಕ್ಸಿನೇಷನ್ 2ನೇ ವ್ಯಾಕ್ಸಿನೇಷನ್ ತಗೊಂಡು ಬಂದ ಅನುಕೂಲ ಆಯ್ತು. ಅದೇ ರೀತಿ ನಿಮ್ಮ ಏರಿಯಾದಲ್ಲಿ ಏನಾದ್ರು ವ್ಯಾಕ್ಸಿನೇಷನ್ ಬರ್ತಾ ಇದ್ರೆ ಶೇರ್ ಮಾಡಿ ಗ್ರೂಪ್ ಗಳಲ್ಲಿ, ನಾವು ಶೇರ್ ಮಾಡ್ತೇವೆ. ಸೊ ದಟ್ ಪೀಪಲ್ ಕ್ಯಾನ್ ಟೇಕ್ ದ ಬೆನಿಫಿಟ್ ಆಫ್ ದಟ್. ಅದೇ ಈಗ ಅಂದ್ರೆ ಈವನ್ ಪ್ರೊಡಕ್ಷನ್ ಸ್ವಲ್ಪ ಕಡಿಮೆ ಆಗಿದೆ ಅಲ್ಲ, ಅಂದ್ರೆ ಅಲ್ಲಿ ಸಹ ಸುಮಾರು ಜನಕ್ಕೆ ಎಫೆಕ್ಟ್ ಆಗಿರ್ತದೆ. ದಟ್ಸ್ ವೈ ಮೇ ಬಿ ದ ಪ್ರೊಡಕ್ಷನ್ ಹ್ಯಾಸ್ ಕಮ್ ಡೌನ್. ಸೊ ಒಂದ್ಸಲ ಪಿಕಪ್ ಆಗ್ಬಿಟ್ರೆ ಮೇ ಬಿ ಬೈ ಅನದರ್ ಮಂತ್ ಆರ್ 2 ವಿ ಶುಡ್ ಹ್ಯಾವ್ ಅ ಗುಡ್ ಅಮೌಂಟ್. ಈಗ ಸ್ಪುಟ್ನಿಕ್ಸ್ ಇಂಪೋರ್ಟ್ ಮಾಡ್ತಾ ಇದಾರಲ್ಲ, ಸೊ somehow we will be able to procure ಅಂತ ಅನ್ಸ್ತಾ ಇದೆ. ಸೊ ಲೆಟ್ ಅಸ್ ಹೋಪ್ ಫಾರ್ ದ ಬೆಸ್ಟ್. ಇದು ಕೋವ್ಯಾಕ್ಸಿನ್ ಬೇರೆ ಕಂಪನಿ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಪ್ರಪೋಸಲ್ ಇದೆ. ಮೋಸ್ಟ್ ಬೈ ಆಗಸ್ಟ್ ಮ್ಯಾಕ್ಸಿಮಮ್ ಕ್ವಾಂಟಿಟಿಯಲ್ಲಿ ಪ್ರೊಡಕ್ಷನ್
ಬರ್ಬೋದು ಮಾರ್ಕೆಟ್. ಹೌದು. ಡಾಕ್ಟರ್ ಮಾಧವ್ ಶೆಟ್ಟಿಗಾರ್, ನಾನು ನನ್ನ ಫ್ಯಾಮಿಲಿ ಟೆಸ್ಟೆಡ್ ಪಾಸಿಟಿವ್ ಸಮ್ 22 days ಬ್ಯಾಕ್. ವಿ ಆರ್ ಫುಲ್ಲಿ ರಿಕವರ್ಡ್ ನೌ. ಅಂಡ್ ಬಟ್ ಸ್ಮೆಲ್ ಮತ್ತೆ ಟೇಸ್ಟ್ ಸ್ಲೋ ಆಗಿ ರೀಗೈನ್ ಆಗ್ತಾ ಇದೆ. ವಿಲ್ ಇಟ್ ಟೇಕ್ ಮಚ್ ಟೈಮ್? ಕೆಲವರಿಗೆ ಸ್ವಲ್ಪ ಟೈಮ್ ತಗೊಳ್ತದೆ, ಬಟ್ ದೇರ್ ಇಸ್ ನೋ ಹಾರ್ಮ್ ಇನ್ ದ ಸ್ಮೆಲ್ ಟೇಸ್ಟ್ ಅಂತ ತಲೆ ಕೆಡ್ಸ್ಕೊಳ್ಳೋ ಅಂತದೇನಿಲ್ಲ. ಸೊ ಆಫ್ಟರ್ 22 days ಯು ಆರ್ ಸೇಫ್, ಸೊ ನಥಿಂಗ್ ಟು ವರಿ. ಸೊ ನಿಧಾನಕ್ಕೆ ಅದು ಸ್ಮೆಲ್ ಅಂಡ್ ಟೇಸ್ಟ್ ಅದೇ ಯೂಶಲಿ ದೇ ಸೇ ಇಟ್ ಇಸ್ ಲಾಸ್ಟ್ ಟು ರಿಕವರ್ ಅಂತ ಹೇಳಿ. ಸೊ ಡೋಂಟ್ ವರಿ, ಸ್ವಲ್ಪ ನಿಧಾನ ಆದ್ರೂ ಯು ವಿಲ್ ಗೆಟ್ ವೆಲ್, ಡೋಂಟ್ ವರಿ. ಓಕೆ. ಪೋಸ್ಟ್ ರಿಕವರಿ ನಮ್ಮ ಡಾಕ್ಟರ್ ಸಜೆಸ್ಟೆಡ್ ಫಾರ್ ಆಂಟಿಬಾಡಿ ಟೆಸ್ಟ್. ಇಟ್ ಇಸ್ ಅ ಮ್ಯಾಂಡೇಟರಿ, ಮಾಡ್ಲೇಬೇಕಲ್ಲ ಆಂಟಿಬಾಡಿ ಟೆಸ್ಟ್ ಮಾಡಕ್ಕೆ ಹೇಳಿದ್ರು. ಆಂಟಿಬಾಡಿ ಟೆಸ್ಟ್ ಮಾಡ್ಲಿಕ್ಕೆ ಹೇಳಿದ್ರ? ಅದೇ ಜಸ್ಟ್ ಸಿ ಎಷ್ಟು ಆಂಟಿಬಾಡೀಸ್ ಇದಾಗಿದೆ ಅಂತ. ಬಟ್ ಇಟ್ಸ್ ನಾಟ್ ಕಂಪಲ್ಸರಿ, ನಾವೇನು ಅಂತ ಸಜೆಸ್ಟ್ ಮಾಡುದಿಲ್ಲ. ಯಾಕಂದ್ರೆ ನೀವು ಮಾಡಿಸ್ತೀರಿ, ನಿಮ್ಗೆ ಸ್ವಲ್ಪ ಕಡಿಮೆ ಬಂದ್ರೆ ಪುನಃ ಯೋಚನೆ ಆಗ್ತದೆ, ಓ ಇದೇನಿದು ಅಂತ ಹೇಳಿ. No, actually today we are given the sample and come because they said after 20 days ಮಾಡಿ ಅಂತ ಹೇಳಿದ್ರು. ಇವತ್ತು ಸ್ಯಾಂಪಲ್ ಕೊಟ್ಟು ಬಂದಿದ್ದೀವಿ. ಕೆಲವರಿಗೆ ಜಾಸ್ತಿ ಬರ್ತದೆ, ಅಗೇನ್ ಜಾಸ್ತಿ ಬಂದ ತಕ್ಷಣ ಯು ಕೆನಾಟ್ ಬಿ ಓವರ್ ಶ್ಯೂರ್ ದಟ್ ಯು ಅಗೇನ್ ಬರೋದೇ ಇಲ್ಲ ಅಂತ ಅನ್ಕೊಳ್ಳೋ ಇದಿಲ್ಲ. ಸೊ ಯು ಕ್ಯಾನ್ ನೆವರ್ ಸೇ ವಾಟ್ ಹ್ಯಾಪನ್ಸ್ ವಿತ್ ಕೋವಿಡ್. ಸೊ ಅದಕ್ಕೆ ನಾವು ಸಜೆಸ್ಟ್ ಮಾಡೋದಿಲ್ಲ ಆಂಟಿಬಾಡಿ ಟೆಸ್ಟ್. ಈವನ್ ಆಫ್ಟರ್ ವ್ಯಾಕ್ಸಿನೇಷನ್ ನಾವು ಯಾರು ಆಂಟಿಬಾಡಿ ಟೆಸ್ಟ್ ಮಾಡಿಸ್ಕೊಳ್ಳಿಲ್ಲ. ಓಕೆ. ಆಕ್ಚುಲಿ ಫಾರ್ ಮೀ ಐ ಟುಕ್ ವ್ಯಾಕ್ಸಿನೇಷನ್ ಆನ್ 7th of April, ಬಟ್ ನನಗೆ ಪಾಸಿಟಿವ್ ಇಸ್ ಕಮ್ ಆನ್ 24th of April after 20 days, 18 days. ದಟ್ ಮೀನ್ಸ್ ಲೆವೆಲ್ಗೆ ನಿಮ್ದು ಇಮ್ಯುನಿಟಿ ಬಂದಿಲ್ಲ ಅಂತ ಆಯ್ತು. ಓಕೆ. ಅದಕ್ಕೆ ಸೆಕೆಂಡ್ ಬೂಸ್ಟರ್ ಡೋಸ್ ಇಸ್ ಕಂಪಲ್ಸರಿ. ಬೂಸ್ಟರ್ ಡೋಸ್ ತಗೊಳ್ಳೇಬೇಕು, ಸೊ ದಟ್ ವಿ ಗೆಟ್ ಕನ್ಸಿಡರಬಲ್ ಅಮೌಂಟ್ ಆಫ್ ಆಂಟಿಬಾಡೀಸ್. Now maybe I have to wait or something like that. ಹೌದು, now you can wait for another 1 month ಆದ್ಮೇಲೆ ತಗೊಳ್ಳಿ. ನೀವು ವ್ಯಾಕ್ಸಿನ್ ತಗೊಂಡವರಿಗಿಂತ ಸ್ಟ್ರಾಂಗ್ ಅಂತ ಡಾಕ್ಟರ್ ಆಗ್ಲೇ ಹೇಳಿದ್ದಾರೆ. ಹೌದೌದು. ಆಕ್ಚುಲಿ ಇನ್ಫೆಕ್ಷನ್ ಅಂದ್ರೆ ಅದು 2 ತರ ಇಮ್ಯುನಿಟಿ ಇರ್ತದೆ. ಒಂದು ಆಂಟಿಬಾಡೀಸ್ ಇಂದ ಬರೋದು, ಇನ್ನೊಂದು ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಅಂತ ಇರ್ತದೆ. ಸೊ ನಾವು ವ್ಯಾಕ್ಸಿನ್ ತಗೊಂಡಾಗ ಬರೀ ಆಂಟಿಬಾಡೀಸ್ ಇಮ್ಯುನಿಟಿ ಮಾತ್ರ ಬರ್ತದೆ. ಬಟ್ ನ್ಯಾಚುರಲ್ ಇನ್ಫೆಕ್ಷನ್ ಆದ್ರೆ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟೀಸ್ ಬರ್ತದೆ. ಸೊ ಹಾಗಾಗಿ ಲಿಟಲ್ ಬೆಟರ್ ದೆನ್ ದ ಓನ್ಲಿ ವ್ಯಾಕ್ಸಿನೇಟೆಡ್ ಪೀಪಲ್ ಅಷ್ಟೇ. ಮೇಜರ್ ನ್ಯೂಸ್ ಪೇಪರ್ಸ್ ಅಲ್ಲಿ ಬಂದಿರುವಂತ ಸುದ್ದಿಗಳಿದು ಏನಂದ್ರೆ, ಅದೇ ನ್ಯೂಸ್ ಪೇಪರ್ ಅಲ್ಲಿ ಬಂದಂತ ಸುದ್ದಿ, ಸ್ಮೋಕರ್ಸ್ ಯಾರು ಇರ್ತಾರೆ ಅವ್ರಿಗೆ ಕಡಿಮೆ ಇನ್ಫೆಕ್ಟ್ ಆಗ್ತದೆ ಅಂತ ಒಂದು. ಸೆಕೆಂಡ್, ಈ ಬ್ಲಡ್ ಗ್ರೂಪ್ ಇದೆ ಅಲ್ಲ, ಬಿ ಪಾಸಿಟಿವ್, ಓ ಪಾಸಿಟಿವ್, ಈ ತರದ್ದು ಜಾಸ್ತಿ ಇರುವಂತ ಬ್ಲಡ್ ಗ್ರೂಪ್ ಅಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳೋದಿಲ್ಲ. ರೇರ್ ಬ್ಲಡ್ ಗ್ರೂಪ್ಸ್ ಅಲ್ಲಿ ತುಂಬಾ ಸಿವಿಯಾರಿಟಿ ಇದೆ ಅಂತ ಬಂದಿದೆ 2 ಪೇಪರ್. ಓಕೆ. ಸೊ ಅದು ಸ್ಮೋಕರ್ಸ್ ಅಲ್ಲಿ ಅದೆಲ್ಲ ಕೆಲವರು ಸಣ್ಣ ಪಾಪ್ಯುಲೇಷನ್ ಅಲ್ಲಿ ಸ್ಟಡಿ ಮಾಡಿ ರಿಪೋರ್ಟ್ ಕೊಡ್ತಾರೆ. ಸೊ ಐ ಡೋಂಟ್ ನೋ ಹೌ ಫಾರ್ ಇಟ್ ಇಸ್ ರಿಲಯಬಲ್. ಫಾರ್ ಆಲ್ ವಿ ನೋ, ಸ್ಮೋಕಿಂಗ್ ಇಸ್ ವೆರಿ ಬ್ಯಾಡ್ ಫಾರ್ ಆಲ್ ಪಾಸಿಬಲ್ ಡಿಸೀಸಸ್. ಸೊ ವಿ ಕ್ಯಾನ್ ನೆವರ್ ಟೇಕ್ ದಟ್ ದೇ ಆರ್ ಸೇಫ್ ಅಂತ ಹೇಳಿ. I don't think that is true. If you do it in a larger population, maybe we'll come to know a true picture anta anstade. Okay. Blood group ಬ್ಲಡ್ ಗ್ರೂಪ್ ನಾನು ಅದ್ ನೋಡ್ಲಿಲ್ಲ. ಇಫ್ ಪಾಸಿಬಲ್ ಅದ ಒಂದು ಆರ್ಟಿಕಲ್ ನನ್ಗೆ ಶೇರ್ ಮಾಡಿ ಜಿಸಿ, ನಾನು ನೋಡ್ಲಿಲ್ಲ ಅದು ಆಕ್ಚುಲಿ. ಯಶಸ್ವಿ ಅದು ಹೇಳ್ತಾ ಇದ್ದಾರೆ, ಬಟ್ ಐ ಥಿಂಕ್ ವಿ ಶುಡ್ ನಾಟ್ ವರಿ ಅಬೌಟ್ ದಟ್ ಬಿಕಾಸ್ ಇರ್ರೆಸ್ಪೆಕ್ಟಿವ್ ಆಫ್ ದ ಬ್ಲಡ್ ಗ್ರೂಪ್, ವಿ ಆರ್ ಹಿಯರಿಂಗ್ ಡೆತ್ ಅದೆಲ್ಲ. ಸೊ ಲೆಟ್ ಅಸ್ ಟೇಕ್ ಆಲ್ ದ ಪ್ರಿಕಾಷನ್ಸ್, irrespective of all that. Let these governmental studies and all that we leave to them. ಇಲ್ಲಿ ಚೈನಾದಿಂದ ಬಂತ, it's artificial created virus. All that, okay, let political people discuss, but let us take whatever the care we have to care irrespective of all that. That is what is very important. ಆಮೇಲೆ ಇನ್ನೊಂದು ಸ್ಮಾಲ್ ಕ್ಲಾರಿಫಿಕೇಶನ್. ಓಕೆ, ನಾನೊಂದು ಇದ್ರಲ್ಲಿ ನೋಡಿದೆ, ನೀವು ಹೇಳಿದ್ರೆ ಯಾವುದೇ ಮಾಸ್ಕ್ ಅನ್ನು ಈ N95 ಮಾಸ್ಕ್ ಎಲ್ಲ ಯು ಕ್ಯಾನ್ ಕೀಪ್ ಇನ್ ದ ಏರ್ ಅಂಡ್ ಇಡಬಹುದು ಅಂತ. ನನ್ಗೆ ಕೆಲವೆಲ್ಲ ಈ ಫಾರಿನ್ ಡಾಕ್ಟರ್ ಸಂಬಡಿ they are referring that you can put it in a paper cover ಅಲ್ಲಿ ಇಟ್ಟು ಇಡಿ ಅಂತ. ಹೌದು, ಅದೇ ಏರ್ ಟ್ರೈ ಮಾಡಿ ಅದ್ರದ್ದು ಪೌಚ್ ಬರ್ತದಲ್ಲ, ಯೂಶಲಿ N95 ಒಂದು ಜಿಪ್ ಲಾಕ್ ಕವರ್ ಅಲ್ಲಿ ಬರ್ತದೆ. ಸೊ ಒಂದಿನ ಏರ್ ಡ್ರೈ ಮಾಡಿ ಆ ಜಿಪ್ ಲಾಕ್ ಕವರ್ ಅಲ್ಲಿ ಹಾಕಿ ಇಡಿ, ಆಮೇಲೆ ಯು ಕ್ಯಾನ್ ಯೂಸ್ ಇಟ್ ಆಫ್ಟರ್ 3-4 days. ಓಕೆ, ಡಸ್ಟ್ ಬರೋದಾಗೆ ಅನ್ಸುತ್ತೆ ಅಲ್ಲ. ಹೌದೌದು. ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಇದೆ ಅನುಪಮ, ಅಲ್ಲಿ for how many months the cured patient can donate his plasma if necessary?
ಅದು ಅಗೇನ್ ದೇ ವಿಲ್ ಚೆಕ್ ದ ಆಂಟಿಬಾಡಿ ಲೆವೆಲ್ಸ್ ಅಂಡ್ ದೆನ್ ಡಿಸೈಡ್. ಹೌದು, ಅದು ಬ್ಲಡ್ ಪ್ಲಾಸ್ಮಾ ಡೊನೇಷನ್ ಗೆ ಹೋದಾಗ ಅವರು ಬ್ಲಡ್ ಟೆಸ್ಟ್ ಮಾಡ್ತಾರೆ. ಸೊ ಅದು ದೇ ಹ್ಯಾವ್ ನಂಗೆ ಅದು ಎಕ್ಸಾಕ್ಟ್ ಗೊತ್ತಿಲ್ಲ, ದೇ ಹ್ಯಾವ್ ಎ ಕಟ್ ಆಫ್ ಲೆವೆಲ್ ಆಫ್ ಆಂಟಿಬಾಡೀಸ್. ಸೊ ಅಷ್ಟಿದ್ರೆ ಮಾತ್ರ ಅವರು ಪ್ಲಾಸ್ಮಾ ಡೊನೇಷನ್ ಗೆ ತಗೊಳ್ಳೋದು. ಬ್ಯಾಂಗ್ಳೂರಲ್ಲಿ ಪ್ಲಾಸ್ಮಾ ಥೆರಪಿ ಮಾಡ್ತಾ ಇದ್ದಾರಾ? ಬ್ಯಾಂಗ್ಳೂರಲ್ಲೆಲ್ಲ ಪ್ಲಾಸ್ಮಾ ಥೆರಪಿ ಮಾಡ್ತಾ ಇದ್ದಾರೆ, ಬಟ್ ಅಷ್ಟೊಂದು ಇದಕ್ಕೆ ಸಿಗ್ತಾ ಇಲ್ಲ. ಅಂದ್ರೆ ಅಷ್ಟ್ ಮತ್ತೆ ಅದ್ರದ್ದು ಯೂಸ್ ಕೂಡ ಕೆಲವು ಸ್ಟಡೀಸ್ ಅಲ್ಲಿ ದೇ ಸೇ ಇಟ್ ಇಸ್ ನಾಟ್ ದ್ಯಾಟ್ ಇಫೆಕ್ಟಿವ್ ಅಂತ ಹೇಳಿ. ಅದಕ್ಕೆ ಈಗ ತೀರಾ ತಲೆ ಕೆಚ್ಕೊಂಡ್ ಮಾಡ್ತಾ ಇಲ್ಲ. ಯಾರು ಪೇಷಂಟ್ ಇದ್ರಲ್ಲೇ ಇನ್ಸಿಸ್ಟ್ ಮಾಡಿದ್ರೆ ಮೇ ಬಿ ತೀರಾ ರಿಕ್ವೈರ್ಮೆಂಟ್ ಇರೋರಿಗೆ ಕೊಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಮತ್ತೆ ಅದು ಡೊನೇಟ್ ಮಾಡೋರ್ ಸಹ ಕಡಿಮೆ ಆದ್ರಿಂದ ಅದು ಸಿಗುದು ಸಹ ಸ್ವಲ್ಪ ಕಷ್ಟನೇ. ಹಾಗೆ ಎನಿ ಅದರ್ ಕ್ವಶನ್ಸ್ ಫ್ರಮ್ ಎನಿಬಡಿ? ಬೇರೆ ಏನಾದ್ರು ಇದೆಯಾ ಡೌಟ್ಸ್ಗಳು? ಯಾರಾದ್ರೂ ಕ್ವಶನ್ಸ್ ಇದ್ದಲ್ಲಿ ಕೇಳ್ಬಹುದು. ಸರಿ, I think since there is no question, I think we can conclude. Before that, ನನ್ನ ರಿಕ್ವೆಸ್ಟ್ ಏನಂದ್ರೆ, ದಯಮಾಡಿ let us all follow the direction. ಈ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಶೇರ್ ಮಾಡಕ್ ಆಗುತ್ತಾ ಅನ್ಪವ್ರೆ? ಆಯ್ತು, ನಾನು ಇಮೇಲ್ ಅಲ್ಲಿ ಕಳಿಸ್ಲಾ ಅಥವಾ? ಇಮೇಲ್ ಅಲ್ಲಿ ಕಳಿಸಿ. ನಮ್ಮ ಯಾರ್ಯಾರಿಗೆ ಇದು ಪ್ರೆಸೆಂಟೇಶನ್ ಬೇಕು ಅವರು ಯಶಸ್ವಿ ಅವರಿಗೆ ನಿಮ್ಮ ಇಮೇಲ್ ಐಡಿ ಕಳಿಸಿದ್ರೆ ಅದನ್ನು ಫಾರ್ವರ್ಡ್ ಮಾಡಬಹುದು. ಇಲ್ಲಾಂದ್ರೆ ನಾವು ಇದು PDF ಮಾಡಿ ಎಲ್ಲಾ ಗ್ರೂಪ್ ಅಲ್ಲಿ ಸರ್ಕ್ಯುಲೇಟ್ ಸಹ ಮಾಡಿದ್ರೆ. ಓಕೆ. ಆಕ್ಚುಲಿ ಯಶಸ್ವಿ ಹೇಳಿದ್ರಲ್ಲ ನೀವು PPT ಶೇರ್ ಮಾಡ್ಲಿಕ್ಕೆ, ನಾನು ಮರ್ತೋಗ್ಬಿಟ್ಟೆ ಆಕ್ಚುಲಿ. ಕಳಿಸ್ತೇನೆ ನಾನು. ಅದು ಒಂದು ರಿವಿಷನ್ ತರ ಆಗುತ್ತೆ. ಈಗ ಪುನಃ ಇಮಿಡಿಯೇಟ್ ಆಗಿ ಶೇರ್ ಮಾಡೋದಕ್ಕಿಂತ ಒಂದೆರಡು ದಿವಸ ಶೇರ್ ಮಾಡಿದ್ರೆ ಅದೊಂದು ರಿವಿಷನ್ ತರ ಕೂಡ ಆಗುತ್ತೆ. ವಾರ್ ರೂಮ್ ನಂಬರ್ಸ್ ಹಾಕಿ ಅದನ್ನು ಆಮೇಲೆ ಶೇರ್ ಮಾಡಿ. ವಾರ್ ರೂಮ್ ಮಿಸ್ ಆಗಿದೆ ಅಂತ ಹೇಳಿದ್ರಲ್ಲ. ಓಕೆ ಓಕೆ. Doctor, I think in the chat box one question is there: for how many months the cured patient can donate his plasma if necessary? ಅದೇ ನಾನು ಹೇಳಿದೆ ಆಕ್ಚುಲಿ. ಅದೇ ವಿ ಶುಡ್ ಚೆಕ್ ದ ಆಂಟಿಬಾಡಿ ಲೆವೆಲ್ಸ್. ಕೆಲವರಿಗೆ ಇಮಿಡಿಯೇಟ್ಲಿ ಆಫ್ಟರ್ ಇನ್ಫೆಕ್ಷನ್ ಅವರಿಗೆ ಲೆವೆಲ್ಸ್ ಅಷ್ಟು ಹೈ ಇರುವುದಿಲ್ಲ. ಸೊ ಹಾಗಾಗಿ ಅಂತವ್ರದ್ದು ತಗೊಳ್ಳಿಕ್ ಆಗುದಿಲ್ಲ. ಸೊ ಪೋಸ್ಟ್ ಇನ್ಫೆಕ್ಷನ್ ಇಫ್ ದ ಆಂಟಿಬಾಡಿ ಲೆವೆಲ್ಸ್ ಆರ್ ಹೈ ದೆನ್ ದೇ ಕ್ಯಾನ್ ಡೊನೇಟ್ ಅಪ್ ಟು 1 month ಆಫ್ಟರ್ ಇನ್ಫೆಕ್ಷನ್ ದೇ ಕ್ಯಾನ್ ಡೊನೇಟ್. ಓಕೆ, ಯಾಕಂದ್ರೆ ಈ ನನಗೆ ಆರೋಗ್ಯ ಸೇತುವಲ್ಲಿ ಬಂತು ಯು ಆರ್ ರಿಕವರ್ಡ್ ಅಂಡ್ ಆರ್ ಯು ರೆಡಿ ಟು ಡೊನೇಟ್ ಪ್ಲಾಸ್ಮಾ ಅಂತ ಬಂತು. ನನಗೆ ಅದಕ್ಕೆ ಐ ಡಿಡ್ಂಟ್ ಆನ್ಸರ್ಡ್ ಎನಿಥಿಂಗ್ ಫಾರ್ ದಟ್. ಓಕೆ, ಥ್ಯಾಂಕ್ಸ್. ಓಕೆ. ಸೊ ಯಶಸ್ವಿ ಧನ್ಯವಾದ ಸಮರ್ಪಣೆ ಮಾಡ್ತೀರಾ? ಆಮೇಲೆ ಇನ್ನೊಂದು ವಿಷಯ, ಯಾರಿಗಾದ್ರೂ ಹೆಲ್ಪ್ ಬೇಕಿದ್ರೆ ಫ್ರೀ ಆಗಿ ಕೇಳಿ. ನಮ್ಮ ಕೂಟದ ಕಾಂಟ್ಯಾಕ್ಟ್ಸ್ ನಂಬರ್ಸ್ ನಿಮ್ಮ ಹತ್ರ ಇದೆ. ನನ್ಗೆ ಅಥವಾ ಅಧ್ಯಕ್ಷರಿಗೆ ಯಾರಿಗಾದ್ರೂ ಫೋನ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು. ವಿ ಆರ್ ಹ್ಯಾಪಿ ಟು ಹೆಲ್ಪ್. ಯಾವ್ದೇ ತರದ್ದು ಸಮಸ್ಯೆಗಳು. ಇಂಪಾರ್ಟೆಂಟ್ ಅಂದ್ರೆ ಈ ಆಕ್ಸಿಮೀಟರ್ ಡಾಕ್ಟರ್ ಹೇಳಿದಾಗೆ ಎಲ್ಲರ ಮನೆಯಲ್ಲಿ ಇಟ್ಕೊಳ್ಳೋದು ಬೆಟರ್. ಸಪೋಸ್ ನಿಮ್ಗೆ ಪಕ್ಕದಲ್ಲಿ ಯಾರಿಲ್ಲ, ಸಿಗೋದಿಲ್ಲ ಅಂದ್ರೆ ನೋಡಿ. ಈಗ ಕೆಲವು ಕಡೆ ಸಿಗ್ತಾ ಇದೆ, ಸಿಗೋದೇ ಇಲ್ಲ ಅಂತ ಅಲ್ಲ. ಅದ್ರಲ್ಲಿ ಏನಾದ್ರು ಹೆಲ್ಪ್ ಬೇಕಿದ್ರು ಕೇಳಿ. ನಾವು ಎಲ್ಲಾರು ಯಾರಾದ್ರೂ ಗೊತ್ತಿದ್ರೆ ಇದ್ ಮಾಡಿ ಕೊಡ್ಲಿಕ್ಕೆ ಆಗ್ತದೆ ನೋಡ್ಸೋಣ. ಅದೇ ಅಕ್ಕಪಕ್ಕದಲ್ಲಿ ಆ ಏರಿಯಾದಲ್ಲಿ ಯಾರು ಇರ್ತಾರ, ಕ್ಲೋಸ್ ರಿಲೇಟಿವ್ಸ್, ಫ್ರೆಂಡ್ಸ್, ಅವ್ರ ಹತ್ರ ತಗೊಂಡು ವಿ ಕ್ಯಾನ್ ರಿಟರ್ನ್ ಇಟ್ ಬ್ಯಾಕ್. ಬಟ್ ಇದು ತುಂಬಾ ಎಸೆನ್ಷಿಯಲ್. ಮಾನಿಟರ್ ಸ್ಯಾಚುರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇನ್ನೊಂದು ಗಮನದಲ್ಲಿ ಇಟ್ಕೊಳ್ಬೇಕಾಗಿದ್ದು ಒಂದೇನಂದ್ರೆ, ಕೊರೋನಾ ವೈರಸ್ ಗೆ ಕಾಲಿಲ್ಲ, ಅದು ಎಲ್ಲಿಗೂ ಮೂವ್ ಆಗುದಿಲ್ಲ. ನಾವು ಮೂವ್ ಆದ್ರೆ ಮಾತ್ರ ಕೊರೋನಾ ವೈರಸ್ ಮೂವ್ ಆಗ್ತದೆ. ಆದಷ್ಟು ನಿಮ್ಮ ಮೊಬಿಲಿಟಿ ಕಡಿಮೆ ಮಾಡಿ. ಮತ್ತೆ ಇಂಪಾರ್ಟೆಂಟ್ ಅಂದ್ರೆ ಕರ್ಟ್ಸಿ ಕಾಲ್ಸ್ ಅಂತ ಇದೆ ನಮ್ಮಲ್ಲಿ. ತುಂಬಾ ದಾಕ್ಷಿಣ್ಯ ಮನೋಭಾವ. ಕರ್ಟ್ಸಿ ಕಾಲ್ಸ್ ಎಲ್ಲ ಸ್ವಲ್ಪ ಜಾಸ್ತಿ. ಬನ್ನಿ ಮನೆಗೆ ಅಥವಾ ಇನ್ವಿಟೇಷನ್ ಕೊಡೋದು. ಅಂದ್ರೆ ಈಗ ಯಾರು ಹೋಗ್ತಾ ಇಲ್ಲ, ಅದು ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆದ್ರೆ ಖಂಡಿತ ಇದು ಶುರು ಆಗ್ತದೆ ಪುನಃ. ಆದಷ್ಟು ಕರ್ಟ್ಸಿ ಕಾಲ್ ಹೋಗುದು, ಮತ್ತೆ ಕರೆಯುವುದು, ಮತ್ತೆ ಅದೆಲ್ಲ ಸ್ವಲ್ಪ ನೋಡ್ಬೇಕು. ಆಮೇಲೆ ಇನ್ನೊಂದು, ಈಗ ಮದುವೆಗಳಿಗೆ ಅಥವಾ ಫಂಕ್ಷನ್ಗಳಿಗೆ 40 ಜನ ಅಥವಾ 20 ಜನ ಎಲ್ಲ ಹೇಳ್ತಾರೆ. ಬಟ್ ಇದ್ರಲ್ಲಿ 40 ಜನ ಏನ್ ಮಾಡ್ತಾರೆ ಅಂತಲೇ ಇಂಪಾರ್ಟೆಂಟ್. ಅಲ್ಲಿ 40 ಜನ ಹೋಗಿ ಒಂದು ಸಣ್ಣ ರೂಮ್ ಅಲ್ಲಿ ಮದುವೆ ಮಾಡ್ಕೊಂಡು ಅಲ್ಲಿ ಹೋದ್ಕೂಳೆ ನಮ್ಮವರೇ ಫ್ರೆಂಡ್ಸ್ ಅಂತ ಹೇಳಿ ಮಾಸ್ಕ್ ತಕೊಂಡು ಆತರ ಮಾಡಿದ್ರೆ ಅದ್ರಲ್ಲಿ 40 ಜನ ಹೋದ್ರಲ್ಲಿ ಕೂಡ ಅರ್ಥ ಇಲ್ಲ. ಈ ತರನು ಆಗಿದೆ ಕೆಲವು ಕೇಸ್ಗಳು.
ಈಗ ನಮ್ಮ ಒಬ್ರು ಫ್ರೆಂಡ್ಸ್ ಎಲ್ಲ ಮಾಡಿ ಪ್ಲಾನ್ ಮಾಡಿ ಏನೋ ಒಂದು ಮುಂಜಿ ಮಾಡ್ಬೇಕು ಹೇಳಿ ಒಂದು 15 ಜನ ಕಾಲ ಸೇರಿಸಿ ಮಾಡೋಣ ಅಂತ ಹೇಳಿ, ಕೊನೆಗೆ ಯಾರು ಹೇಳಿದ್ರೆ ಇಲ್ಲ ಈ ಭಟ್ರು ಕೂಡ ಬಂದ್ರೆ ಅವರು ಎಲ್ಲ ಹೋಗ್ತಾರೆ, ಅವರು ಕೆಲವರಿಗೆ ಇದು ಮಾಡಿದ್ದಾರೆ, ಟ್ರಾನ್ಸ್ಮಿಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ನಾನು ಹೆದರಿಸುದಲ್ಲ, ಅಷ್ಟು ವೆರಾಸಿಟಿ ಇರೋದ್ರಿಂದ ದಯಮಾಡಿ ಅಟ್ಲೀಸ್ಟ್ ಇನ್ನೊಂದು 2 months ಪೋಸ್ಟ್ಪೋನ್ ಮಾಡಿದ್ರೆ ಇಟ್ ಇಸ್ ಬೆಟರ್. ಯಾಕಂದ್ರೆ ಅದಷ್ಟೊತ್ತಿಗಾಗ್ಲೇ ಸ್ವಲ್ಪ ಕಡಿಮೆ ಆಗ್ತದೆ. ಅದಾದ್ಮೇಲೂ ಪ್ರಿಕಾಷನ್ ತಗೋಬೇಕು. ಮಾಸ್ಕ್ ಹಾಕುದ್ರಲ್ಲಿ ಏನಾಗ್ತದೆ ಅಂದ್ರೆ ನಾವೇನೋ ಮಾಸ್ಕ್ ಹಾಕೊಂಡ್ ಹೋಗ್ತೇವೆ, ಅಲ್ಲಿ ಯಾರು ಹಾಕ್ದೇ ಇದ್ರೆ ನಮ್ಗೆ ಯಾರು ಹಾಕ್ಲಿಲ್ಲ ನಾನ್ ಯಾಕೆ ಹಾಕೊಳ್ಳುದು ಅಂತ ಅವರ್ ಸೇಫ್ಟಿ as long as possible we can still continue to wear mask. ಹೌದು, ಫೋಟೋಗ್ರಫಿಗೆ ಮಾಸ್ಕ್ ಇದ್ರು ಪರವಾಗಿಲ್ಲ, ಮಾಸ್ಕ್ ಒಟ್ಟಿಗೆ ಪರವಾಗಿಲ್ಲ. ಹೌದು. ಮೊನ್ನೆ ಸಿದ್ದಗಟ್ಟೆಯಲ್ಲಿ ಒಂದು ಮನೆಯಲ್ಲಿ ಇದು ಮದುವೆ ಹಿಂದಿನ ದಿವಸ ಡ್ಯಾನ್ಸ್ ಪಾರ್ಟಿ ಮಾಡಿ ಫುಲ್ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಮದುಮಗನನ್ನು. ಅಂದ್ರೆ ಈಗ ಹೇಳ್ತಾರೆ ಅದು ಪ್ಯಾಂಡಮಿಕ್ ರಿಲೇಟೆಡ್ ಇಂಪ್ರಿಸನ್ಮೆಂಟ್ ಕ್ಯಾನ್ ಬಿ 7 years ಅಂತ ಹೇಳ್ತಾರೆ. ಸೊ ಕೇರ್ಫುಲ್ ಇರ್ಬೇಕು ಈ ತರ ಸೋಷಿಯಲ್ ಗ್ಯಾದರಿಂಗ್ ಮಾಡ್ಬೇಕಾದ್ರೆ, ಇವನ್ ಫಂಕ್ಷನ್ ಇದ್ದಾಗ ಅಲ್ಲಲ್ಲ, ಮನೆಯಲ್ಲಿ ಕೂಡ ಫಸ್ಟ್ ಲೀಗಲ್, ಇದು ಎರಡನೇದು ನಮ್ಮ ಓನ್ ರಿಲೇಟಿವ್ಸ್ ಫ್ರೆಂಡ್ಸ್ ಗೆ ಒಳ್ಳೇದನ್ನು ಬಯಸ್ಬೇಕಾದ್ರೆ ನಾವು ಇದೆಲ್ಲ ಮಾಡ್ಬಾರ್ದು. ಎಸ್, ಓಕೆ. ಸೊ ಬೇರೆ ಏನು ಕ್ವೆಶನ್ಸ್ ಇಲ್ಲ ಅಂದ್ರೆ ಈ ಕಾರ್ಯಕ್ರಮವನ್ನು ಮುಗಿಸುವ. ಓಕೆ, ಸೊ ಈ ಡಾಕ್ಟರ್ ಅನುಪಮ ಅವರೇ, ನೀವು ನಿಮ್ಮ ಬಿಸಿ ಸ್ಕೆಡ್ಯೂಲ್ ಇಂದ ಈ ಟೈಮ್ ಅನ್ನು ತಗೊಂಡು ನಮ್ಮೆಲ್ಲರಿಗೂ ಈ ಮೆಸೇಜ್ ಅನ್ನು ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿ ಏನೇನ್ ಡೌಟ್ಸ್ ಇತ್ತು ಅದೆಲ್ಲ ಕೇಳಿ ಕ್ಲಾರಿಫೈ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೇವೆ. ಸೊ ಇನ್ನು ಏನಾದ್ರೂ ಕ್ಲಾರಿಫಿಕೇಶನ್ ಬೇಕಿದ್ರೆ ನೀವು ನಮ್ಗೆ ಮೆಸೇಜ್ ಮಾಡ್ಬೋದು, ನಾವು ಅನುಪಮ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ತಿಳಿಸ್ತೇವೆ. ನನ್ಗೆ ಯಾರ್ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ಡೈರೆಕ್ಟ್ಲಿ. ಆಮೇಲೆ ನಾನು ರಿಸೀವ್ ಮಾಡದಿದ್ರೆ ಯು ಕ್ಯಾನ್ ಲೀವ್ ಎ ಮೆಸೇಜ್, ನಿಮ್ಮ ಹೆಸರು ಹಾಕಿ ಏನಕ್ಕೆ ಕಾಲ್ ಮಾಡಿದ್ರಿ ಅಂತ ಮೆಸೇಜ್ ಹಾಕಿದ್ರೆ ನಾನು ಫ್ರೀ ಆದಾಗ ಐ ವಿಲ್ ರಿಪ್ಲೈ ಟು ದಟ್. ವೆರಿ ನೈಸ್ ಆಫ್ ಯು. ನಿಮ್ಮ ನಂಬರ್ ಅನ್ನು ಆಲ್ರೆಡಿ ಗ್ರೂಪ್ ಗಳಲ್ಲಿ ಶೇರ್ ಮಾಡಿದ್ದೇವೆ. ಆದ್ರೆ ಇಲ್ಲಿ ಕೆಲವರು ನಮ್ಮ ಬಾಂಬೆಯಿಂದ ಮತ್ತೆ ಉಡುಪಿ ಏರಿಯಾ, ಇವನ್ ದುಬೈಯಿಂದ ಎಲ್ಲ ಜಾಯ್ನ್ ಆಗಿದ್ದಾರೆ. ಯಾರಿಗಾದ್ರೂ ಅವ್ರ ನಂಬರ್ ಬೇಕಿದ್ರೆ ದಯಮಾಡಿ ತಿಳಿಸಿ. ಆ PPT ಅಲ್ಲಿ ಒಂದು ಹಾಕಿ ನೀವು ಕೊಟ್ರೆ ನಾನು ಅದು ಸರ್ಕ್ಯುಲೇಟ್ ಮಾಡ್ತೇನೆ. ಸೊ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಿಮ್ಮ ಕುಟುಂಬ ಮತ್ತೆ ನಿಮ್ಮನ್ನು ಸುರಕ್ಷಿತವಾಗಿ ಇಟ್ಕೊಳ್ಳಿ ಎಂದು ವಿನಂತಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಇನ್ನೊಂದು, ಡಾಕ್ಟರ್ ಅನುಪಮ ಅವರಿಗೆ, ಅವರು ನೆಕ್ಸ್ಟ್ ವೀಕ್ ಇಂದ ಕೋವಿಡ್ ಡ್ಯೂಟಿ ಬೇರೆ ಹೋಗ್ತಾ ಇದ್ದೀರಾ, ನೀವು ನಿಮ್ಮ ಜಾಗ್ರತೆಯನ್ನು ವಹಿಸಿ. ಸೊ once again, thanks from all of us. Thanks a lot for your question. Thank you very much. Thank you. ಎಲ್ರಿಗೂ ಧನ್ಯವಾದಗಳು. Thank you.